ಹಂಗಂತ ಅವಳು ನೀನು ನೀನ್ ಬೇಕು ಅಂತ ನನ್ಗ ಡಿವೋರ್ಸ್ನೇ ಕೊಟ್ಬಿಟ್ಟೆ, ನಾನು ಯಾರಿಗೋಸ್ಕರ ಡಿವೋರ್ಸ್ ಕೊಟ್ಟೆ ಅಂತ. ಅಲ್ಲವಾ ನಾನು ಇವಾಗ ನಿನ್ನ ಬೇಡ ಅಂತಂದ್ರೆ ನೀನು ಅನ್ನೋದೊಂದು ಧರ್ಮ ಅನ್ನು. ನಾನು ಇವಾಗ್ಲೂ ಸಹ ನೀನ್ ಬೇಕು ಅಂತಾನೆ ತಾನು ಅಂತಿರೋದು ಅಂತ ಅಂದೆ ಸರ್. ಅದಕ್ಕೆ ಇಲ್ಲ ಅದು ಇದು ಅಂದ್ಬಿಟ್ಟು ಅವಳು ಇಲ್ಲ ನನ್ನ ಮರ್ತ್ಕೊಬಿಟ್ಟಿದ್ಯಾ, ಅದು ನೀನು ನಂಗೆ ತುಂಬಾನೇ ಮೋಸ ಮಾಡ್ಬಿಟ್ಟೆ, ನಂಗೆ ನಮ್ಮ ಮನೆನೆಲ್ಲ ನೋಡ್ಬಿಟ್ಟು ನಾನು ಅವಳನ್ನ ಊಟ ನೋಡ್ಕೊಂಡ್ ರೀತಿ ಎಲ್ಲ ತುಂಬಾ ಇಷ್ಟ ಆಗ್ಬಿಟ್ಟು. ಓಕೆ, ಅಂದ್ರೆ ನಿಮ್ಮ ಆತಿಥ್ಯ, ನಿಮ್ಮ ಉಪಚಾರ ಅಥವಾ ನಿಮ್ಮ ಮನೆ ಇವನ್ನೆಲ್ಲ ನೋಡಿ ತುಂಬಾ ಪ್ರೀತಿ ಆಯ್ತು ಅಂತ. ಹೌದು ಹೌದು ಸರ್. ಓ ಆಯ್ತಪ್ಪ. ಅವಳು ಅವಾಗಿಂದ ತುಂಬಾನೇ ಫೋನ್ ಮಾಡಕ್ ನಂಗಿಲ್ಲ, ನಂಗ್ ನೀನೇ ಬೇಕು, ನನ್ ಜೊತೆ ಮಾತಾಡು, ಅದು ಇದು ಅಂತೆಲ್ಲ ಇದನ್ಲು ಸರ್. ಆಯ್ತು ಅಂತ ನಾನು ಒಪ್ಕೊಂಡೆ. ಹೌದು ಸರ್. ಈಗ ನಮ್ಮ ಊರಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು. ಓಕೆ. ಅವಾಗ ಅವ್ರ ಊರ್ ಕಡೆಯಿಂದ ಮೆರವಣಿಗೆ ಬರ್ತಿತ್ತು. ಅವಾಗ ಸಿಕ್ಕಿದ್ಲು, ಸಿಕ್ಬಿಟ್ಟು ಮಾತಾಡಿಸ್ಲು, ಹಂಗೆ ಫೋನ್ ಮಾಡ್ತೀನಿ ಅಂತ. ಆಯ್ತು ಏನೋ ಪಕ್ಕದಲ್ಲಿ 2 ಮಕ್ಳಿದ್ವಾ ಸರ್? ಹೌದು ಇದ್ದು. ನಂಬರ್ ಇಸ್ಕೊಂಡ ಅಲ್ಲಿ ಸರ್? ಅಂದ್ರೆ 2 ಮಕ್ಳಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ, ಒಂದೈತೆ ಅಂತ ಗೊತ್ತಿತ್ತು. ಫೋನ್ ಮಾಡ್ತೀನಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಫೋನ್ ಮಾಡಿದ್ಲು ಸರ್. ಓಕೆ. ಪ್ರೋಗ್ರಾಮ್ ಎಲ್ಲ ಆಗಿ ಒಂದು 3-4ನೇ ದಿನಕ್ಕೇನೋ ಫೋನ್ ಮಾಡಿದ್ಲು. ಹಂಗೆ ಮಾತಾಡ್ತಾ ನನ್ನ ಅವಳ ಮಧ್ಯೆ ಮತ್ತೆ ಸ್ನೇಹ ಶುರು ಆಗ್ತು. ಹೇಳಪ್ಪ, ಲೈವ್ ಅಲ್ಲಿ ಇರೋದು ನೀವೀಗ? ಹೌದಾ ಸರ್? ತುಂಬಾ ಖುಷಿ ಆಗ್ತಿದೆ ಸರ್. ಓಹೋ, ತುಂಬಾ ಖುಷಿ. ಯಾಕಪ್ಪ? ಅಯ್ಯೋ, ಈ ಪ್ರೋಗ್ರಾಮ್ಗೆ ತುಂಬಾ ದಿನದಿಂದ ಕಾಲ್ ಮಾಡ್ತಾ ಇದ್ದೀನಿ, ಕಾಲೇ ಸಿಗ್ತಾ ಇರ್ಲಿಲ್ಲ. ಆಯ್ತು. ಎಲ್ಲೋ ಜರ್ನಿ ಮಾಡ್ತಿದ್ದೀರಾ ನಡ್ಕೊಂಡು? ಇಲ್ಲ ಸರ್, ಇಲ್ಲೇ ಮನೆ ಹೊರಗಡೆ ಇದ್ವು. ಆಯ್ತು. ಈ ಪಕ್ಕದಲ್ಲಿ ಯಾರು ಇದ್ರಲ್ಲ, ಅವ್ರು ಯಾರು? ಅವರು ನಮ್ಮ ಅಮ್ಮ ಅವರು ಸರ್. ಓಹೋ, ಅಮ್ಮನ ಮುಂದೆ ಫೋನ್ ಮಾಡ್ತಿದ್ದೀರಾ? ಹೌದು ಹೌದು ಸರ್. ಆಗ್ಲಪ್ಪ. ಏನ್ ಮಾಡ್ಕೊಂಡಿರೋದು ಸರ್? ಅಂದ್ರೆ ನಾವು ಇಲ್ಲೇ ಗಾರೆ ಕೆಲಸ ಮಾಡ್ಕೊಂಡಿರೋದು. ಎಷ್ಟು ವಯಸ್ಸು ಸರ್? ನನ್ಗೆ 28. ಓಕೆ ಓಕೆ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿರೋದು ಸರ್? ಅಂದ್ರೆ ಒಂದು 6 months ಇಂದ ನೋಡ್ತಾ ಇರೋದು. ಆಯ್ತಪ್ಪ. ಹೇಳಪ್ಪ, ಏನಾದ್ರು ಹಂಚ್ಕೊಳ್ಳೋದಿದೆಯಾ? ಹೌದು ಸರ್. ಹೇಳಪ್ಪ. ಸರ್, ನಾನು ಈಗ ಒಬ್ರನ್ನ ಲವ್ ಮಾಡ್ತಾ ಇದ್ದೆ. ಹೇಗೆ ಸರ್? ಅಂದ್ರೆ ನಂಗೆ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ. ಆಯ್ತು. ನಿಮ್ಮ ಅಪ್ಪ ಅಮ್ಮ ಏನ್ ಕೆಲಸ ಮಾಡೋದು? ಸರ್, ನಮ್ಮ ಅಪ್ಪ ರೇಷ್ಮೆ ಗೂಡನ್ ಮಾರ್ಕೆಟ್ಗೆ ಹೋಗ್ತಾರೆ. ಅಮ್ಮ ಹೌಸ್ ವೈಫ್. ಹೌಸ್ ವೈಫ್. ನೀವೇನು ಓದಿದ್ದೀರಾ? ಸರ್, ಅಂದ್ರೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ. ಡಿಗ್ರಿ ಕಂಪ್ಲೀಟ್ ಆಗಿದೆ. ಎಷ್ಟು ಜನ ಮಕ್ಕಳು? ನಮ್ಮ ಇವ್ರಿಗೆ 3 ಜನ, ಒಬ್ರ ಅಣ್ಣ ಒಬ್ರ ಅಕ್ಕ. ನೀವೇ ಕಡೆಯವರಾ? ಸರ್ ಹೌದು, ನಾನೇ ಕಡೆಯವನು. ಅಣ್ಣ ಅಕ್ಕನಿಗೆಲ್ಲ ಮದುವೆ ಆಗಿದೆ? ಹೌದು ಸರ್, ಮದುವೆ ಆಗಿದೆ. ಆಯ್ತು. ನೀವು ಈ ಡಿಗ್ರಿವರೆಗೂ ಓದಿ ಬೇರೆ ಏನು ಕೆಲಸ ಮಾಡ್ಲಿಕ್ಕೂ ಅಲ್ಲ, ಗಾರೆ ಕೆಲಸ ಕಡಿಮೆ ಅಂತ ಹೇಳಲ್ಲ, ಬಟ್ ಬೇರೆ ಏನೋ ಮಾಡಬೇಕು ಅಂತ ಪ್ರಯತ್ನ ಮಾಡ್ಲಿಲ್ವಾ? ಸರ್, ಅಂದ್ರೆ ನಾನು ಇಲ್ಲಿ ಬೇರೆ ಸಂಘದ ಆಫೀಸ್ಗೆ ಸೇರ್ಕೊಂಡಿದ್ದೆ. ಅಲ್ಲಿ ಓದೆ, ಒಂದು 3 months ಏನೋ ಓದೆ, ಅದು ಅಡ್ಜಸ್ಟ್ ಆಗ್ಲಿಲ್ಲ, ಬಿಟ್ಬಿಟ್ಟೆ. ಓ ಹೌದು ಸರ್. ಬಟ್ ಆಮೇಲೆ ಗಾರೆ ಕೆಲಸ ಅಂದ್ರೆ ಈ ಗಾರೆ ಕೆಲಸ ಯಾರು ಮಾಡ್ತಿದ್ರು ನಿಮ್ಮ ಮನೇಲಿ, ಅಥವಾ ನೀವು ಹೊಸ್ದಾಗಿ ಹೋಗ್ತಾ ಇರೋದು? ಇಲ್ಲ ಸರ್, ನಮ್ ಚಿಕ್ಕಪ್ಪ ಅವರೆಲ್ಲ ಮಾಡ್ತಾ ಇದ್ರು. ಅಂದ್ರೆ ಈ ಮನೆ ಕಟ್ಟೋ ಕೆಲಸ? ಹೌದು ಸರ್, ಮನೆ ಕಟ್ಟೋ ಕೆಲಸನೇ. ಸೂಪರ್ ಸೂಪರ್. ಹೇಳಿ ಸರ್, ಈ ಪ್ರೀತಿ ಎಲ್ಲಾಗಿದ್ದು? ಓದ್ಬೇಕಾರ? ಹೌದು ಸರ್, ಓದ್ಬೇಕಾದ್ರೆ ಆಗ್ತು. ಓದ್ಬೇಕಾದ್ರೆ ಎಲ್ಲ ಪಾಸ್ ಆದ್ರ ಅಂತ? ಏನ್ ಸರ್? ಎಲ್ಲ ಪಾಸ್ ಆದನಪ್ಪ ಅಂದೆ. ಹೌದು ಸರ್, ಎಲ್ಲ ಪಾಸ್ ಆಯ್ತು. ಎಲ್ಲ ಪಾಸ್ ಆಯ್ತು, ಪ್ರೀತಿ ಫೇಲ್ ಆಯ್ತು ಅಂತ. ಆಯ್ತು. ಹೆಂಗೆ ಅದು? ಅಂದ್ರೆ ಆ ಹುಡುಗಿನೇ ಪ್ರಪೋಸ್ ಮಾಡಿದ್ದ ನೀವು? ಇಲ್ಲ ಸರ್, ಅಂದ್ರೆ ನನ್ ಕ್ಲಾಸ್ಮೇಟ್ ಅವಳು. ಅಂದ್ರೆ ಡಿಗ್ರಿ ಓದ್ಬೇಕಾದ್ರ? ಡಿಗ್ರಿ ಓದ್ಬೇಕಾದ್ರೆ ನನ್ ಜೊತೆ ಓದ್ತಾ ಇದ್ಲು. ಓಕೆ. ಅವಳ ತಂಗಿ ಅವಳು. ಅಯ್ಯಪ್ಪ, ನಿಮ್ ಜೊತೆ ಓದ್ತಾ ಇರುವವಳ ತಂಗಿ? ಹೌದು ಸರ್. ವಾಹ. ಅಲ್ಲ, ಈಗ ನಿಮಗೆ ಮೊದ್ಲು ಅಕ್ಕನ ಮೇಲೆ ಪ್ರೀತಿ ಆಗಿದ್ದ, ತಂಗಿ ಮೇಲ? ಇಲ್ಲ, ಅವಳು ಅವ್ರ ಅಕ್ಕ, ನಾನು ಫ್ರೆಂಡ್ ಅಷ್ಟೇ. ಓಕೆ ಓಕೆ ಓಕೆ. ಅವಳ ತಂಗಿ ನನಗ್ ಫೋನ್ ಮಾಡಿದ್ಲು.
ಅಂದ್ರೆ ನೀವೇಂಗ್ ಗೊತ್ತಾ ಅವ್ರ ತಂಗಿಗೆ? ನಾನು ಅವಳು ಕ್ಲಾಸ್ಮೇಟ್ ಅಲ್ವಾ ಸರ್, ಅವಳು ನನ್ನ ಬಗ್ಗೆ ಹೇಳ್ತಿರ್ಲಿಲ್ಲಂತೆ ಮನೇಲಿ ಹಂಗೆ ಹಿಂಗೆ ಅನ್ಕೊಂಡು. ಒಂದು ನಿಮಿಷ, ಈಗ ನಿಮ್ಮ ವಯಸ್ಸು ಎಷ್ಟಪ್ಪ ಈಗ? ಸರ್ 28 ಸರ್. ಓಕೆ, ಇದು ಎಷ್ಟು ವರ್ಷದ ಒಂದು 10 ವರ್ಷದ ಹಿಂದಿನ ಅಥವಾ ಒಂದು 7-8 ವರ್ಷದ ಹಿಂದಿನ ಕತೆನಾ? ಒಂದು 7 ವರ್ಷ 8 ವರ್ಷದ ಹಿಂದಿನ ಕತೆ ಸರ್. ಓಕೆ, ಆಯಿತು. ನಿಮ್ಮ ಸ್ನೇಹಿತೆ ಅಥವಾ ನಿಮ್ಮ ಜೊತೆ ಓದ್ತಾ ಇರುವ ಆ ಹೆಣ್ಣಿನ ಸ್ನೇಹಿತೆಯ ತಂಗಿ ಈ ಹುಡುಗಿ? ಇಲ್ಲ ಸರ್, ನನ್ನ ಸ್ನೇಹಿತೆ ತಂಗಿ. ಓಕೆ, ಬಟ್ ನಿಮ್ಮ ಬಗ್ಗೆ ಅಲ್ಲೋಗಿ ಏನು ಹೇಳ್ತಿದ್ರು ಅವ್ರ ತಂಗಿ ಹತ್ರ? ಅಂದ್ರೆ ಓದ್ತಿದ್ಬೇಕಾದ್ರೆ ಅವನು ತುಂಬಾ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಇದ್ ಮಾಡ್ತಾ ಇದ್ಲು. ಒಳ್ಳೆಯವನು? ಓಕೆ. ಹಂಗಂತ ಹೇಳ್ಕೊಂಡು ಹಂಗೆ ಅವಳು ನಂಗೆ ಫೋನ್ ಮಾಡ್ಬಿಟ್ಟು ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅದು ಇದು ಹಂಗೆ ಹೇಳದ್ಲು. ನಾನು ಒಪ್ಕೊಂಡೆ. ಅಲ್ಲಪ್ಪ, ಈಗ ಒಂದ್ ನಿಮಿಷ ಇರು. ಈ ನಿಮ್ಮನ್ನ ನೋಡೇ ಇಲ್ಲ ಅಥವಾ ನಿಮ್ ಜೊತೆ ಸಮಯ ಕಳೆದಿಲ್ಲ, ಅದ್ ಹೆಂಗ್ ಇಷ್ಟ ಆದ್ರಿ ನೀವು? ಹೌದು ಸರ್, ನೋಡೇ ಇರ್ಲಿಲ್ಲ. ಅವಳು ಹಂಗೆ ಫೋನ್ ಮಾಡ್ ನಂಗೆ, ನಾನ್ ನಿಮ್ಮನ್ ನೋಡಿದೀನಿ, ನೀವು ನನ್ ನೋಡಿಲ್ಲ. ನಮ್ಮ ಕೇಳಿದ್ಲು ಅಂತ ಹೇಳಿದ್ರ? ಅಂದ್ರೆ ಹಂಗಂತ ಹೇಳದ್ಲು. ನಾನ್ ನಿಮ್ಮನ್ ನೋಡಿದೀನಿ, ನೀವು ನನ್ ನೋಡಿಲ್ಲ ಅಂತ ಹೇಳದ್ಲು. ನೀವ್ ಅದನ್ನ ನಿರೀಕ್ಷೆ ಮಾಡಿದ್ರ ಓ ಅವ್ರ ತಂಗಿಯಿಂದ? ಇಲ್ಲ ಸರ್. ಓಕೆ, ಬಟ್ ಆಕೆ ಪ್ರಪೋಸ್ ಮಾಡಿದ್ದು ಅವ್ರ ಅಕ್ಕನಿಗೆ ಗೊತ್ತಿತ್ತಾ? ಗೊತ್ತಿರ್ಲಿಲ್ಲ ಸರ್. ನಿಮ್ ನಂಬರ್ ಅವ್ರ ಅಕ್ಕಂತಲೇ ತಗೊಂಡಿರೋದಾ? ಅವ್ರ ಅಕ್ಕನ ಹತ್ರನೇ ತಗೊಂಡಿರೋದು. ಎಲ್ಲ ಮಚ್ಚೆ ಇಟ್ಕಣಿಯ ನಿನ್ಗೆ? ಮಚ್ಚೆ ಎಲ್ಲ ಹೋಗಿ ದುರಾದೃಷ್ಟ ಬಂದ್ಬಿಟ್ಟೈತೆ ಸರ್. ಅಯ್ಯೋ, ಆಮೇಲೆ ಕೇಳಿ ಸಾ ಇಷ್ಟೇನ್ ಹೇಳ್ತೀರಾ ಅಂತೀಯ? ಹೌದು ಸರ್. ಆಕೆ ಪ್ರಪೋಸ್ ಮಾಡಿದಾಗ ನೀವು ಒಪ್ಕೊಂಡ್ರಿ? ಹೌದು, ಒಪ್ಕೊಂಡ್ವು. ಆಮೇಲೆ ಹಿಂಗೆ ಸ್ವಲ್ಪ ಒಂದ್ 3 ತಿಂಗಳು 6 ತಿಂಗಳು ಆಯ್ತು ಹಂಗೆ ಮಾತಾಡ್ಕೊಂಡು. ಹಂಗೆ ಹೋಗ್ತಾ ಆಮೇಲೆ ಅವ್ರ ಅಕ್ಕನ್ಗೆ ಗೊತ್ತಾಯ್ತು. ಏನಂತ? ನನ್ ತಂಗಿ ಜೊತೆ ನೀವ್ ಫೋನಲ್ಲಿ ಮಾತಾಡ್ತಿದ್ಯಾ, ಅವಳು ನಿನ್ ಜೊತೆ ನಾನು ನನ್ ಫ್ರೆಂಡ್ ಅಂತ ಪರಿಚಯ ಮಾಡ್ಕೊಟ್ಟದ್ಕೆ ನೀನ್ ನನ್ ತಂಗಿಲೇ ಲವ್ ಮಾಡ್ತಿದೀಯಾ ಅಂತ ಅಂದ್ಬಿಟ್ಟು ಅವಳು ಇದ. ಆರಂಭದಲ್ಲಿ ಅವ್ರ ಅಕ್ಕನೊಂದು ಮಾತು ಕೇಳ್ಬೇಕಿತ್ತಾನೆ ಮತ್ ನೀವು? ಸರ್, ನಂಗೆ ಗೊತ್ತೇ ಇರ್ಲಿಲ್ಲ. ಅವಳ ತಂಗಿ ಅಂತಾನೆ ಗೊತ್ತಿರ್ಲಿಲ್ಲ. ಅವಳು ಹಂಗ್ ಮಾತಾಡ್ತಾ ಇದ್ಲು. ತಂಗಿ ಅಂತಲೇ ಗೊತ್ತಿರ್ಲಿಲ್ಲ? ಹೌದು ಸರ್. ನಂಬರ್ ಹೆಂಗಪ್ಪ ಈಸ್ಕಂಡೆ ಅಂತ ಕೇಳಲಿಲ್ವಾ ಹುಡುಗಿ? ನಂಬರ್ ಎಲ್ಲಿ ಸಿಕ್ ನಂದು ಅಂತ ಕೇಳಲಿಲ್ವಾ ಹುಡುಗಿ? ನಾನು ಹಂಗಂತ ಕೇಳ್ದೊತ್ಗೆ ಅವಳು ಆಮೇಲೆ ಹೇಳಿದ್ಲು, ನಾನು ಈ ತರ ನಿನ್ ಫ್ರೆಂಡ್ ತಂಗಿ ಅಂತ ಅಂದ್ಲು. ಅಯ್ಯೋ, ಆಯ್ತು. ಹಂಗ ಅವ್ರ ಅಕ್ಕ ಹಂಗಂತ ಅಂದ್ಲು. ಆಮೇಲೆ ನಾನ್ ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡಿದ್ದೆ, ಅಲ್ಲಿ ನೋಡಿದ್ರೆ ನೀನ್ ನನ್ ತಂಗಿನೇ ಲವ್ ಮಾಡ್ತಿದ್ಯಾ, ನೀನು ನನ್ ಬೆಸ್ಟ್ ಫ್ರೆಂಡ್ ಆಗಿದ್ರೆ ನನ್ ತಂಗಿನ ಬಿಟ್ಬಿಡು ಅಂತ ಅಂದ್ಲು ಸರ್. ಅಂದ್ರೆ ಅವ್ರ ತಂಗಿ ಇಷ್ಟ ಪಡೋದು, ತಂಗಿ ಲವ್ ಮಾಡೋದು ಈ ಅಕ್ಕನಿಗೆ ಇಷ್ಟ ಇರ್ಲಿಲ್ಲ, ಬಿಟ್ಬಿಡು ಅಂತ ಅಂದ್ಲು. ಆಯ್ತು, ನಾನು ಫ್ರೆಂಡ್ಶಿಪ್ಗೋಸ್ಕರ ಬೆಲೆ ಕೊಟ್ಬಿಟ್ಟು ನಿನ್ ತಂಗಿ ಬಿಟ್ಬಿಡ್ತೀನಿ ಬಿಡು ಅಂದ್ಬಿಟ್ಟು ಅವಾಗ ಬ್ರೇಕಪ್ ಆಗ್ತು. ಓಕೆ, ಎಷ್ಟು ತಿಂಗಳಾಗಿತ್ತು ಅಷ್ಟೊತ್ತಿಗೆ? 1 ವರ್ಷ ಆಗಿತ್ತಾ? ಇಲ್ಲ ಸರ್, ಒಂದ್ 6 ಮಂತ್ ಏನೋ ಆಗಿತ್ತು. ಓಕೆ, ನಿಮ್ಮ ಅಕ್ಕ ಹಿಂಗ್ ಹೇಳ್ತಿದ್ದಾಳೆ ಅಂತ ಹುಡುಗಿ ಹೇಳಿದ್ರು? ಹಂಗಂತ ಹೇಳಿದೆ. ಅವ್ರ ಅಕ್ಕ ಅವ್ರಿಗೆ ಇನ್ನೊಬ್ಳು ಅಕ್ಕ ಇದ್ದಾಳೆ, ಅವ್ಳು ಫೋನ್ ಮಾಡ್ ನೀನ್ ನನ್ ತಂಗಿ ಅವ್ರಿಗೆ ಎಲ್ಲರಿಗೂ ಹೇಳ್ಕೊಂಡಿಲ್ಲ ಅಂತ ಲಾಸ್ಟ್ ಅಲ್ಲಿ ನಂಗೆ ಅವ್ನ್ ಬೇಕು. ಆ ಹುಡುಗಿಗೆ ಎಷ್ಟು ವಯಸ್ಸು? ಅಂದ್ರೆ 18 ತುಂಬಿತ್ತಾ? ಸರ್, 18 ತುಂಬಿತ್ತು. ಹಂಗಂತ ಹೇಳಿದಕ್ಕೆ ಅವ್ರ ಅಕ್ಕ ಇದ್ಕೊಂಡು, ನೋಡಪ್ಪ ನನ್ ತಂಗಿನ ಮದ್ವೆ ಮಾಡ್ಕೊಳಾಗಿದ್ರೆ ನನ್ ತಂಗಿ ಓದ್ತಾವಳೆ, ಅವಳು ನಿಂಗೋಸ್ಕರ ಕಾಯ್ತಾಳೆ, ಮದ್ವೆ ಮಾಡ್ಕತೀಯ ಅಂತ ಹೇಳಿದ್ಲು ಅವ್ರ ದೊಡ್ಡಕ್ಕ. ದೊಡ್ಡಕ್ಕ ಅಂದ್ರೆ ಎಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಮಕ್ಕಳು? ಇಲ್ಲ ಸರ್, ಅವ್ರಿಗೆ 3 ಜನ ಮಕ್ಕಳು. ಫಸ್ಟ್ನೇ ಅಕ್ಕ, ಸೆಕೆಂಡ್ನೇ ಅಕ್ಕ ನನ್ ಜೊತೆ ಕ್ಲಾಸ್ಮೇಟು. ಓಕೆ, ಫಸ್ಟ್ನೇ ಅಕ್ಕ ಈ ಮಾತು ಹೇಳಿದ್ದು? ಮೊದ್ಲನೇ ಅಕ್ಕ. ಓಕೆ, ಕಾಯ್ತಾಳೆ ಮದುವೆ ಮಾಡ್ಕೊಳ್ತೀಯ ಅಂತ? ಹಂಗಂತ ಕೇಳಿದ್ರು. ನಾನು ಅಕ್ಕ ಇಲ್ಲ ಅಕ್ಕ, ನಂಗೆ ಅವಳು ಬೇಡ ಅಕ್ಕ, ಅವಳು ನಿಮ್ ತಂಗಿ ಬೇಡ ಅಂತ ಅಂದ್ಲು. ನಂಗೆ ಬೇಡ ಬಿಡಿ ಅಕ್ಕ ಅಂದ್ಬಿಟ್ಟು ಬಿಟ್ಬಿಟ್ಟಿದೆ ಸರ್. ಓಕೆ, ಅದೆಲ್ಲ ಆಯ್ತು. ಅಷ್ಟಕ್ಕೆ ಅವಳಿಗೂ ಫೋನ್ ಎಲ್ಲ ಮಾಡೋದೆಲ್ಲ ಕಟ್ ಆಗೋಯ್ತು. ಹೇಳಪ್ಪ. ಫೋನ್ ಎಲ್ಲ ಮಾಡೋದೆಲ್ಲ ಕಟ್ ಆಗೋಯ್ತು ಸರ್. ಅವಳು ಫೋನ್ ಮಾಡ್ತಿರ್ಲಿಲ್ಲ, ಎಲ್ಲ ಇದಾಯ್ತು. ಅವಳು ಇನ್ನೊಬ್ಬ ಹುಡುಗನ್ನ ಲವ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಲು. ಯಾರು? ನಾನು ಇಷ್ಟಪಡ್ತೀನಿ ಅಂತ ಅನ್ಲಲ್ಲ ಹುಡುಗಿ. ಅಯ್ಯೋ, ಈಗ
ತುಂಬ ಕನ್ಫ್ಯೂಸ್ ಆಗೋದು ಬೇಡ. ಈ ನಿಮ್ಮ ಫ್ರೆಂಡ್ಗೆ ಎ ಅಂದ್ಕೊಳ್ಳೋಣ, ನಿಮ್ಮ ಫ್ರೆಂಡ್ ತಂಗಿನ ಬಿ ಅಂದ್ಕೊಳ್ಳೋಣ. ಹೌದು ಸರ್. ಆಯ್ತು, ಈ ಬಿ ಅನ್ನೋ ತಂಗಿ ಇನ್ನೊಬ್ರು ಮದುವೆ ಆಗಿ ಹೋದ್ರು. ಹಾ, ಮದ್ವೆ ಆಗ್ಬಿಟ್ಟು ಮದ್ವೆ ಮಾಡ್ಕೊಂಡ್ಲು. ಓಕೆ, ಅವ್ರನ್ನು ಲವ್ ಮಾಡಿ ಆಗಿದ್ದ? ಹಾ, ಲವ್ ಮಾಡ್ಬಿಟ್ಟೆ ಆಗಿದ್ದು ಸರ್. ನೋಡಿ ಹಂಗೈತೆ ಕತೆ. ಆಯ್ತು. ಲವ್ ಮಾಡ್ಬಿಟ್ಟು ಮದ್ವೆ ಮಾಡ್ಕೊಂಡ್ಲು. ಅವಳಿಗೂ ಸರ್ ನೀವೇನು ಬೇಜಾರು ಮಾಡ್ಕೋಬೇಡಿ. ಅಯ್ಯೋ, ನಾನು ಹೇಳೋದಕ್ಕೆ ನೀನ್ ಬೇಜಾರು ಮಾಡ್ಕೊಳ್ಳದೆ ಇದ್ರೆ ಸಾಕು. ಇಲ್ಲ ಸರ್, ನಂಗೆ ಈ ಪ್ರಶ್ನೆ ಎಲ್ಲ ತಲೆಯಲ್ಲಿ ಕೊರಿತಾ ಇದೆ. ನಿಮ್ ಜೊತೆ ಮಾತಾಡ್ಬೇಕು. ಕೇಳಪ್ಪ ನಿಮ್ ಜೊತೆ ಮಾತಾಡ್ಬೇಕು, ಇದಕ್ಕೆ ಪರಿಹಾರ ಕಂಡಿಡ್ಕೊಳ್ಳೇಬೇಕು ಅನ್ಕೊಂಡೆ ನಿಮ್ಗೆ ಎಷ್ಟು ದಿನದಿಂದ ಫೋನ್ ಮಾಡ್ತಿದೀನಿ. ಇವತ್ ಕಾಲ್ ಸಿಕ್ಕೈತೆ ನನ್ಗೆ. ಪರಿಹಾರ ಸಿಗುತ್ತೆ ಅಂತ ಅನ್ಸುತ್ತೆ ಇಲ್ಲಿಂದ? ಸರ್, ಪರಿಹಾರ ಇಲ್ಲಿಂದ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಹೌದು ಸರ್, ಖಂಡಿತವಾಗ್ಲೂ ಸಿಗುತ್ತೆ ಅಂತ ಅನ್ಕೊಂಡಿದೀನಿ. ಕೃಷ್ಣ ಹೇಳಪ್ಪ. ಆಯ್ತು, ಹೇಳಯ್ಯ. ಮದ್ವೆ ಆಗ್ತು ಸರ್. ಆ ಹುಡುಗಿಗೆ? ಆ ಹುಡ್ಗಿಗ್ ಮದ್ವೆ ಆಗ್ತು. ಬೇರೆ ಸರ್, ಬೇರೆ ಹುಡುಗನ ಜೊತೆ? ಬೇರೆ ಹುಡುಗನ ಜೊತೆ ಲವ್ ಮ್ಯಾರೇಜ್ ಮಾಡ್ಕೊಂಡ್ಲ ಅವಳು. ಓಕೆ. ಹಂಗೆ ಮದ್ವೆ ಆಗಿ 7 ವರ್ಷನೇನೋ ಆಗಿ ಅವಳಿಗೆ 2 ಮಕ್ಳಿದ್ರು. ಮದುವೆ ಆಗಿ 2 ವರ್ಷ ಆಗಿ ಅವ್ರಿಗಿಬ್ರು ಮಕ್ಕಳು? 7 ವರ್ಷ ಸರ್. 7 ವರ್ಷ? ಹಾ, 7 ವರ್ಷ ಆಗಿ ಮದ್ವೆ ಆಗಿ ಅವ್ಳಿಗೆ 7 ವರ್ಷ ಆಗಿ ಮಕ್ಳಿದ್ರು, 2. ಒಂದು ಗಂಡು ಒಂದು ಹೆಣ್ಣು. ನಿಮಗೆ ಮದುವೆ ಆಗಿರ್ಲಿಲ್ವಾ ಸರ್? ನಂಗೆ ಇನ್ನೂ ಮದ್ವೆ ಆಗಿಲ್ಲ. ಇನ್ನು ಇದೇನು ಸರ್ ಬಹಳ ಬೇಜಾರಲ್ಲಿ ಹೇಳ್ತಾ ಇದ್ದಾರೆ. ಆಯ್ತು, ಓಕೆ. ಅವ್ರಿಗೆ 7 ವರ್ಷ ಆಗಿ 2 ಮಕ್ಕಳಾದ್ಮೇಲೆ ನಿಮ್ ಸಂಪರ್ಕಕ್ಕೆ ಬಂದ್ರು ಮತ್ತೆ? ಹೌದು ಸರ್. ಈಗ ನಮ್ಮ ಊರಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು. ಓಕೆ. ಅವಾಗ ಅವ್ರ ಊರ್ ಕಡೆಯಿಂದ ಮೆರವಣಿಗೆ ಬರ್ತಿತ್ತು. ಅವಾಗ ಸಿಕ್ಕಿದ್ಲು. ಸಿಕ್ಬಿಟ್ಟು ಮಾತಾಡಿಸ್ಲು. ಹಂಗೆ ಫೋನ್ ಮಾಡ್ತೀನಿ ಅಂತ. ಆಯ್ತು, ಏನೋ ಪಕ್ಕದಲ್ಲಿ 2 ಮಕ್ಳಿದ್ವಾ? ಸರ್, ಹೌದು ಇದ್ರು. ನಂಬರ್ ಇಸ್ಕೊಂಡ ಅಲ್ಲಿ? ಸರ್, ಅಂದ್ರೆ 2 ಮಕ್ಳಿದೆ ಅಂತ ನನಗ್ ಗೊತ್ತಿರ್ಲಿಲ್ಲ, ಒಂದೈತೆ ಅಂತ ಗೊತ್ತಿತ್ತು. ಫೋನ್ ಮಾಡ್ತೀನಿ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಫೋನ್ ಮಾಡಿದ್ಲು ಸರ್. ಓಕೆ. ಪ್ರೋಗ್ರಾಮ್ ಎಲ್ಲ ಆಗಿ ಒಂದು 3-4ನೇ ದಿನಕ್ಕೇನೋ ಫೋನ್ ಮಾಡಿದ್ಲು. ಹಂಗೆ ಮಾತಾಡ್ತಾ ನನ್ನ ಅವಳ ಮಧ್ಯೆ ಮತ್ತೆ ಸ್ನೇಹ ಶುರು ಆಗ್ತು. ಮತ್ತೆ ಅವಳು ಇಲ್ಲ, ನನ್ಗೆ ನೀನ್ ಬೇಕು, ನಂಗೆ ನೀನು ಅಂದ್ರೆ ತುಂಬಾ ಇಷ್ಟ, ನನ್ನ ಚೆನ್ನಾಗ್ ನೋಡ್ಕತಿಲ್ಲ. ಯಾರು? ಗಂಡ? ಹಾ, ಅವ್ರ ಹಸ್ಬೆಂಡು ನನ್ನ ಚೆನ್ನಾಗ್ ನೋಡ್ಕತಿಲ್ಲ, ನಂಗೆ ನೀನ್ ಬೇಕು ಅಂತೆಲ್ಲ ಇದನ್ಲು. ನನ್ ಮೈಂಡು ಅವಳ ಕಡೆ ವಾಲ್ಬಿಡ್ತು. ವಾಲ್ಬಿಟ್ಟಂಗಾರೆ? ಹೌದು ಸರ್. ಏನಂದೆ ಅವಾಗ? ನನ್ ಏನೋ ಮಾತೇ ಇರ್ಲಿಲ್ಲ, ನಂಗೆ ಸ್ವಲ್ಪ ಟೈಮ್ ಬೇಕು ಅಂತ. ದಿನಾ ಫೋನ್ ಮಾಡ್ತಿದ್ಲು. ಈಗ ನಂಬರ್ ಹಳೇದೇ ಇತ್ತ ಅಥವಾ ಬೇರೆನಾ ಅದು? ಹಳೇದೇ ಸರ್, ಹಳೇದೇ. ಓಕೆ. ದಿನಾ ಫೋನ್ ಮಾಡ್ತಿದ್ಲು. ನಾನು ಟೈಮ್ ಬೇಕು. ನಮ್ಮ ಊರಲ್ಲಿ ಹಬ್ಬ ಇತ್ತು. ನಮ್ಮ ಮನೆಗೆ ಹಬ್ಬಕ್ ಬಂದ್ಬಿಟ್ಟು ಕರ್ದೆ. ಅವಳು ಬಂದ್ಲು ಸರ್. ಹಬ್ಬಕ್ ಕರ್ದ್ರ? ಹಾ, ಹಬ್ಬಕ್ ಬಾ, ಊಟ ಮಾಡ್ಕೊಂಡು ಹೋಗೋರಂತೆ ಅಂದ್ಬಿಟ್ಟು ಕರ್ದೆ. ಗಂಡನ್ನು ಸೇರ್ಸ ಈಕೆ ಒಬ್ಳನ್ನ? ಇಲ್ಲ, ಅವಳು ಅವ್ರ ಗಂಡ ಬೇರೆ ಊರಲ್ಲಿ ಇದ್ಲು. ಇವಳು ನಮ್ಮೂರ್ ಪಕ್ಕದಲ್ಲೇ ಇರೋದು. ಅಮ್ಮನ ಮನೇಲಿ ಇದ್ಲು. ಅಲ್ಲ, ಒಂದ್ ನಿಮಿಷ. ಅಂದ್ರೆ ಗಂಡ ಬೇರೆ ಅಂದ್ರೆ ಕೆಲ್ಸದ ಕಾರಣಕ್ಕ ಅಥವಾ ಇಬ್ರು ಬೇರೆ ಬೇರೆ ಇದ್ರ? ಸರ್, ಅಂದ್ರೆ ಅವರು ಕೆಲ್ಸಕ್ಕೆ ಬೇರೆ ಊರಲ್ಲಿ ಇದ್ರು. ಓಕೆ. ಆ ಕಾರಣಕ್ಕೆ ಈಕೆ ತವ್ರ ಮನೇಲಿ ಇದ್ರು? ಹಾ, ಹೌದು, ತವ್ರ ಮನೇಲಿ ಇದ್ರು. ನಾನು ಹಬ್ಬಕ್ ಬಾ ಅಂತ ಕರ್ದೆ. ಆಯ್ತು ಬರ್ತೀನಿ ಅಂದ್ಬಿಟ್ಟು ಬಂದ್ಲು ಹಬ್ಬಕ್ಕೆ. 2 ಮಕ್ಳಿದ್ವ ಈಗ್ಲಾರ? ಸರ್, ಈಗ್ಲಾದ್ರೂ 2 ಮಕ್ಳು ಹಬ್ಬಕ್ ಬಂದಾಗ ಜೊತೆ ಬಂದಿದ್ವ ಅಂದೆ? ಇಲ್ಲ, ಚಿಕ್ಕವನ್ ಮಾತ್ರ ಕರ್ಕೊ ಬಂದಿದ್ಲು. ಅಯ್ಯೋ, ಅವಾಗ್ಲೂ ನಿಮ್ಗೆ 2 ಮಕ್ಳು ಅಂತ ಗೊತ್ತಿಲ್ಲ? ಅವಾಗ ಗೊತ್ತಾಯ್ತು ಸರ್, 2 ಮಕ್ಳು ಅಂತ ಗೊತ್ತಾಯ್ತು. ಆಯ್ತು. ಹಬ್ಬಕ್ ಬಂದ್ಲು. ನಮ್ಮ ಮನೆನೆಲ್ಲ ನೋಡ್ಬಿಟ್ಟು ಅವಳಿಗೆ ಫುಲ್ಲು ಇದಾಗ್ಬಿಡ್ತು. ಏನಾಗ್ಬಿಡ್ತು? ನಮ್ಮ ಮನೆನೆಲ್ಲ ನೋಡ್ಬಿಟ್ಟು ನಾನು ಅವಳನ್ನ ಊಟ ನೋಡ್ಕೊಂಡ್ ರೀತಿ ಎಲ್ಲ ತುಂಬಾ ಇಷ್ಟ ಆಗ್ಬಿಟ್ಟು. ಓಕೆ. ಅಂದ್ರೆ ನಿಮ್ಮ ಆತಿಥ್ಯ, ನಿಮ್ಮ ಉಪಚಾರ ಅಥವಾ ನಿಮ್ಮ ಮನೆ ಇವನ್ನೆಲ್ಲ ನೋಡಿ ತುಂಬಾ ಪ್ರೀತಿ ಆಯ್ತು ಅಂತ? ಹೌದು ಸರ್. ಓ, ಆಯ್ತಪ್ಪ. ಅವಳು ಅವಾಗಿಂದ ತುಂಬಾನೇ ಫೋನ್ ಮಾಡಕ್ ನಂಗಿಲ್ಲ, ನಂಗ್ ನೀನೇ ಬೇಕು, ನನ್ ಜೊತೆ ಮಾತಾಡು, ಅದು ಇದು ಅಂತೆಲ್ಲ ಇದನ್ಲು ಸರ್. ಆಯ್ತು ಅಂತ ನಾನು ಒಪ್ಕೊಂಡೆ. ಮೊದಲಿಗಿಂತ ಹೆಚ್ಚು ಪ್ರೀತಿ ಬೆಳೀತು ಅಂತ? ಹೌದು ಸರ್.
ಹ್ಮ್ ನಾನು ಒಪ್ಕೊಂಡೆ. ಹಂಗೆ ಮಾತಾಡ್ತಾ ಮಾತಾಡ್ತಾ ನನ್ನ ಅವಳ ಮಧ್ಯೆ ತುಂಬಾನೇ ಸ್ನೇಹ ತುಂಬಾ ದೊಡ್ಡದಾಗ್ ಬೆಳೆಯಕ್ ಶುರು ಆಗ್ತು. ಹ್ಮ್ ಆಮೇಲೆ ಅವಳು ಗಂಡನ್ ಜೊತೆ ತುಂಬಾ ಅವನು ಏನೋ ತುಂಬಾ ಅನುಮಾನ ಪಡೋದು, ಬೇರೆ ಹುಡುಗಿರ್ ನೋಡೋದು, ಆ ತರ ಎಲ್ಲ ಹ್ಯಾಬಿಟ್ ಇತ್ತಂತೆ ಅವನ್ಗೆ. ಗಂಡ ಅನುಮಾನ ಪಡ್ತಿದ್ದ ಅಂತ. ಹಾ ಅಯ್ಯೋ ಪಾಪ, ಈಕೆ ನಿಮ್ಮ ಅನುಮಾನ ಪಡಕ್ಕೆ ಈಕೆ ಏನೂ ಮಾಡೇ ಇಲ್ಲ, ಅನುಮಾನ ಯಾಕೆ ಪಡ್ತಿದ್ದ ಆತ? ಗೊತ್ತಿಲ್ಲ ಸರ್. ಅವ್ರ ಮಧ್ಯೆ ತುಂಬಾ ಇದ್ ಮಾಡೋದು, ಅವಳನ್ನ ಚೆನ್ನಾಗ್ ನೋಡ್ಕರ್ದೇ ಇರೋದು, ತುಂಬಾ ಜಗಳ ಆಡೋದು. ದೂರದಿಂದ ಹೆಂಗ್ ಚೆನ್ನಾಗಿ ನೋಡ್ಕೊಳ್ತಾರೆ? ಅಂದ್ರೆ ಸರ್ ನೋಡ್ಕರ್ದೆ ಅವಳಿಗೆ ಏನೋ ಇದು ಅಂದ್ರೆ ತುಂಬಾ ಕಿರುಕುಳ ಕೊಡಕ್ ಶುರು ಮಾಡ್ತೀನಂತೆ. ಅದಕ್ಕೆ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಗಂಡ ಅಂತ. ಹೌದು ಸರ್. ಅದಕ್ಕೆ ನೀವು ಚೆನ್ನಾಗಿ ನೋಡ್ಕೊಳಕ್ ಶುರು ಮಾಡಿದ್ರಿ. ಹೌದು ಸರ್. ಹಾ ಆಯ್ತು, ಹೇಳಪ್ಪ. ಆಯ್ತು ಅಂದ್ಬಿಟ್ಟು ಅವಳು ಲಾಸ್ಟಿಗೆ ತುಂಬಾ ಅವನು ಮನೆಗೆಲ್ಲ ಬಂದು ಜಗಳ ಆಡೋದು ಅದೆಲ್ಲ ಮಾಡ್ತಿದ್ನಂತೆ. ಅದನ್ನೆಲ್ಲ ಮಾಡಕ್ ಶುರು ಮಾಡ್ದೆ ಸರ್ ನನ್ ಜೊತೆ ಫೋನಲ್ಲಿ ಮಾತಾಡ್ಬೇಕಾದ್ರೆ. ಅವನ್ಗೆ ನನ್ ಜೊತೆ ಕಾಂಟ್ಯಾಕ್ಟ್ ಅಲ್ಲ ಅವಳೆ ಅನ್ನೋದು ಗೊತ್ತಿರ್ಲಿಲ್ಲ. ಓಕೆ, ಬಟ್ ಈ ವೇಳೆಗೆ ನಿಮ್ ಜೊತೆ ಕ್ಲಾಸ್ಮೇಟ್ ಆಗಿದ್ರಲ್ಲ ಅವ್ರ ಅಕ್ಕ, ಅವ್ರಿಗೂ ಮದುವೆ ಆಗಿತ್ತು ಸರ್. ಓಕೆ, ಬಟ್ ಇದು ಅವ್ರು ಯಾರಿಗೂ ಗೊತ್ತಿಲ್ಲ. ಈಗ ರೀಕನೆಕ್ಟ್ ಆಗಿರೋದು. ರೀಕನೆಕ್ಟ್ ಆಗಿರೋದು ಅದು ಹೇಳ್ತೀನಿ, ಮುಂದೆ ಹೇಳ್ತೀನಿ. ಹೇಳಪ್ಪ. ಅವ್ರ ಜಗಳ ಆಡೋದು ಅದೆಲ್ಲ ಅದು ನನ್ನ ಅವಳ ವಿಚಾರ. ಅವ್ರ ಅಕ್ಕ ಅವ್ರಿಗೆಲ್ಲ ಮತ್ತೆ ಗೊತ್ತಾಯ್ತು. ಇವನು ಜಗಳ ಆಡೋದ್ನೆಲ್ಲ ನೋಡ್ಬಿಟ್ಟು ಅವಳನ್ನ ಕೇಳಿದ್ರಂತೆ, ಏನು ಮತ್ತೆ ಫೋನಲ್ಲಿ ಮಾತಾಡ್ತಿದ್ಯ ಅವನ ಜೊತೆ, ಏನು ಅವಳು ಅದು ಅವ್ರ ಅಕ್ಕ ಅವ್ರ ಜೊತೆ, ಇಲ್ಲ ಅವನು ನಂಗೆ ತುಂಬಾ ಟಾರ್ಚರ್ ಕೊಡ್ತಾವನೆ, ಅವ್ನ್ ಬಿಟ್ಬಿಡ್ತೀನಿ, ನಾನು ಇವನ್ ಮದುವೆ ಮಾಡ್ಕೊತೀನಿ, ನಾನು ಇವನ್ ಜೊತೆ ಚೆನ್ನಾಗಿರ್ತೀನಿ ಅಂತೆಲ್ಲ ಇದ್ ಮಾಡೋದು ಹೇಳಿದ್ಲಂತೆ ಅವ್ರ ಅಕ್ಕ ಅವ್ರ ಜೊತೆಲಿ. ಅದಕ್ಕೆ ಅವ್ರ ಅಕ್ಕ ಅವ್ರು, ಏನೋ ನಿಂಗೆ ಇಷ್ಟ ಬಂದಂಗ್ ಮಾಡು, ಲೈಫಲ್ಲಿ ನನ್ ತಂಗಿ ಕಷ್ಟ ಪಡ್ತಾವಳೆ, ಅವಳು ಯಾರ ಜೊತೆಲ್ಲಾದ್ರು ಖುಷಿಯಾಗಿ ಚೆನ್ನಾಗಿರ್ಲಿ ಅಂತ ಅಂದ್ರಂತೆ ಸರ್. ನನ್ ಜೊತೆನೂ ಫೋನಲ್ಲಿ ಮಾತಾಡಿದ್ರು ಅವ್ರ ಅಕ್ಕ. ನೋಡಪ್ಪ ನನ್ ತಂಗಿ ತುಂಬಾ ಕಷ್ಟ ಪಟ್ಟವಳೆ, ಅವಳನ್ನ ನೀನ್ ಚೆನ್ನಾಗ್ ನೋಡ್ಕೊತೀನಿ ಅಂದ್ರೆ ನೋಡ್ಕೊ ಅಂತೆಲ್ಲ ಇದಾಗಿ ಅವನು ಅಂತ ಅಂದ್ರು ಸರ್ ನನ್ ಜೊತೆ. ನಾನು ಆಯ್ತು ಅಂದ್ರೆ ನನ್ನ ಕೂಡು ಪ್ರೀತಿ ಅಷ್ಟು ಮೇಲ್ ಹೊಟ್ಟೋಗ್ಬಿಟ್ಟಿತ್ತು. ಆಯ್ತು, ಮೇಲೆ ಹೊಟ್ಟೋಗಿತ್ತು, ಏನೋ ಹೆಲಿಕಾಪ್ಟರ್ ಸ್ಪೀಡಲ್ಲಿ ಹೊಟ್ಟೋಗ್ಬಿಟ್ಟಿತ್ತು ಸರ್. ಆಯ್ತು ಅಕ್ಕ, ನಾನ್ ನೋಡ್ಕೊಂಡು ನಾನ್ ನೋಡ್ಕತೀನಿ ಅಂತ ಹೇಳ್ದೆ ಅವ್ರಿಗೆ. ಅಷ್ಟೊತ್ತಿಗೆ ಅವನ್ ಗಂಡ ತುಂಬಾನೇ ಟಾರ್ಚರ್ ಕೊಡಕ್ ಶುರು ಮಾಡ್ದ. ಅಂದ್ರೆ ಅವನಿಗೆ ನನ್ ಜೊತೆ ಮಾತಾಡ್ತಾವಳೆ ಅಂತ ಗೊತ್ತಿರ್ಲಿಲ್ಲ, ಇವಳು ನನ್ನ ಅವಾಯ್ಡ್ ಮಾಡ್ತಾವಳೆ ಅನ್ನೋ ಅಂತ ಅಂದ್ಬಿಟ್ಟು ಅವನು ತುಂಬಾ ಟಾರ್ಚರ್ ಕೊಡಕ್ ಶುರು ಮಾಡ್ದ. ಮನೆ ಅವ್ರು ಇದ್ದ ಮನೆಗ್ ಬಂದು ನೈಟ್ ಎಲ್ಲ ಬಂದು ಚಾಕು ಚೂರಿ ಎಲ್ಲ ಎತ್ಕೊಂಡ್ ಬಂದ್ಬಿಟ್ಟು ಟಾರ್ಚರ್ ಕೊಡಕ್ ಶುರು ಮಾಡ್ದ. ಅವಳು ಅದೇ ಇದ್ರಲ್ಲಿ ಫುಲ್ ಅವನು ಕೈ ಮೇಲೆ ಕುಯ್ಕೊಂಡು ಆಕ್ಸಿಡೆಂಟ್, ಅವಳು ಹೊಡೆಯಕ್ ಬಂದ್ಬಿಟ್ಟು ಇದೆಲ್ಲ ಆಗಿ ತಲೆಲೆಲ್ಲ ಬ್ಲಡ್ ಬರ್ತಿತ್ತು. ಅವಾಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಎಲ್ಲ ಆಯ್ತು. ಅವಳು ಪೊಲೀಸ್ ಅವರೆಲ್ಲ, ನೋಡಿ ಅಮ್ಮ ಇದು ನಿಮ್ ಮನೆ ಜಗಳ, ನೀವು ಏನೋ ಇವನ್ ಬೇಡವೇ, ಅವಳು ನಂಗ್ ಬೇಡವೇ ಬೇಡ, ಅವನು ನಾನು ಇವನ್ ಡಿವೋರ್ಸ್ನೇ ಕೊಟ್ಬಿಡ್ತೀನಿ ಅಂದ್ಬಿಟ್ಟು ಅಲ್ಲಿವರೆಗೆ ಇದೇ ಆಗ್ಬಿಟ್ಟಿದ್ಲು ಸರ್. ಆಯ್ತು, ಅವತ್ ನೈಟು ಪೊಲೀಸ್ ಸ್ಟೇಷನ್ ಅಲ್ಲೆಲ್ಲ ಕಂಪ್ಲೇಂಟ್ ಆಗ್ಬಿಟ್ಟು ಅದ್ರ ನಾಳೆಗ್ ಹೋಗ್ಬಿಟ್ಟು ನನ್ ಫೋನ್ ಮಾಡ್ಬಿಟ್ಲು, ಈ ತರ ಆಗೈತೆ, ಅವನು ಮನೆಗೆಲ್ಲ ಬಂದು ಟಾರ್ಚರ್ ಕೊಡ್ತಾವನೆ ಅಂತ ಹೇಳು, ಏನ್ ಮಾಡ್ತೀಯ ಅಂತ ಕೇಳಿದೆ. ಇಲ್ಲ ನಂಗ್ ನೀನ್ ಬೇಕು, ನಾನು ಅವ್ನಿಗೆ ಡಿವೋರ್ಸ್ ಕೊಡ್ತೀನಿ ಅಂತ ಅಂದ್ರು. ಯೋಚನೆ ಮಾಡ್ಬಿಟ್ಟು ಮಾಡು, ಏನೇ ಮಾಡಾಗಿದ್ರು ಯೋಚನೆ ಮಾಡ್ಬಿಟ್ಟು ಮಾಡು, ಇದು 2-3 ದಿನಕ್ಕೆ ಮುಗ್ದೋಗೋ ವಿಚಾರ ಅಲ್ಲ ಸರ್. ಹೇಳಪ್ಪ. 2-3 ದಿನಕ್ಕೆ ಮುಗ್ದೋಗೋ ವಿಚಾರ ಅಲ್ಲ, ಯೋಚನೆ ಮಾಡು. ಯೋಚನೆ ಮಾಡ್ಬಿಟ್ಟು ಏನ್ ಯೋಚನೆ ಮಾಡು ಅಂತ ಹೇಳ್ತಿರೋದು? ಅವಳು ಡಿವೋರ್ಸ್ ಕೊಡ್ತೀನಿ ಅಂತ ಅನ್ಲಲ್ಲ ಸರ್. ಓಕೆ. ಸೊ ಒಂದೇ ಸಲ ಆ ರೀತಿ ನಿರ್ಧಾರ ಮಾಡೋದ್ರ ಬದಲು ಯೋಚನೆ ಮಾಡು ಅಂತ. ಹೌದು, ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಗೋ. ಯಾರೋ ಆಗಲ್ಲ ಈಗಿನ ಕಾಲದಲ್ಲಿ, ಯೋಚನೆ ಮಾಡ್ಬಿಟ್ಟು ನಿರ್ಧಾರ ತಗೋ ಅಂತ ಅಂದೆ ಸರ್. ಅದಕ್ಕೆ ಅವಳು ಇಟ್ಕೊಂಡು, ಇಲ್ಲ ನನ್ನ ನೀನ್ ಚೆನ್ನಾಗ್ ನೋಡ್ಕತೀಯ, ನಾನು ಅವ್ನ್ ಡಿವೋರ್ಸ್
ನಾನ್ ನೋಡ್ಕೊರೋ ಪ್ರಶ್ನೆ ಬೇರೆ, ನೀನ್ ಅವ್ನ್ ಡಿವೋರ್ಸ್ ಕೊಡೋ ಪ್ರಶ್ನೆ ಬೇರೆ. ಏನೇ ಮಾಡಾಗಿದ್ರು ಯೋಚನೆ ಮಾಡ್ಬಿಟ್ಟು ಮಾಡು ಈಗ ಅದನ್ನ ಹೇಳ್ಬೇಕಾದ್ರೆ ನಿಮ್ ತಲೆಯಲ್ಲಿ ಕೊಡ್ಬೇಕು ಅಂತ ಇತ್ತ, ಕೊಡಬಾರ್ದು ಅಂತ ಇತ್ತ? ಸರ್ ಅಂದ್ರೆ ಇವಾಗ ನನ್ ಜೊತೆ ಇರ್ತಾಳೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಮದ್ವೆ ಆಗೈತೆ ಅವನ್ ಜೀವನನು ಹಾಳಾಗ್ಬಿಡ್ದು ಅನ್ನೋ ದೃಷ್ಟಿಲಿ ನಾನು ಅವಳಿಗೆ ಹೇಳ್ದೆ. ಹಂಗ ಹಾಳಾಗ್ಬಾರ್ದು ಅಂದ್ರೆ ಸಂಪರ್ಕನೇ ಮಾಡ್ಕೊಳ್ಬಾರ್ದಿತ್ತು, ಅದ್ ಯಾಕೆ? ಹೌದು ಸರ್. ಆಯ್ತು. ಸೊ ಯೋಚನೆ ಮಾಡು ಇನ್ನೊಂದ್ ಸ್ವಲ್ಪ ಅಂತ ಏನು ಪದೇ ಪದೇ ಹೇಳ್ತಿದ್ರಿ? ಹೌದು ಸರ್. ಅವಳು ಇಲ್ವೇ ಬೇಡ ನಂಗೆ, ನಾ ಡಿವೋರ್ಸ್ನೇ ಕೊಡ್ತೀನಿ ಅಂದ್ಬಿಟ್ಟು ಡಿವೋರ್ಸ್ ಅಪ್ಲಿಕೇಶನ್ ಹಾಕಿದ್ವಿ ಸರ್ ಕೋರ್ಟ್ಗೆ. ಆಯ್ತು, ನಾನು ಸರಿ ಇದೇನಾ ನಿನ್ ಕೊನೆ ನಿರ್ಧಾರ ಅಂತ. ಹೌದು, ನಾನ್ ನಿನ್ನೆ ನಂಬ್ಕೊಂಡಿದೀನಿ. ಸರಿ, ನಾನ್ ನಂಬ್ಕೊಂಡಿದೀನಿ ಅಂದ್ಮೇಲೆ ಆಯ್ತು ಬಿಡು, ನಾನ್ ನೋಡ್ಕೊತೀನಿ. ಡಿವೋರ್ಸ್ ಅಪ್ಲಿಕೇಶನ್ಗೆಲ್ಲ ಇದಾಯ್ತು ಸರ್, ಹಾಕಿದ್ಲು. ಡಿವೋರ್ಸ್ ಅಪ್ಲಿಕೇಶನ್ ಹಾಕಿದ್ಲು. ಕೋರ್ಟ್ಗೆ ಏನ್ ದುಡ್ಡು ಕಟ್ಬೇಕೋ ಎಲ್ಲ ನಾನೇ ಕಟ್ದೆ. ಆಯ್ತು, ನಾನು ಅವ್ನಿಗೆ ಡಿವೋರ್ಸ್ ಕೊಟ್ಬಿಟ್ಟು ನಾನು ನಿನ್ನ ಮದುವೆ ನಾನು ಆಯ್ತು ಬಿಡು. ಸರ್ ನಾನು ಏನಂದೆ ಅಂತಂದ್ರೆ, ಆಯ್ತು ನಾನು ನಂಬ್ಕೊಂಡ್ ಬಂದಿದ್ಯಾ, ನಿಮ್ಗೆ 2 ಮಕ್ಳು ಇರ್ಬೋದು, ನಾ ಚೆನ್ನಾಗ್ ನೋಡ್ಕೊತೀನಿ. ಹಲೋ, ನಿಮ್ಗೆ 2 ಮಕ್ಳು ಇರ್ಬೋದು, ಅದನ್ನ ನಾ ಚೆನ್ನಾಗ್ ನೋಡ್ಕೊತೀನಿ ಅಂತಂದೆ. ಆಯ್ತು, ನಾನು ಅದಕ್ಕೆ ಡಿವೋರ್ಸ್ ಕೊಡ್ತಿದೀನಿ, ನೀನ್ ಚೆನ್ನಾಗ್ ನೋಡ್ಕೊತೀಯ ಅನ್ನೋದು ನನಗೆ ಗೊತ್ತು. ಅಂದ್ರೆ ಇದೆಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿದ್ ನಡೀತಾ ಇದೆಯಾ ಆ ವೇಳೆಗೆ? ಹೌದು ಸರ್, ಇದೆಲ್ಲ ಮನೆಯವ್ರಿಗೆಲ್ಲ ಗೊತ್ತಿತ್ತು. ಮನೆಯಲ್ಲೆಲ್ಲ ಪರವಾಗಿಲ್ಲ, 2 ಮಕ್ಳಿದ್ರು, ಮದುವೆ ಆಗು ಮಗ? ಇಲ್ಲ, ಅವ್ರು ಒಪ್ಪಿರ್ಲಿಲ್ಲ ಸರ್. ಓಕೆ. ಮನೆಯಲ್ಲೆಲ್ಲ ಇಷ್ಟೆಲ್ಲ ಆದ್ಮೇಲೆ ಮನೆಗೆಲ್ಲ ಗೊತ್ತಾಯ್ತು. ಅಂದ್ರೆ ಅವಳು ಯಾಗಿದ್ರು ನನ್ ಮದುವೆ ಮಾಡ್ಕೊತಾಳೆ ಅನ್ನೋ ಗೊತ್ತಾದ್ಮೇಲೆ ನಾ ಕರ್ಕೊಂಡ್ ತಿರ್ಗಾಡೋದೆಲ್ಲ ಯಾರೇ ನೋಡಿದ್ರು ತಲೆ ಕೆಡಿಸ್ಕೊತಿರ್ಲಿಲ್ಲ. ಬಿಡು, ಯಾಗಿರು ಇವಳನ್ನೇ ಮದುವೆ ಮಾಡ್ಕೊಳ್ಳೋದು ನಾನು, ಬಿಡು ಆಯ್ತು ಅಂದ್ಬಿಟ್ಟು ನಾನು ಯಾರೇ ನಮ್ ಚಿಕ್ಕಪ್ಪ ನಮ್ ದೊಡ್ಡಪ್ಪ ಯಾರೇ ಇದ್ರು ಅವ್ರ ಮುಂದೆನೆ ಬೈಕಲ್ಲಿ ಕರ್ಕೊ ತಿರ್ಗಾಡೋದು, ಇದೆಲ್ಲ ಜಾಸ್ತಿ ಮಾಡ್ಬಿಟ್ಟೆ ಸರ್ ನಾನೇ. ಅವ್ರೇನು ಕೇಳ್ತಿರ್ಲಿಲ್ವಾ ಅವ್ರ ಮನೆಯವರು ನಿಮ್ ಮನೆಯವರು? ಅವ್ರಿಗೆಲ್ಲ ಗೊತ್ತಾಗಿತ್ತು ಸರ್. ಹೀಗೆ ಒಂದಿನ ನನ್ ಜೊತೆ ಚೆನ್ನಾಗಿರ್ಬೇಕಾದ್ರೆ ಸರ್, ಇಷ್ಟೆಲ್ಲ ಆಗಿತ್ತು. ಇದೆಲ್ಲ ಆದ್ಮೇಲೆ ನನ್ ಜೊತೆ ಚೆನ್ನಾಗಿರ್ಬೇಕಾದ್ರೆ ಅವ್ರ ಮಗನ್ಗೆ ಹುಷಾರಿರ್ಲಿಲ್ಲ. ಅವಾಗ ಹಾಸ್ಪಿಟ್ಲಿಗೆ ತೋರ್ಸ್ಬೇಕು, ಎಷ್ಟು ಬರಿಸು ಅಂತ ಅಂದ್ಲು. ನಾನು ಆಯ್ತು ಬರಿಸ್ತೀನಿ ಅಂತ ಅಂದೆ. ಹೋಗಿ ಎಷ್ಟು ಬರಿಸ್ತೆ ಸರ್. ಸರಿ ಆಯ್ತು, ದುಡ್ಡಿಲ್ಲ ತೋರ್ಸಕ್ಕೆ ಅಂದ್ಲು, ದುಡ್ಡು ಕೊಟ್ಟೆ. ಸರಿ ಆಯ್ತು, ನಾನು ಇದ್ರ ಜೊತೆ ಗದ್ದೆ ಕೆಲಸನೂ ಮಾಡ್ತೀನಿ ಸರ್. ಅಂದ್ರೆ ಡೈವರ್ಸ್ ಆಗಿತ್ತಾ ಹೊತ್ತಿಗೆ? ಇಲ್ಲ, ಡೈವರ್ಸ್ ಆಗಿರ್ಲಿಲ್ಲ, ಅಪ್ಲಿಕೇಶನ್ ಹಾಕಿದ್ರು. ಬಟ್ ಹಾಕಿ ಅವ್ರ ತವ್ರ ಮನೇಲಿ ಇದ್ರು ಸರ್. ಅಂದ್ರೆ ಅದು ಹೌದು, ತವ್ರ ಮನೇಲೆ ಇದ್ರು. ಬಟ್ ನೀವು ಅಲ್ಲಿಂದಲೇ ಎಲ್ಗಾದ್ರೂ ಕರ್ಕೊಂಡು ಹೋಗ್ತಿದ್ರೆ ಅಲ್ಲಿಗೆ ತಂದು ಬಿಡ್ತಿದ್ರಿ? ಇಲ್ಲ, ಅವ್ರೂರು ನಮ್ಮೂರು ಪಕ್ಕದಲ್ಲೇ, ಅವ್ರ ಅಮ್ಮವ್ರ ಊರು ನಮ್ಮೂರು ಪಕ್ಕದಲ್ಲೇ. ಓಕೆ ಓಕೆ. ಏನಾದ್ರು ಬೇಕು ಅಂದ್ರೆ ಅವ್ರು ನಮ್ಮೂರ್ಗೆ ಬರ್ಬೇಕು ಸರ್, ಊರ್ಗಿರ ಏನು ಹೇಳಲ್ಲ. ಬೇಡಪ್ಪ ಬೇಡಪ್ಪ ಬೇಡಪ್ಪ, ಏನಾದ್ರು ಬೇಕು ಅಂದ್ರೆ ನಮ್ಮೂರ್ಗೆ ಬರ್ಬೇಕು ಅವರು. ಆಯ್ತು, ಹೀಗೆ ಎಷ್ಟೆಲ್ಲ ಬರುತ್ತೆ, ದುಡ್ಡಿಲ್ಲ ಅಂತ ಅಂದ್ಲು. ಸರಿ ತಕೋದು ತೋರ್ಸ್ಕೊಂಡು ಹೋಗು ಅಂದು ನಾನು ಇದ್ರ ಜೊತೆ ಗದ್ದೆ ಕೆಲ್ಸಕ್ಕೂ ಹೋಗ್ತೀನಿ ಸರ್. ನಂಗೆ ಗದ್ದೆ ಕೆಲ್ಸ ಐತೆ, ಹುಲ್ಲೂರ್ಬೇಕು ನಾನು. ಸರಿ ತಗೋ ತೋರ್ಸ್ಕೊಂಡು ಹೊಟ್ಟೋಗು ಅಂದ್ಬಿಟ್ಟು ದುಡ್ಡು ಕೊಟ್ಟೆ. ಆಯ್ತು, ನಾನು ಗದ್ದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಡಾಕ್ಟ್ರ್ ಇದ್ದಿದ್ದು 12:30 1 ಗಂಟೆಗೆ ಸರ್. ಅಪಾಯಿಂಟ್ಮೆಂಟ್ ಇದ್ದದ್ದು 12:30 1 ಗಂಟೆಗೆ ನನ್ಗೆ ಅಷ್ಟೊತ್ತು ಅಲ್ಲಿವರೆಗೆ ಕೆಲಸ ಮುಗ್ದೋಯ್ತು ಸರ್. ನಾನ್ ಮತ್ತೆ ಫೋನ್ ಮಾಡಿದೆ, ಎಲ್ಲಿರಿಯಾ ಅಂತ. ತೋರ್ಸ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ತೋರ್ಸ್ಕೊಂಡು ಹೋಗ್ತಿದ್ದೀನಿ ಅಂತ ಅಂದೆ. ಎಲ್ಲಿದೆ ಕರೆಕ್ಟ್ ಆಗಿ ಹೇಳು, ನಾ ಬರ್ತೀನಿ ಅಂತ ಅಂದೆ. ಇಲ್ಲೇ ಜ್ಯೂಸ್ ಕುಡಿತಾ ಇದ್ದೀನಿ ಅಂತ ಅಂದ. ಎಲ್ಲಿ ಜ್ಯೂಸ್ ಕುಡಿತಿದ್ಯಾ ಹೇಳು, ನಾನು ಬರ್ತೀನಿ. ಏನ್ ಜ್ಯೂಸ್ ಕುಡಿತೀಯ, ನಾನು ಕುಡ್ಕೊಂಡು ನಿನ್ನ ಬಸ್ ಹತ್ತಿಸ್ಬಿಟ್ಟು ಕಳಿಸ್ತೀನಿ ಅಂತ ಅಂದ್ರೆ, ಬೇಡ ಬಿಡು, ನಾನೇ ಕುಡ್ಕೊಂಡು ಹೋಗ್ತೀನಿ, ಬೇಡ ಬಿಡು ಯಾವತ್ತು ಇಲ್ದೆ ಹೋದವಳು ಯಾಕೆ ಹಿಂಗ ಆಡ್ತಿದೀಯಾ ಅಂತಂದೆ. ಅಯ್ಯೋ ಏನೂ ಇಲ್ಲ, ಬಿಡು ಸರಿ, ಯಾವ ಜ್ಯೂಸ್ ಅಂಗಡಿ ಹತ್ರ ಇದೆಯಾ ಹೇಳು, ಬರ್ತೀನಿ, ತೋರಿಸ್ತಲ್ಲ ಹಾಸ್ಪಿಟ್ಲ್ಗೆ ಅಂತಂದೆ. ಅದಕ್ಕೆ ಅವಳು ಜ್ಯೂಸ್ ಅಂಗಡಿ ಹೇಳಲಿಲ್ಲ. ನಾನು ಆ ಪಕ್ಕದಲ್ಲೇ ಜ್ಯೂಸ್ ಅಂಗಡಿ ಇದೆ, ಅಲ್ಲಿಗೆ ಹೋದೆ ಸರ್. ಅಲ್ಲಿಗೆ ಹೋದೆ, ಅವಳು ಬೇರೆ ಹುಡುಗನ ಜೊತೆ ಕುತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾಳೆ.
ಓಹೋ. ನನ್ಗೆ ನಿಜವಾಗ್ಲೂ ಸರ್ ಮನ್ಸು ಹೊಡೆದೋಗ್ಬಿಡ್ತು. ಹ್ಮ್ ಬೇರೆ ಹುಡ್ಗನ್ ಜೊತೆ ಕುತ್ಕೊಂಡ್ ಜ್ಯೂಸ್ ಕುಡಿತಾ ಇದ್ದಾಳೆ. ಹ್ಮ್ ನನ್ ನೋಡಿದ ತಕ್ಷಣ ಹೋಗು ಹೋಗು ಅಂತ ಕಳಿಸ್ಬಿಟ್ಲು. ಹ್ಮ್ ನನ್ ಏನು ಮಾತಾಡ್ಲಿಲ್ಲ, ಸುಮ್ನೆ ಹೋಗಿ ನಿಂತ್ಕೊಂಡೆ. ಹ್ಮ್ ಅಲ್ಲ ಕಣೆ ನೀನ್ ಯಾರದು ಅಂತ ಕೇಳಿದೆ. ಹ್ಮ್ ನಮ್ಮೂರವನು ಅಂತ. ಆಯ್ತು ಅವ ನಿಮ್ಮೂರವನು, ಸರಿ ಜ್ಯೂಸ್ ಕುಡಿತಾ ಇದೆಯಲ್ಲ, ಜ್ಯೂಸ್ಗೆ ಯಾರು ದುಡ್ಡು ಕೊಟ್ರು ಕೊಡ್ಲಾ ಅಂತ. ಇಲ್ಲ ನಾನೇ ಕೊಟ್ಟೆ ಅವ ಅಂಗಡಿ ಕೇಳ್ದತಿ, ಇಲ್ಲ ಅವ್ರು ಕೊಟ್ಬಿಟ್ಟು ಹೋದ್ರು ಬಿಡಿ ಅಂತ ಅಂದ್ರು. ಹ್ಮ್ ನಾನು ಯಾಕೆ ಇಂತ ಸುಳ್ಳು ಹೇಳ್ತಿದೀಯಾ, ಆ ಹುಡ್ಗ ಕೊಟ್ಟನಂತಲ್ಲ, ಯಾರು ಅವನು, ನಮ್ಮೂರವನು, ಈ ತರ ಸುಳ್ಳೆಲ್ಲ ಹೇಳ್ಬೇಡ, ಯಾರು ಅಂತ ಕರೆಕ್ಟ್ ಆಗಿ ಹೇಳು. ಇಲ್ಲ ಇಲ್ಲ ನಮ್ಮೂರವನೇ ಅಂತ ಹೇಳಲು. ನಾನು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ. ಸರಿ ಫೋನ್ ಕೊಡು ಅಂದ್ಬಿಟ್ಟು ಫೋನ್ ಇಸ್ಕೊಂಡೆ ಅವಳು. ಫೋನ್ ಮಾಡ್ದೆ, ಅವನು ಫೋನೇ ರಿಸೀವ್ ಮಾಡ್ತಿಲ್ಲ. ಫೋನೇ ರಿಸೀವ್ ಮಾಡ್ತಿಲ್ಲ. ಅಲ್ಲ ನಿಮ್ಮೂರ ಅವನು ಫೋನ್ ಆ ಕಡೆಯಿಂದ ಬಂತು, ಆ ಕಡೆಯಿಂದ ಅವನು ಕಾಲ್ ಮಾಡ್ದ. ಇದೇನೇ ಅವ್ನು ಕಾಲ್ ಮಾಡ್ದ, ನನ್ನ ವಾಯ್ಸ್ ಕೇಳ್ದಕ್ಕೆ ಫೋನೇ ಮಾತಾಡ್ತಿ. ನಂಗೆ ಯಾರು ಅಂತ ಹೇಳು, ಇದವರ ಬೇಡ ಬಿಡು, ನಿಂಗೆ ನಂಗೆ ಹೇಳಕ್ ಇಷ್ಟ ಇಲ್ಲ ಅಂದ್ರೆ ಬೇಡ ಬಿಡು, ನೀನು ದೂರ ಆಗೋಣ ಬಿಡು ಅಂತ ಅಂದೆ. ಇಲ್ಲ ಹೇಳ್ತೀನಿ ಬಿಡು, ಸರಿ ಆಯ್ತು ಹೇಳ್ತೀನಿ ಬಿಡು ಅಂತ. ಯಾರು ಅಂತ ಹೇಳು ಅಂತಂದೆ. ಅದಕ್ಕೆ ಅವಳು ಇದ್ಕೊಂಡು ಈ ತರ ನಮ್ಮೂರವನೇ, ನಂಗೆ ಪರಿಚಯ ಅವನು, ನನ್ ಜೊತೆ ಫೋನಲ್ಲಿ ಮಾತಾಡ್ತಿದ್ದವನು ಅವನೇ ಅಂತ ಹೇಳಿದ್ಲು. ನಿಂಗೆ ಈ ತರ ಇದ್ಬೇಕಾದ್ರೆ ನನ್ ಜೊತೆ ಏನಕ್ ಮಾತಾಡ್ತೀಯಾ ಅಂತ ಅಂದೆ ಸರ್. ಇಲ್ಲ ಅವ್ನು ಬಿಟ್ಬಿಟ್ಟಿದೀನಿ, ಅವನು ಏನೋ ಬರೀ ಫ್ರೆಂಡ್ ಮಾತ್ರ ಅಂತ ಅಂದ್ಲು ಸರ್. ಫ್ರೆಂಡ್ ಮಾತ್ರ ಅಂತೀಯಾ, ಫೋನ್ ಮಾಡೋದ್ರಾಗೆ ಇವನು ಇವಾಗ ಆಲ್ಮೋಸ್ಟ್ ಇವಾಗ ನಾನು ಮದುವೆ ಮಾಡ್ಕೊತೀನಿ ಅಂತ ಡಿವೋರ್ಸ್ ಅಪ್ಲಿಕೇಶನ್ ಡಿವೋರ್ಸ್ಗೂ ಕೊಡ್ತಿದೀಯಾ. ಹಂಗಂದ್ಮೇಲೆ ಅವನ್ಗೂ ಇವನ್ ನನ್ ಮದುವೆ ಆಗೋ ಹುಡ್ಗ ಅಂತ ಹೇಳ್ಬೋದಿತ್ತು ತಾನೆ ನೀನು ಅಂತ ಅಂದೆ ಸರ್. ಅದಕ್ಕೆ ಅವಳು ಇದ್ಕೊಂಡು ಇಲ್ಲ ಆ ತರ ಎಲ್ಲ ಇನ್ನೂ ಹೇಳ್ಕೊಳ್ಳೋ ಟೈಮ್ ಬಂದಿಲ್ಲ, ಹೇಳ್ಕೊಳ್ಳೋ ಟೈಮ್ ಬಂದ್ರೆ ನಾನು ಹೇಳ್ತೀನಿ ಬಿಡು ಅಂತ ಅಂದ್ಲು. ಅಲ್ಲವ ಹೇಳ್ಕೊಳ್ಳೋ ಟೈಮ್ ಬಂದಿಲ್ಲ ಅಂತಂದ್ರೆ ಏನು, ಇವಾಗ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಾಗಿದೆ ನಾನು ನೀನು ಮದುವೆ ಮಾಡ್ಕೊಳ್ಳೋದು ಅಂತ ಗೊತ್ತಾಗಿದೆ. ಇನ್ನೇನು ಇದಾಗಿಲ್ಲ. ಹಂಗೆ ಹಿಂಗೆ ಜಗಳ ಆಡ್ಕೊಂಡು ಆಯ್ತು ನಾನು ಇನ್ನು ಮುಂದೆ ಯಾರನ್ನೂ ನೋಡ್ಕೊಳ್ಳಲ್ಲ, ನಾನ್ ನಿನ್ ಜೊತೆ ಚೆನ್ನಾಗಿರ್ತೀನಿ ಅಂತ ಅಂದ್ಲು ಸರ್. ಆಯ್ತು ಹಂಗೆ ಜಗಳ ಎಲ್ಲ ಆಯ್ತು ಸಮಾಧಾನ ಆಯ್ತು ಬಿಡು ಮಹೇಶ, ತಪ್ಪಾಯ್ತು, ಎಷ್ಟು ಹೇಳ್ಬಿಟ್ಟೆ. ಹಲೋ ಹೇಳಪ್ಪ. ಹಂಗಂತ ಅಂದ್ಲು. ಸರಿ ಬಿಡು ಆಯ್ತು ಎಲ್ಲ ಇದಾಯ್ತು ಸರ್. ಆಯ್ತು ಇದನ್ಲು ಎಲ್ಲ ಒಂದು ಲೆವೆಲ್ಗೆ ಬಂತು. ಆಯ್ತು ಬಿಡು ಅಂದ್ರೆ ಆಯ್ತು ಬಿಡೆ, ನಾನು ಆತನ ಜೊತೆ ಮಾತಾಡ್ತಿರೋದು ಹೌದು ಅಂತ ಒಪ್ಕೊಂಡ್ರು. ಹೌದು ಅಂತ ಒಪ್ಕೊಂಡ್ಲು. ನಾನು ಇಟ್ಕೊಂಡು ನಾನು ಮದ್ವೆ ಆಗೋ ಹುಡುಗ ಅಂತ ಗಟ್ಟಿಯಾಗಿ ಹೇಳುವಷ್ಟು ಧೈರ್ಯ ಅಥವಾ ಆ ಮಟ್ಟಿನ ನಂಬಿಕೆ ನಿಮಗೂ ಅಥವಾ ಆಕೆ ಹೇಳಕ್ಕೆ ಎಂದು ಮುಂದೆ ನೋಡ್ತಿದ್ದಾಳೆ ಅಂತ ನಿಮಗೆ ಗೊತ್ತಾಯ್ತು? ಹೌದು ಸರ್ ಗೊತ್ತಾಯ್ತು. ಇದ್ರು ಆಯ್ತು ಎಲ್ಲ ಆಯ್ತು ಬಿಡು, ಏನೋ ಗೊತ್ತಿದ್ದು ಆಯ್ತು ಬಿಡು, ಏನೋ ಪ್ರೀತಿ ಕೂಡು ಅಂತಾರಲ್ಲ ಸರ್, ಆಯ್ತು ಬಿಡು ಇನ್ನೊಂದ್ಸತ ಆ ತರ ತಪ್ಪು ಮಾಡ್ಬೇಡ ಅಂದ್ಬಿಟ್ಟು ಎಲ್ಲ ಸಮಾಧಾನ ಆಯ್ತು. ಆಯ್ತು ಹಿಂಗೆ ಮಾತಾಡ್ತಂತ 1 ತಿಂಗಳು 2 ತಿಂಗಳು ಹಿಂಗೆ ಮಾತಾಡ್ಕೊಂಡು ಎಲ್ಲ ಚೆನ್ನಾಗಿತ್ತು ಸರ್. ಇದ್ದಕ್ಕಿದ್ದಾಗ ಯಾಕೋ ಮದುವೆ ಮಾಡ್ಕೊಳ್ಳೋಣ ಬಾ, ಸರಿ ಡಿವೋರ್ಸ್ ಆಗುತ್ತಲ್ಲ, ಡಿವೋರ್ಸ್ ಆದ ತಕ್ಷಣ ಮದುವೆ ಆಗಲ್ಲ ಮದುವೆನ ನಾನು ಅಂತ ಇದ್ ಮಾಡಕ್ ಶುರು ಮಾಡಲು. ಯಾಕೆ ಅಂತ, ನಂಗೆ ಮನೆ ಇಲ್ಲ, ನಾವಿರೋ ಬಾಡಿಗೆ ಮನೇಲಿ ನಾನ್ ಮನೆ ಕಟ್ಕೋಬೇಕು, ಅದಕ್ಕೂ ಮೊದ್ಲೇ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಅಂತಿಲ್ವ ಸರ್. ನಾನೇ ನೋಡ್ಕೊತೀನಿ, ಅದಕ್ಕೂ ಮುಂಚೆ ಅವ್ರನ್ನ ಪ್ರತಿಯೊಂದು ಏನ್ ಬೇಕು ಏನ್ ಬೇಡ ಎಲ್ಲಾನು ತೆಗೆದಾಕ್ತಿದ್ದೆ ಸರ್ ಮನೆಗೆ. ನಿಮ್ಗೆ ಏನ್ ದುಡಿಮೆ ಅಂತ ನಿಮ್ಗೆ ಆದಾಯ ಎಲ್ಲಿಂದ ಬರ್ತಿತ್ತು ಸರ್? ಅಂದ್ರೆ ನಾ ಗಾರೆ ಕೆಲಸ ಮಾಡ್ತಿದ್ದೆ. ಮನೆಗೆಲ್ಲ ಗೊತ್ತಾ ಈಕೆಗೋಸ್ಕರ ನೀವು ಖರ್ಚು ಮಾಡೋದು? ಸರ್ ಅಲ್ಲಿವರೆಗೆ ಮನೇಲೆಲ್ಲ ಜಗಳ ಆಗಿ ಮನೇಲೆಲ್ಲ ತುಂಬಾ ದೊಡ್ಡ ಇವಾಗ ಇದಾಯ್ತಲ್ಲ ಸರ್,
ಅವಳು ಈ ತರ ನಾನು ಇನ್ನೊಂದ್ ಸ್ವಲ್ಪ ದಿನ ಬಿಟ್ಕೊಂಬೋದು, ಯಾಕೆ ನಮ್ ಮನೆ ಇಲ್ಲ ಮನೆ ಕಟ್ಕೋಬೇಕು ಅಂತ ಅಂದ್ಲು. ಅಲ್ಲಿವರೆಗೆ ನಮ್ಮ ಮನೆಯವ್ರಿಗೆಲ್ಲ ಗೊತ್ತಾಯ್ತು ಸರ್. ಇವಳಿಗೆ ದುಡ್ಡು ಕೊಡೋದು, ಇವಳ ಜೊತೆ ಮಾತಾಡೋದು, ಇವಳನ್ನ ಕರ್ಕ ತಿರ್ಗಾಡೋದು ಎಲ್ಲ ಗೊತ್ತಾಯ್ತು ಸರ್. ಅಂದ್ರೆ ಇಡೀ ಬೀದಿಗೆಲ್ಲ ಗೊತ್ತಾಗ್ಬಿಡ್ತು. ಓ ಇವನು ಯಾರೋ ಮದ್ವೆ ಆಗಿರೋಳ್ ನೋಡ್ಕೊಬಿಟ್ಟವನೆ ಬೀದಿಗೆಲ್ಲ ಪಬ್ಲಿಕ್ ಆಗೋಗ್ಬಿಡ್ತು. ನಾನು ಬಿಡು ಯಾಕಿರು ಇವಳನ್ನೇ ಮದ್ವೆ ಮಾಡ್ಕೊತೀನಿ, ನನ್ ಜೀವನ ಏನೋ ಅಂತ ಇವಳ ಜೊತೆನೆ ಬಿಡು ಗೊತ್ತಾದ್ರೆ ಆಗ್ಲಿ ಅಂತ ನಾ ಜಾಸ್ತಿ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಆಯ್ತು ಎಲ್ಲ ಇದಾಯ್ತು ಸರ್. ನಾ ಜಾಸ್ತಿ ಅಮ್ಮವ್ರಿಗೆಲ್ಲ ಗೊತ್ತಾಯ್ತು, ಅಮ್ಮವ್ರ ಜೊತೆ ಎಲ್ಲ ಜಗಳ. ಇವಾಗ ಅವ್ಳು ಬೇಕು ಅಂತ ಅನ್ನೋದಕ್ಕೆ ಅಮ್ಮವ್ರ ಜೊತೆ ಎಲ್ಲ ಜಗಳ ಮಾಡಕ್ ಶುರು ಮಾಡಿದೆ, ಅಮ್ಮನ್ ಜೊತೆ ಅಪ್ಪನ್ ಜೊತೆ. ಸರ್ ಹೇಳಪ್ಪ. ಅಮ್ಮನ್ ಜೊತೆ ಅಪ್ಪನ್ ಜೊತೆ ಅಣ್ಣನ್ ಜೊತೆ ಅಕ್ಕನ್ ಜೊತೆ ಎಲ್ಲರ ಜೊತೆನೂ ಜಗಳ ಮಾಡಕ್ ಶುರು ಮಾಡ್ಬಿಟ್ಟೆ. ನಂಗಿಲ್ಲ ಅವಳೇ ಬೇಕು, ನಾನು ಅವಳನ್ನೇ ಮದುವೆ ಮಾಡ್ಕೊಳ್ಳೋದು. ಈ ವಿಚಾರ ನಮ್ಮ ಅಪ್ಪಾಜಿ ಚಿಕ್ಕಪ್ಪ ಎಲ್ರಿಗೂ ಗೊತ್ತಾಯ್ತು. ಎಲ್ರು ಬಂದ್ ಬುದ್ಧಿ ಹೇಳಿದ್ರು. ಲಾಸ್ಟಿಗೆ ಅವರು ಅದೇನೋ ಗೊತ್ತಿಲ್ಲ, ನಿನ್ ಹಣಲ್ ಬರ್ದಂಗಾಗ್ಲಿ, ನಿನ್ ಹಣಲ್ ಅವಳೆ ಅಂತ ಬರ್ದಿರ ಅವಳೆ ಅಂತ ಆಗ್ಲಿ, ನೀನು ಒಂದು ಅವಳ ಜೊತೆ ಚೆನ್ನಾಗಿರ್ತೀನಿ ಅಂದ್ರೆ ಹೋಗ್ ಚೆನ್ನಾಗಿರೋಗಪ್ಪ ಅಂತ ಅಂದ್ಬಿಟ್ರು ಸರ್. ಅತ್ತೆಯವರೆಲ್ಲ ಬಂದ್ ಬುದ್ಧಿ ಹೇಳೋರು. ಇದೆಲ್ಲ ಆದ್ಮೇಲೆ ನಾನು ಅವಳನ್ನ ಮತ್ತೆ ಕೇಳಿದೆ, ಬಾರೇ ಮದ್ವೆ ಮಾಡ್ಕೊಳ್ಳೋಣ ಅಂತ ಕೇಳಿದೆ ಸರ್. ಅವಳು ಇಲ್ಲ ನಮ್ ಮದ್ವೆ ಮಾಡ್ಕೊಳ್ಳಲ್ಲ, ಇನ್ನೊಂದ್ ಸ್ವಲ್ಪ ದಿನ ಬೇಕು, ಡಿವೋರ್ಸ್ ಸರಿ ಆಯ್ತು ಡಿವೋರ್ಸ್ ಆದ್ಮೇಲೆ ಮದ್ವೆ ಮಾಡ್ಕೊಳ್ಳೋಣ. ಅಲ್ಲಿ ಬಾ ಅಂತ, ಇಲ್ಲ ನಮ್ ಮನೆ ಕಟ್ಬೇಕು. ಸರಿ ನಮ್ಗೆ ಮನೆಗೆ ಲೋನ್ ಆಗೈತೆ, ಮನೆ ಕಟ್ಟಿಸ್ಬೇಕು ಅಂತ. ಸರಿ ಕಣೆ ಲೋನ್ ಆಗೈತೆ ಅಂದಲ್ಲ, ಬೇಸ್ಮಟ್ಟೆ ಎತ್ತಿದೀವಿ, ದುಡ್ಡು ಕೊಡು ನಂಗೆ ನೀನು. ಹಲೋ ಹೇಳಪ್ಪ, ನಂಗೆ ಕೇಳಿಸ್ತಾ ಇದೆ, ನಿನ್ ಪಾಡಿಗೆ ನೀನು ದುಡ್ಡು ಕೊಡು ಅಂತ ಅಂದ್ಲು. ನಾನು ಹಿಂದು ಮುಂದೆ ಯೋಚನೆನೇ ಮಾಡ್ಲಿಲ್ಲ ಸರ್. ಸರಿ ನಾನು ಮನೆ ಕಟ್ಟಿದ ತಕ್ಷಣ ಬಂದು ನಾನು ನಿನ್ನ ಮದುವೆ ಮಾಡ್ಕೊಬಿಡ್ತೀನಿ ಅಂತ ಅಂದ್ಲು. ಅವ್ರ ಅಕ್ಕನೂ ಅಲ್ಲಿವರೆಗೆ ಅವ್ರ ದೊಡ್ಡಕ್ಕ ಇದಾರಲ್ಲ ಸರ್, ಅವ್ರ ಅಕ್ಕ ಈ ಮನೆ ಒಂದ್ ಆಗ್ಬಿಡ್ಲಿಕ್ಕಪ್ಪ, ಮನೆ ಆದ ತಕ್ಷಣ ಅವ್ಳ ಮದುವೆ ಮಾಡ್ಕೊಂಡು ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಇದ್ರಿ, ಅವರು ನಿಮ್ ಜೊತೆಲಿ ಇರಿಸ್ಕೊಳ್ಳಿಲ್ದೇವ್ರೆ ಮನೆ ಕಟ್ಟಿದಾಗ ಅದ್ ನಿಮ್ಗೆ ನೀವೇ ಬಂದಿರೋರಂತೆ ಅಂತ ಅಂದ್ರು. ನಾನು ಒಂದೇ ಮಾತಂದಿದ್ದು ಸರ್, ನಾನು ಅವಳನ್ನ ಮದುವೆ ಮಾಡ್ಕೊಂಡ್ರು ನಿಮ್ ಮನೆಗ್ ಮಾತ್ರ ಕರ್ಕ ಬರಲ್ಲ, ನಾನು ಎಲ್ಲಾರು ಹೊರಗಡೆ ಕರ್ಕೊಂಡು ಹೋಗಿ ನೋಡ್ಕೊತೀನಿ ಹೊರತು ಅಲ್ಲಿ ಕರ್ಕ ಬರಲ್ಲ ಅಂತ ಹೇಳಿದೆ. ಅದಕ್ಕೆ ಇಲ್ಲ ಆಯ್ತು ಏನೋ ಮಾಡೋರ. ಅವಳು ದುಡ್ಡು ಕೇಳಿದ್ರು, ಬೇಸ್ಮಟ್ಟ ಎತ್ತಕ್ಕೆ ದುಡ್ಡು ಬೇಕು, ಎಷ್ಟೈತೆ ನಿಮ್ ಹತ್ರ ದುಡ್ಡು ಅಂತಂದೆ. ನನ್ನ ಹತ್ರ ಏನೋ ಲೋನ್ ಆಗಿರೋದು 75,000 ಐತೆ, ಅದ್ರ ಜೊತೆ ಒಂದ್ 50,000 ಆದ್ರೆ ಬೇಸ್ಮಟ್ಟ ಎತ್ಬಿಡ್ತೀವಿ ಅಂತಂದ್ರು. ಸರಿ ಆಯ್ತು, ಅವತ್ತು ಭಾನುವಾರ ನೆನೆ ಹೇಳಲು, ಸರಿ ಬುಧವಾರ ಬಾ ನಾ ದುಡ್ಡು ರೆಡಿ ಮಾಡ್ತೀನಿ ಅಂತ ಅಂದೆ. ಆಯ್ತು ಬುಧವಾರ ಬಂದ್ಲು, ಒಂದ್ಸತಿ 30,000 ಕೊಟ್ಟೆ ಸರ್. ಅವಳು ಓ ಇಷ್ಟೇನಾ, ನಾ ಕೇಳಿದ್ದು 50,000 ಅಲ್ವಾ, ನೀನ್ ಇಷ್ಟೇ ಕೊಟ್ಟಿದೀಯಾ, ಹಾಗಾದ್ರೆ ನೀನು ದುಡ್ಡು ಕೊಡಕ್ ನಿಂಗೆ ಇಷ್ಟ ಇಲ್ಲ, ನೀನ್ ನನ್ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಬರೀ ಇಷ್ಟೇ ಕೊಟ್ಟಿದೀಯಲ್ಲ, ಇವಾಗ ಇರೋದು ಇಷ್ಟು ಇಟ್ಕೋ, ಅದೇನೋ ಕೆಲಸ ಮಾಡಿಸ್ತೀರಿ, ಉಳ್ದಿದ್ ದುಡ್ಡು ಇನ್ನೊಂದ್ ವಾರ ಬಿಟ್ಕೊಂಡ್ ಕೊಡ್ತೀನಿ ಅಂತ ಅಂದೆ. ಆಯ್ತು ಇನ್ನೊಂದ್ ವಾರನಾಗ್ಲಿಲ್ಲ ಸರ್, ಇನ್ನೊಂದ್ 3-4 ದಿನ ಬಿಟ್ಕೊಂಡು ನಾನು ಇಂಟ್ರೆಸ್ಟ್ಗೆ ಯಾರೋ ಒಬ್ರಿಗೆ ದುಡ್ಡು ಕೊಟ್ಟಿದ್ದೆ, ಅವರು ದುಡ್ಡು ಕೊಟ್ರು. ಸರಿ ಬಾ ದುಡ್ಡು ಕೊಟ್ಟವ್ರೆ, ದುಡ್ಡು ಕೇಳಿದಲ್ಲ ಅಂದ್ಬಿಟ್ಟು ಮತ್ತೆ 30,000 ಕೊಟ್ಟೆ ಸರ್. ಆಯ್ತು 30,000 ಕೊಟ್ಟದ್ಗೆ ಬೇಸ್ಮಠ ಎಲ್ಲ ಆಯ್ತು, ಹಂಗೆ ಮಾತಾಡ್ಕೊಂಡ್ ಚೆನ್ನಾಗಿದ್ಲು. ಸರಿ ಇನ್ನೇನೆ ಬೇಸ್ಮಠ ಆಯ್ತಲ್ಲ, ಬಾ ಮದುವೆ ಮಾಡ್ಕೊಳ್ಳೋಣ. ಲಾಸ್ಟ್ಗೆ ಇಲ್ಲ ನಾನ್ ಮನೆ ಕಟ್ಟಿಸ್ಕೊ, ಹೊಸ ಮನೆಗೆ ಹೋಗಿ ಅಲ್ಲಿ ಇದ್ಬಿಟ್ಟೆ ಬರೋದು ಅಂತ ಅಂದ್ಲು. ನಾನ್ ಸಾಲ ಮಾಡ್ತೀನಿ ಅಂತಿದೀಯ, ಸಾಲ ಯಾರು ತೀರಿಸ್ತಾರೆ ನಿಂಗೆ? ಅಲ್ಲಿವರೆಗೆ ಸರ್ ಒಂದ್ ರೇಷನ್ ಆಗಿರ್ಬೋದು, ಸಿಲಿಂಡರ್ ಖಾಲಿ ಆದ್ರೆ ಸಿಲಿಂಡರ್ ದುಡ್ಡು ಎಲ್ಲ ಪ್ರತಿಯೊಂದು ಅವಳು ಆಗು ಹೋಗು, ಹಬ್ಬಕ್ಕೆಲ್ಲ ಬಟ್ಟೆ ಆಗು ಹೋಗು ಎಲ್ಲಾನು ನೋಡ್ಕೊತಿದೆ ಸರ್. ಅಂದ್ರೆ ಅವಾಗ ಮನೆಯಿಂದ ಹೊರಗಡೆ ಬಂದ್ಬಿಟ್ಟಿದ್ರ?
ಹೌದು ಸರ್, ಮನೆಯಲ್ಲಿ ಅಮ್ಮವ್ರ ಜೊತೆ ಜಗಳ ಆಡ್ಕೊಂಡು ಅಮ್ಮವ್ರೆಲ್ಲ ನಿಂಗೆ ತುಂಬಾನೇ ದೊಡ್ಡ ಜಗಳ ಆಯ್ತು. ಮತ್ತೆ ಎಲ್ಲಿದ್ರಿ? ಇಲ್ಲೇ ನನ್ನ ಫ್ರೆಂಡ್ ಜೊತೆ ರೂಮಲ್ಲಿ ಇದ್ದೆ ಸರ್. ಮನೆಗೆ ಹೋಗ್ತಾನೆ ಇರ್ಲಿಲ್ಲ. ಅಲ್ಲಿವರೆಗೆ ಅಮ್ಮವರೆಲ್ಲ ನನ್ ಮಗ ಬಂದಿಲ್ಲ ಅಂತ ಹೇಳಿ ನಮ್ ಚಿಕ್ಕಪ್ಪವ್ರಿಗೆಲ್ಲ ಹೇಳಿ ನಮ್ ಬೀದಿ ಯಜಮಾನ್ರಿಗೆಲ್ಲ ಹೇಳಿ ಲಾಸ್ಟ್ಗೆ ಹೆಂಗಾರು ಮಾಡಿ ನನ್ ಮನೆಗ್ ಬರಂಗ್ ಮಾಡ್ಯಪ್ಪ. ಅವನೇನೋ ಮಾಡ್ಕೊಂಡ ಅವ್ನ ಹೆಂಗ ಚೆನ್ನಾಗಿರ್ಲಿ, ಮನೆಗ್ ಅವನ್ ಊಟ ತಿಂಡಿ ಮಾಡಿದನೋ ಮಾಡಿಲ್ವೋ ಗೊತ್ತಿಲ್ಲ, ಫಸ್ಟ್ ಮನೆಗ್ ಬರಕ್ ಹೇಳಿ ಅಂತೆಲ್ಲ ಹೇಳಿ ಮನೆಯಿಂದ ಹೋದ ಒಂದ್ 10 ದಿನ 15 ದಿನಕ್ಕೇನೋ ಅಮ್ಮವ್ರು ಮನೆಗ್ ಬರಕ್ ಹೇಳಿದ್ರು. ಯಜಮಾನ್ರಿಗೆಲ್ಲ ಹೇಳಿ ಅವ್ರೆಲ್ಲ ಕರೆಸಿ ಮಾತಾಡಿ ಈ ತರ ಮಾಡ್ಬೇಡಕ್ಕಪ್ಪ, ಇನ್ನೊಂದ್ಸತಿ ಬಿಟ್ಬಿಡು ಅಂತೆಲ್ಲ ಹೇಳಿ ಇದಂದ್ಬಿಟ್ಟು ಅವನು ಬಿಟ್ರೆ ಬಿಡ್ದೇವ್ರಿಲ್ಲ, ಮನೇಲಿ ಇರ್ಲಿ, ಅವ್ನಿಗೆ ಇಷ್ಟ ಬಂದಂಗ್ ಮಾಡ್ಕೊಂಡಿರ್ಲಿ. ಅಪ್ಪನೂ ಅಮ್ಮನೂ ಹಂಗೆ ಅನ್ಕೊಂಡು ನನ್ ಮಗ ಮನೇಲಿ ಇದ್ರೆ ಸಾಕು, ಮನೇಲಿ ಇರ್ಲಿ, ಯಾರನ್ನಾದ್ರೂ ಮದ್ವೆ ಆಗ್ಲಿ ಅಂತ. ಅಂದ್ರೆ ಸರ್ ನಮ್ಮ ಅಪ್ಪ ನಮ್ಮ ಅಮ್ಮನ್ಗೆ ಚಿಕ್ಕ ಮಗ ಅಂತ ನಂಗೆ ತುಂಬಾನೇ ಪ್ರೀತಿ. ಹಂಗಂತ ಅಂದ್ರು. ಅದಕ್ಕೆ ಆಯ್ತು ಅಂದ್ಬಿಟ್ಟು ನಾನು ಮತ್ತೆ ಮನೆಗ್ ಬಂದು ಸೇರ್ಕೊಂಡೆ. ಅದ್ರ ಮಧ್ಯೆ ಆಯ್ತು, ಅವಳಿಗೆ ದುಡ್ಡು ಕೊಡೋದು ಎಲ್ಲ ಅಮ್ಮವ್ರಿಗೆಲ್ಲ ಗೊತ್ತಾಯ್ತಿತ್ತು. ಬೇಡ, ದುಡ್ಡನ್ನೆಲ್ಲ ವೇಸ್ಟ್ ಖರ್ಚು ಮಾಡ್ಕೊತಿದೀಯ, ಬೇಡ, ನೋಡು, ಯೋಚನೆ ಮಾಡು ಅಂತ ಅಮ್ಮವ್ರೆಲ್ಲ ಹೇಳ್ತಾ ಇದ್ರು ಸರ್. ನಾನು ಅವ್ರ ಮಾತೇನು ಕೇಳಲೇ ಇಲ್ಲ. ಅಷ್ಟೆಲ್ಲ ಆಯ್ತು ಸರ್. ಹೀಗೆ ಅವಳು ನಾನು ಎಲ್ಲೋ ಒಂದು ಅಂಗಡಿ ಹತ್ರ ಹೋಗ್ಬೇಕಾದ್ರೆ ಗಲಾಟೆ ನಾನು ಅವಳು ಮಧ್ಯೆ ಗಲಾಟೆ ಆಯ್ತು. ಅವ್ರ ಊರವ್ರು ಇದ್ರಂತೆ. ನಮ್ಮ ಊರವ್ರ ಮುಂದೆ ಎಲ್ಲ ನೀ ಗಲಾಟೆ ಮಾಡ್ಬಿಟ್ಟೆ. ಅವ್ರು ಕೇಳಿದ್ರೆ ಏನಂತ ಹೇಳೋದು ನಾನು? ನಮ್ಮ ಅಕ್ಕವ್ರಿಗೆಲ್ಲ ಹೇಳ್ತಾರೆ ಅವರು ಅಂತ ಅಂದ್ಲು. ನಿಮ್ ಅಕ್ಕವ್ರಿಗೆಲ್ಲ ಗೊತ್ತಿರೋದೇ ತಾನೇ ಇದು ಅಂತ. ಗೊತ್ತು, ಹಂಗಂದ್ಬಿಟ್ಟು ಎಲ್ರಿಗೂ ಪಬ್ಲಿಕ್ ಮಾಡದ ಅಂತ ನನ್ ಕೋಪದಲ್ಲಿ ಒಂದ್ ಏಟ್ ಹೊಡೆದ್ಬಿಟ್ಟೆ ಸರ್ ಅವತ್ತು. ಅದು ಹೋಗಿ ಅವ್ರ ಅಕ್ಕನ ಹತ್ರ ಹೇಳ್ಕೊಂಡು ಅವ್ರ ಅಕ್ಕ ಫೋನ್ ಮಾಡಲು, ಇದಕ್ ನನ್ ತಂಗಿಗೆ ಹೊಡೆದೆ, ರೋಡಲ್ಲೆಲ್ಲ ಯಾಕೆ ಜಗಳ ಆಡ್ತಿದ್ರಿ ಅದು ಇದು ಅಂತ ಬೈತಾ ಇದ್ಲು. ಅಕ್ಕ ಏನು ಇಲ್ಲ ಅಕ್ಕ, ನಾನು ಒಂದ್ 5 ನಿಮಿಷ ಒಂದ್ 5 ನಿಮಿಷ ಮಾತಾಡ್ಬೇಕು ನಾನು ನಿನ್ ಜೊತೆ ಅಂತ ಕರೆದೆ. ಅವಳು ಅಷ್ಟಕ್ಕೆ ಅಲ್ಲೆಲ್ಲ ಅರ್ಚಾಡಲು, ನಿಮ್ ಊರವ್ರು ಯಾರೋ ನೋಡ್ಬಿಟ್ಟಾರೆ ಅಂತ ಅಂದ್ಬಿಟ್ಲು. ಅರ್ಚಾಡ್ತಿದ್ಲು ಅಕ್ಕ ಅಂತ. ನನ್ ತಂಗಿ ಹೊಡೆದಿದೀಯಾ, ನನ್ ತಂಗಿ ಹೊಡ್ಯಕ್ ನೀನ್ ಯಾರು ಅಂತ, ನೀನು ಏನ್ ಮಾಡ್ಬಿಟ್ಟಿದೀನಿ ಅಂತ ನೀನು ನನ್ ತಂಗಿ ಮೇಲೆ ಕೈ ಮಾಡ್ದೆ, ಏನ್ ಮಾಡ್ಬಿಟ್ಟಿದಿ ಅಷ್ಟಕ್ಕೂ ನೀನು ನಮ್ಗೆ ಅಂತ ಅಂದ್ಬಿಟ್ರು ಸರ್ ಒಂದೇ ಮಾತಿಗೆ ಅವ್ರ ಅಕ್ಕ ಮನೆ ಕಟ್ಬೇಕು, ಹೆಲ್ಪ್ ಮಾಡಪ್ಪ ಅಂತ ಕೇಳ್ದವ್ರೆ. ಅವರೇ ಒಂದ್ ಮಾತಂದ್ರು ಸರ್, ಇವತ್ತು ನಮ್ ಮನೆಗ್ ರೇಷನ್ ಎಲ್ಲ ತೆಗ್ದಾಕ್ತಿದೀಯಾ, ನಾವ್ ತಿಂತಿರೋ ಪ್ರತಿ ಒಂದ್ ತುತ್ತಲ್ಲೂ ನಿನ್ ಎಷ್ಟು ಹೇಳ್ಬೇಕು ಕಪ್ಪ, ಅಷ್ಟ್ ಚೆನ್ನಾಗ್ ನೋಡ್ಕೊತಿದೀಯ ನಮ್ ಮನೆಯವ್ರನ್ನೆಲ್ಲ ಅಂತೆಲ್ಲ ಹೇಳ್ತಿದವ್ರು. ಅವತ್ತು ಏನ್ ಮಾಡ್ಬಿಟ್ಟಿದೆ ಅಂದ್ಬಿಟ್ಟು ನನ್ ತಂಗಿ ಮೇಲೆ ಕೈ ಮಾಡಿದೀಯಾ, ನನ್ ತಂಗಿ ಮೇಲೆ ಕೈ ಮಾಡಕ್ಕೆ ನಿನ್ ಯಾರು ಅಂತ ಕೇಳ್ಬಿಟ್ರು. ಅಲ್ಲಿಗೆ ನಿಜವಾಗ್ಲೂ ಮನ್ಸಿಗೆ ತುಂಬಾ ನೋವಾಗ್ತು. ಇವ್ರ ಕೈಲೆಲ್ಲ ಹಿಂಗ ಅನ್ನಿಸ್ಕೊಂಡು ಮಾತಾಡ್ಬೇಕು ಅವ್ರ ಜೊತೆ ಅನ್ಕೊಂಡು ಅಷ್ಟ ಬೇಡ ಅಂದ್ಬಿಟ್ಟು ಅಷ್ಟಕ್ಕೆ ನಮ್ಮ ಅಣ್ಣನ್ಗೆ ಮದ್ವೆ ಫಿಕ್ಸ್ ಆಯ್ತು. ಮದ್ವೆ ಎಲ್ಲ ಫಿಕ್ಸ್ ಆಯ್ತು. ನಮ್ಮ ಅಣ್ಣನ್ ಮದ್ವೆ ಆಯ್ತು. ಅಷ್ಟ ಅವ್ರ ಅಕ್ಕ ಹಂಗ ಅವಳು ಅವಳ ಜೊತೆ ಫೋನಲ್ಲಿ ಮಾತಾಡೋದು ಎಲ್ಲಾನು ಕಡಿಮೆ ಮಾಡ್ಬಿಟ್ಟೆ ಸರ್. ಅವಾಗ ನಾನ್ ಫೋನ್ ಯೂಸ್ ಮಾಡೋ 1-3 ತಿಂಗಳು ಯೂಸ್ ಮಾಡೋದನ್ನ ಬಿಟ್ಬಿಟ್ಟಿದೆ ಫೋನು. ಅಷ್ಟೊತ್ತಿಗೆ ಅವಳಿಗೆ ನಮ್ಮ ಅಪ್ಪನ ನಂಬರ್, ನಮ್ಮ ಅಮ್ಮನ ನಂಬರ್, ಎಲ್ಲರ ನಂಬರು ಗೊತ್ತಿತ್ತು ಸರ್. ನಮ್ಮ ಅಪ್ಪನ ನಂಬರ್ ಫೋನ್ ಮಾಡೋದು, ಫೋನ್ ಮಾಡ್ಬಿಟ್ಟು ನಮ್ಮ ಅಕ್ಕನ ನಂಬರ್ ಫೋನ್ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದ್ಲು. ಮಾರ್ಬಿಟ್ಟು ಅಕ್ಕ ಮಹೇಶ್ ಇವನ್ ಇದ್ರೆ ಕೊಡಿ, ಅವನ ಜೊತೆ ಮಾತಾಡ್ಬೇಕು ಅಂತೆಲ್ಲ ಕೇಳ್ತಿರು. ನಮ್ಮ ಅಕ್ಕವ್ರೆಲ್ಲ ತುಂಬಾನೇ ಬೈತಿದ್ರು. ನಾನು ನನ್ನ ಇದನ್ನ ಸರಿ ಬಿಡು, ಅದೇನೋ ನಾನ್ ನೋಡ್ತೀನಿ ಬಿಡು. ಈಗ ಭಾನುವಾರನಾಗೆ ಬಂದಿದ್ಲು ಸರ್, ಸಿಕ್ಬಿಟ್ಟು ಏನು ನಮ್ಮ ಅಕ್ಕವ್ರಿಗೆಲ್ಲ ಫೋನ್ ಮಾಡ್ತಿದ್ದಂತೆಲ್ಲ, ಏನು ಅದೇನು ಹೇಳು ಅಂತ ಅಂದೆ. ಅವಳು ಇದ್ಕೊಂಡು ನಂಗೆ ಇಷ್ಟು ದೊಡ್ಡ ಮೋಸ ಮಾಡ್ಬೇಕು ಅಂತ ಎಷ್ಟು ದಿನದಿಂದ ಕಾಯ್ಕೊಂಡಿದ್ದೆ ನೀನ್ ನನ್ಗೆ ಅಂತ ಅಂದ್ಲು.
ಲೇ ಏನ್ ಮೋಸ ಮಾಡ್ದೆ? ಇವಾಗ ನಾನ್ ನಿನ್ ಬಿಟ್ಬಿಟ್ಟು ಹೋಗಿಲ್ಲ, ನಂಗ್ ನೀನ್ ಬೇಕು ಅಂತಾನೆ ನಾನು ಇವಾಗ್ಲೂ ಸಹ ನಾನು ನೀನ್ ಬೇಕು ಅಂತಾನೆ ಹೇಳ್ತಿರೋದು. ಮೋಸ ಮಾಡ್ದೆ ಅಂತ ಅಂದ್ರೆ ಯಾರು ಮೋಸ ಮಾಡ್ತಿರೋ? ನೀನೇ ತಾನೇ ನಂಗ್ ನೀನ್ ಬೇಡ ಅಂತ ಹೇಳ್ತಿರೋದು ಅಂತ ಅಂದೆ. ಅದಕ್ಕೆ ಅವಳು ಇಟ್ಕೊಂಡು ಇಲ್ಲ ನೀನು ನಿಮ್ಮ ಅಣ್ಣನ ಮದುವೆ ಫಿಕ್ಸ್ ಆದಾಗಿಂದ ನನ್ನ ಅವಾಯ್ಡ್ ಮಾಡ್ತಿದೀಯಾ, ಅಲ್ಲಿವರೆಗೆ ನಾನು ದುಡ್ಡು ಕೊಡೋದು ಈ ರೇಷನ್ ಎಲ್ಲಾನು ಸ್ಟಾಪ್ ಮಾಡ್ಬಿಟ್ಟೆ ಸರ್ ಅವ್ರ ಅಕ್ಕಂಗ ಅಂದ ತಕ್ಷಣ. ಹಂಗಂತ ಅವಳು ನೀನ್ ಬೇಕು ಅಂತ ನನ್ಗ ಡಿವೋರ್ಸ್ನೇ ಕೊಟ್ಬಿಟ್ಟೆ, ನಾನು ಯಾರಿಗೋಸ್ಕರ ಡಿವೋರ್ಸ್ ಕೊಟ್ಟೆ ಅಂತ. ಅಲ್ಲವಾ ನಾನು ಇವಾಗ ನಿನ್ನ ಬೇಡ ಅಂತಂದ್ರೆ ನೀನು ಅನ್ನೋದೊಂದು ಧರ್ಮ ನಾನು ಇವಾಗ್ಲೂ ಸಹ ನೀನ್ ಬೇಕು ಅಂತಾನೆ ತಾನು ಅಂತಿರೋದು ಅಂತ ಅಂದೆ ಸರ್. ಅದಕ್ಕೆ ಇಲ್ಲ ಅದು ಇದು ಅಂದ್ಬಿಟ್ಟು ಅವಳು ಇಲ್ಲ ನನ್ನ ಮರ್ತ್ಕೊಬಿಟ್ಟಿದ್ಯಾ, ಅದು ನೀನು ನಂಗೆ ತುಂಬಾನೇ ಮೋಸ ಮಾಡ್ಬಿಟ್ಟೆ, ನನ್ನ ಜೀವನನ ಬೀದಿಗೆ ತಂದು ಬಿಟ್ಬಿಟ್ಟೆ ನೀನು, ನನ್ನ ಇಬ್ಬರು ಮಕ್ಕಳನ್ನು ಆಚಾರಿ ಅವನ್ ಪ್ರೀತಿ ಇಲ್ದೊಳಗ್ ಮಾಡ್ದೆ ಈಚರ್ ನೀನು ಅಂತ ಮಾತನ್ನೆಲ್ಲ ಅನ್ಬೇಡ ಕಣೆ. ನಾನು ಇವಾಗ ಹೌದು ಯಾರಿಗೇ ಆಗಿರ್ಲಿ ಮಕ್ಕಳು ನನ್ನ ಮಕ್ಕಳು ಅನ್ನೋ ರೀತಿ ನಾನು ನೋಡ್ಕೊತಿದ್ದೀನಿ ತಾನೆ. ಇವಾಗ ಅವ್ರಿಗೆ ಏನೇ ಬೇಕಿರೋ ನಾ ತೆಗೆದು ಕೊಡ್ತಿದ್ದೆ ತಾನೆ. ನೀನು ಅದ್ರ ಮಧ್ಯೆ ನೀನು ನಾ ಕೆಲ್ಸಕ್ಕೆ ಹೋಯ್ತೀನಿ ಅಂದ್ಬಿಟ್ಟು ನಾ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಗಾರ್ಮೆಂಟ್ಸ್ಗೊಂದು 4 ದಿನ ಹೋದ್ಲು ಸರ್. ನಾನ್ ಬೇಡ ಕಣೆ, ನಾನೇ ನಿನ್ ಚೆನ್ನಾಗ್ ನೋಡ್ಕೊತೀನಿ, ಹೋಗ್ಬೇಡ ಮನೇಲಿರು, ನಿಂಗೆ ಏನೇ ಬೇಕಿರು ಪ್ರತಿಯೊಂದು ಏನೇ ಬೇಕಿದ್ರು ನಾ ತೆಗೆದು ಕೊಡ್ತೀನಿ ಅಂತ. ಅದು ಸ್ಟಾಪ್ ಮಾಡಿದ್ಲು. ಮೆಡಿಕಲ್ಗೆ ಒಂದು 4 ದಿನ ಹೋದ್ಲು. ಆ ರಕ್ತ ಇಲ್ಲ ಅವ್ನ್ ಬಿಟ್ಬಿಡು ನೀನು, ಅವನು ನಿನ್ನ ಚೆನ್ನಾಗ್ ನೋಡ್ತಾರಲ್ಲ, ಒಬ್ಬನ ಜೊತೆ ಕಷ್ಟಪಟ್ಟಿದ್ಯಾ ಮತ್ತೆ ನೀನು ಅದೇ ಕಷ್ಟಕ್ಕೆ ಹೋಗಿ ಸಿಕ್ಕತೀಯ, ಅದೇನೋ ಮಾಡು ನಿಂಗೆ ಇಷ್ಟ ಬಂದಾಗ. ಅವ್ರ ಅಕ್ಕನೇ ಬೇಡ ಅನ್ನೋ ರೀತಿ ಮಾತಾಡೋದು. ನಮ್ಮ ಅಕ್ಕ ಹಿಂಗ ಅಂತಾಳೆ, ನಮ್ಮ ಅಕ್ಕ ಬೇಡ ಅಂತಾಳೆ, ಬೇಡ ಬಿಡು ಅಂತ ಅನ್ನಕ್ಕೆಲ್ಲ ಶುರು ಮಾಡಿದ್ರು ಸರ್. ಮೆಡಿಕಲ್ಗೆ ಒಂದು 4 ದಿನ ಬಂದ್ಲು ಅವ್ರ ಅಕ್ಕನ ಮಾತು ಕೇಳ್ಕೊಂಡು. ಮೆಡಿಕಲ್ಗೆ 4 ದಿನ ಬಂದ್ಲು. ಬೇಡ ಕಣೆ ಲೇ, ನಿಂಗೆ ಏನ್ ಬೇಕಿರು ನಾ ತಗೊಟ್ಬಿಟ್ಟು ನಾನು ನೋಡ್ಕೊತಿದ್ದೀನಲ್ಲ, ಇಷ್ಟು ಮೇಲೂ ಮೆಡಿಕಲ್ಗೆ ಏನಕ್ಕೆ ಬಂದೇನೆ, ಬೇಡ ಕಣೆ, ಇಲ್ಲ 1 ತಿಂಗಳಾರು ನಾ ಕೆಲಸ ಮಾಡ್ಬೇಕು ಅಂತ ಅಂದ್ಲು. ಅದೇನವ ನಿಂಗೆ ತುಂಬಾನೇ ಹೇಳಿ ನಾನ್ ನಿನ್ನ ಚೆನ್ನಾಗ್ ನೋಡ್ಕೊತೀನಿ ಅಂತ ನಿಂಗೆ ಪ್ರೂವ್ ಮಾಡಿ ಸಾಕಾಗೋಗೈತೆ. ಇಷ್ಟ್ರ ಮೇಲೆ ನಿನ್ ಇಷ್ಟ, ನೀ ಕೆಲ್ಸನಾರು ಮೆಡಿಕಲ್ಗಾದ್ರು ಬಾ, ಏನಾರು ಮಾಡು, ಅದೇನೋ ನೋಡ್ಕೋ ಆಯ್ತು, ಹೋಗು ಮಾಡೋಗು. ಇಲ್ಲ ನಾನ್ ಕೆಲ್ಸ ಮಾಡ್ತೀನಿ, ದಿನ ನನ್ನ ಕರ್ಕೊಂಡೋಗಿ ಮನೆಗೆ ಊರ್ವರೆಗೆ ಬಿಟ್ಬಿಡು ಅಂತ ಅಂದ್ಲು. 4 ದಿನ ಬಂದ್ಲು. 4 ದಿನನೂ ಕರ್ಕೊಂಡೋಗಿ ಊರಿಗೆ ಬಿಟ್ಟೆ ಸರ್. 5ನೇ ದಿನ ಇದಕ್ಕೇನೆ ಕೆಲ್ಸಕ್ಕೆ ಬಾ, ನನ್ಗೆ ನಿಂತ್ಕೊಳಕ್ ಆಗಲ್ಲ, ಕಾಲೆಲ್ಲ ಪೇನ್ ಬರುತ್ತೆ, ನಾ ಕೆಲ್ಸಕ್ಕೆ ಹೋಗಲ್ಲ, ಅದೇನೋ ನೀನು ಚೆನ್ನಾಗ್ ನೋಡ್ಕೊಂಡ ನೀನು ಅಂತ ಅಂದ್ಲು ಸರ್. ನಾನು ಇದನ್ನೇ ತಾನೇ ನಿಂಗೆ ಹೇಳ್ತಿದ್ದು, ನಾ ಚೆನ್ನಾಗ್ ನೋಡ್ಕೊತೀನಿ ನಿನ್ನ, ನಿಂಗೆ ಏನೇ ಬೇಕಿರು ನಾ ತಗೊಟ್ಬಿಟ್ಟು ನಾನು ನೋಡ್ಕೊತೀನಿ ಅಂತ ಹೇಳಿದ್ ಇದಕ್ಕೆ ತಾನೆ. ಸರಿ ಬಿಡು ನೀನೇ ಹೋಗಲ್ಲ ಅಂತ ಅಂದ್ಮೇಲೆ ನಾ ಅವಳಿಗೆ ಏನೇ ಬೇಕು, ಇವಾಗ ದುಡ್ಡು ಬೇಕು ಅಂತಂದ್ರೆ ಅವ್ರ ಊರಿಗೆ ತಗೊಂಡೋಗಿ ಕೊಡ್ತಿದ್ದೆ ಸರ್. ಆಯ್ತು, ಮುಂದೆ ಹೇಳಪ್ಪ. ಏನೇ ಬೇಕಿರು ತಗೋಗ್ ಕೊಡ್ತಿವೆ ಎಲ್ಲ. ಇದು ಮತ್ತೆ ಅವಳು ಮತ್ತೆ ಕೂಲಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಲ್ಲು ಸರ್. ಕೂಲಿ ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದಾಗ ಅವ್ರ ಜೊತೆ ಕೆಲ್ಸಕ್ಕೆ ಬರೋರು ಯಾರೋ ಒಬ್ನು ಅವ್ರ ಜೊತೆ ತುಂಬಾ ಕ್ಲೋಸ್ ಆಗಕ್ ಶುರು ಮಾಡ್ದ. ಇವಳ ಮನುಷ್ಯ ಅವನ ಕಡೆ ವಾಲಕ್ ಶುರು ಆಯ್ತು. ನಂಗೆ ನೀನ್ ಬೇಡ, ನಾನು ಏನೇ ಒಂದು ಒಳ್ಳೇದ್ ಮಾಡಕ್ ಹೋದ್ರು ನೀನ್ ಹಂಗ್ ಮಾಡ್ತೀಯ ಹಿಂಗ್ ಮಾಡ್ತೀಯ, ಅನುಮಾನ ಪಡ್ತೀಯ ನನ್ ಮೇಲೆ ನೀನು ಅಂತ ಅನ್ನಕ್ ಶುರು. ಲೇ ಬಾಯಿ ಬಿಟ್ಬಿಟ್ಟು ನಂಗೆ ನೀ ಬೇಡ, ನಂಗೆ ಬೇರೆಯವ್ನು ಸಿಕ್ಕವನೆ ಅಂತ ಬಾಯಿ ಬಿಟ್ಬಿಟ್ಟು ಓಪನ್ ಆಗೇ ಹೇಳು ಅಂತ ಅಂದೆ ಸರ್. ಅದಕ್ಕೆ ಅವಳು ಇಲ್ಲ ನಾನು ಯಾರನ್ನೂ ನೋಡ್ತಾಳೆ. ಅದಕ್ಕೂ ಮಧ್ಯೆ ನಾನು ನಿನ್ನೆ ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ನಮ್ಮ ಊರಲ್ಲಿ ಒಂದು ತುಂಬಾ ಫೇಮಸ್ ದೇವಸ್ಥಾನ ಇದೆ ಸರ್. ಅಲ್ಲಿಗೆ ಬಂದ್ಬಿಟ್ಟು ನಾನು ನಿನ್ನ ಮದುವೆ ಮಾಡ್ಕೊತೀನಿ, ನಾನು ನಿನ್ ಬಿಟ್ಬಿಟ್ಟು ಯಾರನ್ನೂ ಮದುವೆ ಮಾಡ್ಕೊಳಲ್ಲ ಅಂದ್ಬಿಟ್ಟು ಎಲ್ಲ ದೇವ್ರ ಮೇಲೆ ಎಲ್ಲ ಆಣೆ ಮಾಡ್ಬಿಟ್ಟು ಎಲ್ಲಾನು ಮಾಡ್ಬಿಟ್ಟು ಹೋದ್ಲು ಸರ್. ಅದೆಲ್ಲ ಆಗಿ ಆಯ್ತು ಬಿಡು, ಇವಳು ಹಿಂಗ ಬಿಡು ನನ್ ಜೊತೆನೆ ಇರ್ತಾಳೆ ಅಂದ್ಬಿಟ್ಟು ನಾ ಚೆನ್ನಾಗೆಲ್ಲ ನೋಡ್ಕೊತೀವಿ. ಲಾಸ್ಟ್ಗೆ ಅದ್ ಏನಾಯ್ತೋ ಗೊತ್ತಿಲ್ಲ, ಬೇಡ ನಂಗೆ ನಾನು ನೀನು ದೂರ ಆಗ್ಬಿಡೋಣ, ನಾನ್ ಸರಿ ಇಲ್ಲ, ನಾನ್ ಕೆಟ್ಟವಳು ಅಂತ ಅಂದ್ಲು.
ನಾನು ಲೇ ಯಾಕೆ ನಿಂಗೆಲ್ಲ ಅಂತೀಯ, ನಂಗೆ ನೀನ್ ಬೇಕು ಕಣೆ, ನಮ್ಮ ಮನೇಲೆಲ್ಲ ಗೊತ್ತಾಗೈತೆ, ಇವಾಗ ನಾನು ನಿನ್ನೆ ಮದುವೆ ಮಾಡ್ಕೊತೀನಿ ಅಂತಾನೆ ಹೇಳ್ಬಿಟ್ಟಿನಿ. ನಮ್ಮ ಬೇಡ ಕಣೆ ನಾನು ತುಂಬಾನೇ ರಿಕ್ವೆಸ್ಟ್ ಮಾಡಿದೆ ಸರ್, ಬೇಡ ಕಣೆ ನಾನು ಬಿಟ್ಬಿಟ್ಟು ಹೋಗ್ಬೇಡ ಕಣೆ ಪ್ಲೀಸ್. ಲಾಸ್ಟ್ಗೆ ಸರ್ ಒಬ್ಬ ಗಂಡು ಹುಡ್ಗನಾದ್ರು ನೋಡ್ದೆ, ಅವಳಿಗೆ ಕಾಲ್ನೆಲ್ಲ ಹಿಡ್ಕೊಂಡು ಕೇಳ್ಕೊಬಿಟ್ಟೆ ಸರ್. ನಮ್ಮ ಅಕ್ಕವ್ರೆಲ್ಲ ಒಬ್ಬ ಗಂಡ ಮಗನಾಗಿ ಇದ್ಕೊಂಡು ಅವಳ ಕಾಲ್ ಹಿಡ್ಕೊಳಕ್ ಹೋಗಿದೆಯಲ್ಲೋ ಅಂತೆಲ್ಲ ಬೋಯಕ್ಸು. ಈ ಮಧ್ಯೆ ನಮ್ಮ ಅಮ್ಮ ಅವ್ರ ಮಧ್ಯೆ ಜಗಳ ಆಗಿತ್ತಲ್ಲ ಸರ್, ಈ ಅಮ್ಮನ್ಗೆ ಹೊಡೆದೇ ಬಿಟ್ಟೆ ಸರ್ ನಾನು. ಅವಳು ನಂಗೆ ಬೇಕೇ ಬೇಕು, ನೀವು ಅವಳನ್ನ ದೂರ ಮಾಡ್ತೀರ ಅಂದ್ಬಿಟ್ಟು ಅಮ್ಮನ್ಗೆ ಹೊಡೆದೇ ಬಿಟ್ಟೆ. ಅಂದ್ರೆ ಅವಳಿಗೋಸ್ಕರ ಅಮ್ಮನ್ ಹೊಡೆದ್ರಿ ಅಂತ? ಹೌದು ಸರ್. ಹೊಡೆದ್ರಿ? ಅಮ್ಮ ಅವರು ಅಂದ್ರೆ ನನ್ನ ಇವಾಗ ಬಂದವರೆಲ್ಲ ಅಮ್ಮನ್ನ ಅದು ಇದು ಅಂತ, ನೀನು ಅವ್ರಿಗೆಲ್ಲ ಯಾಕಮ್ಮ ಹೇಳ್ತೀಯ, ನನ್ ಮಗ ಹಂಗ ಬೇರೆ ಇದನ್ನ ನೋಡ್ಕೊಂಡವನೆ ಅಂತ ಯಾಕೆ ಹೇಳ್ತಿ ಅಂದ್ಬಿಟ್ಟು ಕೋಪದಲ್ಲಿ ಹೊಡೆದ್ಬಿಟ್ಟೆ ಸರ್. ಅದಕ್ಕೆ ಅಮ್ಮ ಬಿಡು, ನನ್ ಮಗ ತಾನೇ ಹೊಡೆದಿರೋರು, ಅವನ್ಗೆ ಹೊಡೆಯೋದಿಕಾರನು ಐತೆ, ನಾನ್ ಎತ್ತಿರೋ ಅಂತಾನೆ ಅಂದ್ಬಿಟ್ಟು ಅಮ್ಮ ಅಳ್ತಾ ಗೀಳ್ತಾ ಎಲ್ಲಾನು ಇದ್ ಮಾಡ್ಕೊಂಡು ಸಮಾಧಾನ. ನನ್ನ ಹೆಂಗ್ ಪ್ರೀತಿಯಿಂದ ನೋಡ್ಕೋಬೇಕು, ನಾನು ಅಷ್ಟು ಹುಡುಗರು ನಾನು ಏನೇ ಮಾಡಿದ್ರು ನಮ್ಮಮ್ಮ ನನ್ನ ಅಷ್ಟೇ ಪ್ರೀತಿಯಿಂದ ಇವಾಗ್ಲೂ ಸಹ ನೋಡ್ಕೊತಿದ್ದಾರೆ ಸರ್. ಆಯ್ತಪ್ಪ. ಇವಳು ನಂಗೆ ಬೇಡವೇ ಬೇಡ, ಬಿಟ್ಬಿಡು, ದೂರ ಆಗ್ಬು ಆಯ್ತು, ಬಿಟ್ಬಿಟ್ಟೆ. ಇವಾಗ 2 ತಿಂಗಳೇನೋ ಆಯ್ತು ಸರ್. ಅವಳ ಜೊತೆ ಒಂದ್ ಫೋನ್ ಇಲ್ಲ, ಒಂದ್ ಮೆಸೇಜ್ ಇಲ್ಲ. ಇಲ್ಲಿವರೆಗೆ ನಾನ್ ಮದ್ವೆ ಮಾಡ್ಕೊತೀನಿ ಅಂತಿದ್ದವಳು, ನಾನ್ ನಿನ್ನ ಮದ್ವೆ ಮಾಡ್ಕೊಂಡ್ರೆ ನನ್ ನಿನ್ ಜೊತೆ ಲೈಫಲ್ಲಿ ಚೆನ್ನಾಗಿರಲ್ಲ, ನಾನು ನೀನು ದೂರ ಆದ್ರೆ ನನ್ ಲೈಫಲ್ಲಿ ಚೆನ್ನಾಗಿರ್ತೀನಿ ಅನ್ನಕ್ ಶುರು ಮಾಡಲು. ನನ್ಗೆ ಇವಾಗ್ಲೂ ಸಹ ಅವಳು ನಮ್ಮ ಅಪ್ಪನ ನಂಬರ್ಗೆ ಇವಾಗ್ಲೂ ಸಹ ಫೋನ್ ಮಾಡ್ತಾಳೆ ಸರ್. ನಿಮ್ ನಂಬರ್? ನಾನು ಅವಳ ಜೊತೆ ಕಾಂಟ್ಯಾಕ್ಟ್ ಅಲ್ಲೇನು ಇಲ್ಲ. ಇವಾಗ್ಲೂ ಸಹ ಅಂದ್ರೆ ವಾರಕ್ಕೊಂದ್ಸತ್ತೋ 15 ದಿನಕ್ಕೊಂದ್ಸತ್ತೋ ಫೋನ್ ಮಾಡ್ತಾಳೆ. ನನ್ನ ನಂಬರು ನನ್ನ ಫೋನೇ ಯೂಸ್ ಮಾಡ್ತಾ ಇಲ್ಲ ಸರ್. ಇವಾಗ್ಲೂ ಸಹ ನನ್ ಮನ್ಸಿಗೆ ಅವಳು ಒಂದು ಮಾತುಗಳು, ನಿನ್ನಿಂದ ನನ್ ಜೀವನ ಹಾಳಾಯ್ತು ಅನ್ನೋದೆಲ್ಲ ಕೇಳಿಸ್ಕೊಂಡ್ರೆ ನಂಗೆ ಇರೋದ್ಕಿಂತ ಸತ್ತೋಗ್ಬಿಟ್ರೆ ವಾಸಿ. ನನ್ನಿಂದ ಇವ್ ಜೀವನ ಹಾಳಾಯ್ತು ಅಂತಾಳಲ್ಲ, ನಾನು ಏನಕ್ ಬದುಕಿರ್ಬೇಕು, ನಾ ಚೆನ್ನಾಗ್ ನೋಡ್ಕೊತೀನಿ ಅಂತ ಅಂದ್ರು ಇವಳು ನನ್ನ ಚೆನ್ನಾಗ್ ನೋಡ್ಕೊತೀನಿ ಅನ್ನೋ ಜೊತೆ ಬಾರ್ದೆ, ಇಲ್ಲ ನೀನ್ ನನ್ ಚೆನ್ನಾಗ್ ನೋಡ್ಕೊಳಲ್ಲ ಅಂತ ಅಂತಾಳಲ್ಲ. ಇದೆಲ್ಲ ನಮ್ಮ ಅಕ್ಕನ ಜೊತೆ ಹೇಳ್ಕೊಂಡು ತುಂಬಾನೇ ಹತ್ಬಿಟ್ಟು ನಾ ಸತ್ತೋಗ್ಬಿಡ್ತೀನಿ ನನ್ ಕೈ ಬದುಕಕ್ ಆಗ್ತಿಲ್ಲ ಅಂತೆಲ್ಲ ಹೇಳ್ದೆ. ನಮ್ಮ ಅಕ್ಕ ಇದ್ಕೊಂಡು ಒಬ್ಬ ಹುಡ್ಗಿಗೋಸ್ಕರ ಸಾಯ್ತೀನಿ ಅಂತ ಹೇಳಿಲ್ಲ, ಫಸ್ಟ್ ಅಪ್ಪ ಅಮ್ಮನ್ ಮುಖ ನೋಡು, ಆ ಅಪ್ಪ ಅಮ್ಮನ್ ಮುಖ ನೋಡ್ಕೊಂಡು ನೀನ್ ಸಾಯ್ಬೇಕು ಅಂದ್ರೆ ಸಾಯಿ, ಅದ್ ನಿನ್ನಣೆ ಬರ ಅಂತ ಅವಳು ಎಲ್ಲ ಬುದ್ಧಿ ಹೇಳಲು. ನಂಗೆ ಇವಾಗ್ಲೂ ಅಷ್ಟೇ ಸರ್, ಇವಾಗ್ಲೂ ನನ್ ಫೋನ್ ಆನ್ ಮಾಡಿದ್ರೆ ಮಾಡ್ತಾಳೆ ಅವ್ಳ ಜೊತೆ ಇವಾಗ್ಲೂ ಎಲ್ಲಾರು ಎಲ್ಲೂ ಸಿಕ್ಕಲ್ಲ ಸರ್. ಅವಳ ಜೊತೆ ತಿರ್ಗಾಡಿರೋ ಜಾಗದಲ್ಲೆಲ್ಲ ಹೋದ್ರೆ ಇವಳು ನನ್ ಜೊತೆ ಇಲ್ಲಿ ತಿರ್ಗಾಡಿದ್ಲು ಅಲ್ಲಿ ತಿರ್ಗಾಡಿದ್ಲು ಅಂತ ಹಳೆ ನೆನ್ಪೆಲ್ಲ ಆಗ್ತಾ ಇರುತ್ತೆ ಸರ್. ಅಲ್ಲ, ಈಗ ಮದ್ವೆ ಆಗ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ವೋ, ಆಕೆಗೆ ಇಷ್ಟ ಇಲ್ವೋ? ಆಕೆಗೆ ಇಷ್ಟ, ಅವಳಿಗೆ ಇಷ್ಟ ಇಲ್ಲ ಸರ್. ನಂಗ್ ಬೇಡವೇ ಬೇಡ, ನಂಗೆ ನೀನು ಫೋನ್ ಮಾಡ್ತಾರೆ ನಿಮ್ಗೆ? ಅದೇನಕ್ಕೋ ಗೊತ್ತಿಲ್ಲ ಸರ್, ನಂಗೆ ನೀನ್ ಬೇಡವೇ ಬೇಡ, ನಿನ್ ಜೊತೆ ಇದ್ರೆ ನನ್ ಲೈಫಲ್ಲಿ ಚೆನ್ನಾಗಿರಲ್ಲ, ನಾನು ಒಂಟಿಯಾಗಿದ್ದು ನಾನು ಕೂಲಿ ಕೆಲಸ ಬೇಕಂದ್ ನನ್ ಮಕ್ಕಳು ಸಾಕ್ತೀನಿ. ಅಲ್ಲಪ್ಪ, ಆಕೆಗೆ ನೀವು ಬೇಡ, ಇಷ್ಟ ಇಲ್ಲ, ಮದುವೆ ಹಂತಕ್ಕೆ ಹೋಗೋಕೆ ತಯಾರಿಲ್ಲ ಅನ್ನೋದಾದ್ರೆ ಫೋನ್ ಯಾಕೆ ಮಾಡ್ತಾರೆ? ಅದನ್ನ ಈಗ ನೀವೇ ಯಾಕೆ ಎತ್ತುತ್ತೀರಾ? ಅದೇ ಗೊತ್ತಿಲ್ಲ ಸರ್. ನಾನು ಆಯ್ತು ಅವಳ ಹಾಳಾಗಿ ಹೋಗ್ಲಿ, ಅದು ಗೊತ್ತಾಗಿ ಏನಪ್ಪ ಆಗ್ಬೇಕಾಗಿದೆ, ನೀನ್ ಎತ್ತಬೇಡ ಅಷ್ಟೇ. ಅದು ಗೊತ್ತಿಲ್ಲ ಸರ್, ಮಾಡ್ತಾಳೆ ಸರ್. ಹೌದು ಹೌದು ಸರ್. ಅಲ್ಲಪ್ಪ, ಈ ಒಟ್ಟಾರೆ ಹಾದಿಯಲ್ಲಿ ಒಂದು ಹೆಣ್ಣಿನ ಬದುಕಲ್ಲಿ ಅಥವಾ ಪ್ರೀತಿ, ಮದುವೆ ಅಥವಾ ಓದೋ ವಯಸ್ಸಲ್ಲಿ ಕಾಲೇಜ್ ಹಂತದಲ್ಲೇ ಪ್ರೀತಿ ಮಾಡಿದ್ದು ಇದೇನು ನೀನು ಜಗತ್ತಲ್ಲಿ ಮೊದಲನೇವನು ಅಲ್ಲ, ಕೊನೆಯವನು ಅಲ್ಲ, ಇದೆಲ್ಲ ನಡೀತಾ ಇದೆ. ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ, ಅಥವಾ ಅದನ್ನು ಆ ಮಟ್ಟಿಗೆ ಶಿಕ್ಷೆಗೆ ಅರ್ಹವಾದ ಅಪರಾಧ ಅಂತ ಏನಿಲ್ಲ. ಆದರೆ ಆಕೆ ಇನ್ನೊಬ್ಬನ ಬದುಕಿಗೆ ಆದಮೇಲೆ, ಅದರಲ್ಲೂ 2 ಮಕ್ಕಳು ಆದಮೇಲೆ, ಎಲ್ಲೋ ಜಾತ್ರೆ ದಿವಸ ನಮ್ಮೂರಲ್ಲಿ ನಡ್ಕೊಂಡು ಹೋಯ್ತಿದ್ಲು, ಅಲ್ಲಿ ಪರಿಚಯ ಮಾಡಿಕೊಂಡೆ, ಹಳೇ ನೆನಪುಗಳೆಲ್ಲ ಹೋಗಿ ಕರೆದ್ಬಿಟ್ಟು ಅದಕ್ಕೆ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು, ಗಂಡ ದೂರ ಇದ್ದ, ಅದಕ್ಕೆ ನಾವು ಮಾತಾಡ್ತಾ ಇದ್ದು, ಅವಳ ಗಂಡ ಅವಳಿಗೆ ನೆಮ್ಮದಿ ಕೊಡ್ತಿರ್ಲಿಲ್ವನ್ ಅಂದರೆ, ಗಂಡ ಯಾವ್ಯಾವ ಹೆಣ್ಣಿಗೆ ಗಂಡ ನೆಮ್ಮದಿ ಕೊಡಲ್ಲ ಅಲ್ಲೆಲ್ಲ ನೀನು ಹೋಯ್ತಿ ಮತ್ತೆ? ಇಲ್ಲ ಸರ್.
ಅಲ್ಲಯ್ಯ, ನೀನು ಇನ್ನು ಮದುವೆನೇ ಆಗಿಲ್ಲ, ಆಗಲೇ ಅವಳ ಮಾತುಗಳು ನಿನಗೆ ಅಷ್ಟು ನೋವು ಕೊಡೋದಾದರೆ, ಮದುವೆ ಆಗಿರೋ ಒಬ್ಬ ಪುರುಷ ಅವರವ್ರ ವಿಚಾರದಲ್ಲಿ ಪೊಸೆಸಿವ್ ಆಗೋದ್ರಲ್ಲಿ ತಪ್ಪೇ ಇಲ್ಲ ಅಲ್ವಾ? ಹೌದೌದು. ಇನ್ನು ಏನೂ ಇಲ್ಲ, ಎಂತ ಇಲ್ಲ, ಏನೋ ಮದುವೆ ಆಗ್ತೀನಿ ಅಂತ ಇನ್ನು ಮಾತುಕತೆ ನಿಮಗೆ ನೀವು ಒಪ್ಪಂದ ಮಾಡ್ಕೊಂಡಿರೋದು ಬಿಟ್ಟರೆ, ತಾಳಿ ಕಟ್ಟಿಲ್ಲ, ಏನು ಅಕ್ಷತೆ ಕಾಳು ಹಾಕ್ಸ್ಕೊಂಡು ಇವಳು ನನ್ನವಳು ಅಂತ ಅಫಿಷಿಯಲ್ಲಾಗಿ ಏನೂ ಆಗಿಲ್ಲ. ಅಂಥದ್ರಲ್ಲಿ ನೀನೇ ಮದುವೆ ಆಗಬೇಕು ಅಂತ ಆಸೆ ಇಟ್ಟಿರುವವನೇ ನಿನ್ನಲ್ಲಿ ಇಷ್ಟೊಂದು ಗೊಂದಲಗಳು, ಆ ಹುಡುಗ ಯಾರು, ಈ ಹುಡುಗ ಯಾರು, ಹೆಂಗೆ ಏನಾಯಿತು ಹಂಗೇನಾಯಿತು ಅಂತ ನೀನೇ ಕೇಳೋದಾದರೆ ಕಟ್ಕೊಂಡಿರೋನ್ ಕೇಳಬಾರ್ದ? ಮತ್ತು ಅದನ್ನು ಅವಳು ತುಂಬ ಒತ್ತಡ, ನಂಗೆ ನೆಮ್ಮದಿ ಕೊಡ್ತಿಲ್ಲ ಅಂತ ಭಾವಿಸೋದಾದರೆ ಅವನಿಗೇನು ಮಾಡಿದ್ಲು, ನಿನಗೂ ಅದನ್ನೇ ಮಾಡಿದಾಳೆ. ಸಿಂಪಲ್. ಹೌದು. ಅವನು ಕೇಳಿದಕ್ಕೆ ಅದು ಹಿಂಸೆ ಒತ್ತಡ ಅನ್ನೋದಾದರೆ ನಿಂದು ಅದೇ ಆಯ್ತಲ್ಲ. ಹೌದು ನೋಡಪ್ಪ, ಒಂದು ಸಂಸಾರ, 2 ಮಕ್ಕಳಾಗಿದ್ದು, ನೋಡವ್ವ ನಿಂಗೆ ನೆಮ್ಮದಿ ಇಲ್ಲ ಅಂದರೆ ಗಂಡನ ಬಿಟ್ಟುಬಿಟ್ಟು ನಿನ್ನ ಪಾಡಿಗೆ 2 ಮಕ್ಕಳನ್ನ ಸಾಕೊಂಡು ಹೋಗು, ಇಲ್ಲ ಡೈವರ್ಸ್ ತಗೊಂಡು ಆಮೇಲೆ ಬಾ, ನೋಡೋಣ, ನನ್ನ ಮನೆಯವರು ಒಪ್ಪಿದ್ರೆ ನೋಡೋಣ. ಬೇಕಾದರೆ ನೋಡಪ್ಪ, ಒಂದು ಡೈವರ್ಸ್ ಆಗಿರೋ ಹೆಣ್ಮಗಳನ್ನು ಮದುವೆ ಆಗೋದು ತಪ್ಪು ಅಂತ ನಾನು ಖಂಡಿತ ಹೇಳಲ್ಲ. ಆದರೆ ಆ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಒಂದು ಏನೋ ಮರವನ್ನು, ಒಂದು ಸಸಿಯನ್ನು ಇದ್ದ ಜಾಗದಿಂದ ಕಿತ್ತು ಬೇರೆ ಕಡೆ ನೆಡಬೇಕು ಅಂದಾಗಲೂ ಆ ಕಿತ್ತ ಜಾಗ ಅಂದರೆ ಇದ್ದ ಜಾಗದಲ್ಲಿ ಅದು ಹಚ್ಚ ಹಸಿರಾಗಿತ್ತು, ಬಟ್ ಕಿತ್ತು ಆ ಕಡೆ ನೆಟ್ಟಾಗ ಮೊದಲೊಂದಷ್ಟು ದಿನ ಒಣಗೋದಂತ ಕಾಣುತ್ತೆ, ಆಮೇಲೆ ಮತ್ತೆ ಹಸಿರಾಗುತ್ತೆ. ಹೌದಲ್ಲಪ್ಪ? ಹೌದೌದು. ಹಂಗೆ ನೀನು ಇಲ್ಲಿಂದ ಕಿತ್ತು ಇಲ್ಲಿಗೆ ನೆಡಬೇಕಾದ್ರೆ ಅಲ್ಲೂ ಹಸಿರಿರಲಿಲ್ಲ, ಇಲ್ಲೂ ಹಸಿರಿಲ್ಲ. ಅದು ಹೌದು, ಅಲ್ಲೂ ಒಣಗೋಗಿತ್ತು, ಇಲ್ಲೂ ಒಣಗೋಗಿದೆ. ಅಂದರೆ ಅಲ್ಲಿ ಹಸಿರಾಗಿದ್ದ ಗಿಡವನ್ನು ಇಲ್ಲಿ ಬಂದು ಕಿತ್ತು ಈ ಕಡೆ ಇಟ್ಟರೆ, ಬಿಡಪ್ಪ ಇಲ್ಲೂ ಒಂದು ಮೊದಲು ಒಣಗದಂತೆ ಕಾಣುತ್ತೆ, ಆಮೇಲೆ ಹಸಿರಾಗುತ್ತೆ, ಪರವಾಗಿಲ್ಲ ಬೆಳೆಯುತ್ತೆ ಅನ್ಬೋದು. ಆದರೆ ಅದು ಅಲ್ಲೂ ನೆಮ್ಮದಿ, ಅಲ್ಲೂ ಅದು ನಂಬಿಕಸ್ತ್ರ ಆಗಿರಲಿಲ್ಲ, ಅಥವಾ ಅದು ಅಲ್ಲೂ ನಿಯತ್ತಾಗಿರಲಿಲ್ಲ. ಈಗ ನಿನ್ನನ್ನು ಪ್ರೀತಿ ಮಾಡಿದ ಹಂತದಲ್ಲೇ ತಗೊಳ್ಳೋಣಪ್ಪ, ಅಲ್ಲಿ ಪ್ರೀತಿ ಮಾಡಿದ್ಲು ಅಕ್ಕನ ಕಾರಣಕ್ಕೋ ಯಾರ್ದೋ ಕಾರಣಕ್ಕೋ, ಅಥವಾ ನೀನು ನಿನ್ನ ಸ್ನೇಹಿತೆಗೆ ಮೋಸ ಆಗಬಾರ್ದು ಅಂತ ನೀನು ಬಿಟ್ಟುಕೊಟ್ಟೆ. ಪ್ರೀತಿ ಮಾಡೇ ತಾನೇ ಮದುವೆ ಆಗಿದ್ದು. ಹೌದು ಹೌದು ಸರ್. ನೀನು ಜೀವನದಲ್ಲಿ ಹೀಗೆ ಇನ್ನೊಬ್ಬರ ಸ್ವತ್ತು ಅನಿಸಿಕೊಂಡಿರೋ ಒಂದು ಹೆಣ್ಣು, ಅದರಲ್ಲೂ 2 ಮಕ್ಕಳಾದ ಮೇಲೆ ಈ ವಿಚಾರದಲ್ಲಿ ಮತ್ತೆ ಆ ಮುಗಿದು ಹೋದ ಅಧ್ಯಾಯಗಳಿಗೆ ಜೀವ ತುಂಬಿ ಪರಿಚಯ ಮಾಡ್ಕೊಂಡು ನಂಬರ್ ತಗೊಂಡು ಹಂಗೆ ನೋಡಿದ್ರೆ ಗಂಡನ ಜೊತೆಗೆ ಹೆಂಗೋ ಹೊಂದಾಣಿಕೆಯಲ್ಲಿ ಹೋಗ್ತಿದ್ಲೋ ಏನೋ. ಆದರೆ ಯಾವಾಗ ನಿನ್ನ ಪ್ರವೇಶ ಆಯ್ತಲ್ಲ, ಬದುಕು ಮೂರಾಬಟ್ಟೆ ಆಗೋಯ್ತು ಸಂಸಾರ. ಅಲ್ಲಯ್ಯ, ಒಂದು ಆ ಹೆಣ್ಣಿಗೋಸ್ಕರ ನಿಯತ್ತಿಲ್ಲದ ಅಥವಾ ತಾನು ತೆಗೆದುಕೊಂಡ ನಿರ್ಧಾರ, ಗಂಡನ ಬಿಟ್ಟು ಡೈವರ್ಸ್ ಹಾಕಿ ನಾನು ಈತನ ನಂಬಿಕೊಂಡು ಬಂದಿದ್ದೀನಿ, ನಾನು ಹೆಂಗಿರಬೇಕು ಆ ಮಟ್ಟಿಗೆ. ಅಂದರೆ ಫಸ್ಟ್ ಆಫ್ ಆಲ್ ಒಂದು ಹೆಣ್ಮಗಳು ಹೀಗೆ ಹಳೆಯ ಪ್ರೇಮಿಯ ಕಾರಣಕ್ಕಾಗಿ ಗಂಡನ ಬಿಟ್ಟು 2 ಮಕ್ಕಳು ಇದ್ದಾಗಲೂ ಹಿಂಗೆ ಹಳೆಯ ಪ್ರೇಮಿಯನ್ನು ಗಂಟು ಹಾಕ್ಕೊಂಡು ಹೋಗುವ ಈ ನೀಚತನದ ಬುದ್ಧಿಗಳನ್ನು ಈ ಸಮಾಜದಲ್ಲಿ ಎಲ್ಲ ಹೆಣ್ಮಕ್ಳು ಮಾಡ್ತಾ ಹೋದ್ರೆ ಏನಾಗಬೇಕು ಮಂತಂದು ಕತೆಗಳು. ಹೌದೌದು. ಇವತ್ತು ನೀನೇಪ್ಪ ನಾಳೆ ಒಂದು ಹೆಣ್ಮಗಳು ಮದುವೆ ಆಗ್ತೀಯ, ನೀನು ಏನೋ ಮನೇಲಿ ಏನೋ ಎಲ್ಲರೂ ಮನೇಲಿ ಬಂದಂಗೆ ಕಷ್ಟ ನಿಮಗೂ ಬರ್ತವೆ, ಹೆಂಡತಿ ಗಂಡ ಏನೋ ಜಗಳಗಳಾಗುತ್ತವೆ. ಆಗ ನಿನ್ನ ಹೆಂಡತಿಗೆ ಯಾರೋ ಹಳೆಯ ಸ್ನೇಹಿತ, ಹಳೆಯ ಪ್ರೇಮಿ ಒಬ್ಬ ಅಲ್ಲೆಲ್ಲೋ ಜಾತ್ರೆಯಲ್ಲಿ ಸಿಕ್ಕದ ಅಂತ ಈಗ 2 ಮಕ್ಕಳನ್ನ ಕರ್ಕೊಂಡು ಅವನಿಂದ ಹೋಗೋದಾದರೆ ನಿನ್ನ ಬದುಕೇನಾಗಬೇಕು? ಹೌದೌದು. ಅಂದರೆ ನನಗೆ ಯಾರೋ ಕಪಾಳು ಕೊಡಿದ್ರೆ ನೋವಾಗುತ್ತೆ ಅನ್ನೋದು ಸತ್ಯ ಅನ್ನೋದಾದರೆ, ನಾನು ಇನ್ನೊಬ್ರಿಗೆ ಹೊಡೆದ್ರು ಅವ್ರಿಗೂ ನೋವಾಗುತ್ತೆ. ನಂದು ಮಾತ್ರ ನೋವು, ಅವ್ರದ್ದು ಮಾತ್ರ ನಾಟಕ ಅಲ್ಲ. ಹೌದು ಸರ್. ಇವತ್ತು ನೀನು ಏನೂ ಇಲ್ಲ, ಏನು ಮದುವೆ ಆಗ್ತೀನಿ ಅನ್ನೋ ಭರವಸೆ ಕೊಟ್ಟಿರೋದು ಬಿಟ್ಟರೆ, ಏನು ತಾಳಿ ಕಟ್ಟಿಲ್ಲ, ಹಿರಿಯರ ಸಾಕ್ಷಿಯಾಗಿ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿಲ್ಲ, ಏನೂ ಇಲ್ಲದೆ ನಿನಗಿಷ್ಟು ಪೊಸೆಸಿವ್ನೆಸ್ಸು, ನಿನಗಿಷ್ಟು ಬೇಕು ಬೇಡಗಳ ಪಟ್ಟಿ ಇರಬೇಕಾದ್ರೆ ಮದುವೆ ಆಗಿರೋ ಗಂಡ ಈ ಬುದ್ಧಿ ನೋಡೇ ಅವನಿಗೆ ಅನುಮಾನ ಪಟ್ಟಿರ್ಬೋದು. ಇವತ್ತು ನಿನಗೆ ಅನ್ನಿಸ್ತಾ ಇದೆ ಆ ಹುಡುಗ ಅವನು ಸರಿಗೆ ಮಾಡಿದ್ದಾನೆ ಅಂತ. ಹೌದು. ಇವತ್ತೀಕೆ ವರ್ತನೆ ನೋಡಿದಾಗ ಅನಿಸಿರ್ಬೇಕಲ್ಲಪ್ಪ, ಹೌದಪ್ಪ ಅವ್ರ ಗಂಡ ಅವತ್ತು ಅನುಮಾನ ಪಡ್ತಿದ್ರಲ್ಲಿ ಅಥವಾ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಇಡ್ತಿದ್ರಲ್ಲಿ, ಮಾತಾಡ್ತಿದ್ರಲ್ಲಿ ತಪ್ಪೇ ಇಲ್ಲ ಅಂತ. ಹೌದು. ಇರ್ಲಪ್ಪ, ಒಂದು ಹೆಣ್ಣಿಗೋಸ್ಕರ ತಾಯಿ ಮೇಲೆ ಕೈ ಮಾಡುವಷ್ಟು ಹಂತ ಇದೆಯಲ್ಲ. ಇವತ್ತು ಹೆಣ್ಣಿನ ವಿಚಾರ ಅಂದ್ರು ಅಷ್ಟೇ, ನಿನ್ನ ತಾಯಿನೂ ಹೆಣ್ಣೆ, ಅವಳು ಹೆಣ್ಣೆ. ಆದರೆ ಅವಳು ಹೇಳಬೇಕಿತ್ತು, ನನಗೋಸ್ಕರ ನಿನ್ನ ತಾಯಿ ಮೇಲೆ ಕೈ ಮಾಡುವಷ್ಟು ನೀಚತನಕ್ಕೆ ಹೋದಲ್ವ, ನಾನು ನಿನ್ನನ್ನು ಮದುವೆ ಆಗಲ್ಲ. ಅಂದರೆ ನಿನ್ನನ್ನು ಮದುವೆ ಆಗದೆ ಇರೋದಕ್ಕೆ ಆಕೆ ಈ ಕಾರಣ ಕೊಟ್ಟಿದ್ರೆ ಆಕೆ ದೇವತೆ ಆಗ್ತಿದ್ಲು.
ನನ್ನ ತಾಯಿ ಮೇಲೆ ನಿನ್ನ ತಾಯಿ ಮೇಲೆ ನನಗೋಸ್ಕರ ನಿನ್ನ ತಾಯಿ ಕೈ ಮಾಡುವಷ್ಟು ನೀಚ ಇದ್ದೀಯಾ? ನಾಳೆ ನನ್ನ ಕಥೆನೂ ಹಂಗೆ ಅಲ್ವಾ? ನಿನ್ನ ತಾಯಿಗೆ ಕೈ ಮಾಡುವಷ್ಟು ನೀನು ಕೆಟ್ಟವನಿದ್ದೀಯಾ? ನನಗೆ ಬೇಡ. ನಿನ್ನ ತಾಯಿ ದೇವತೆ ಆಗಿರಬೇಕಿತ್ತು. ಅವಳಿಗೋಸ್ಕರ ನೀನು ಏನನ್ನು ಬೇಕಾದರೂ ಮಾಡ್ಲಿಕ್ಕೆ ತಯಾರಿದ್ರೆ ಹೌದಪ್ಪ ಇವನು ಒಳ್ಳೆ ಹುಡುಗ, ಒಳ್ಳೆ ಸಂಸ್ಕಾರವಂತ ಅನ್ಬೋದಿತ್ತು. ನೀನು ನನಗೋಸ್ಕರ ತಾಯಿ ಕೈ ಮಾಡುವಷ್ಟು ಆದಿ ಅಲ್ವಾ, ನಾನು ಬರಲ್ಲ ಅಂತ ಹೇಳೋ ಆ ಕಾರಣ ಕೊಟ್ಟು ನಿನ್ನನ್ನು ಬಿಟ್ಟು ಹೋಗಿದ್ರೆ ಬಿಡು ಒಳ್ಳೆ ಕೆಲಸ ಮಾಡಳೆ ಅನ್ಬೋದಿತ್ತು. ಇಲ್ಲಿರೋ ಕಾರಣ ಬೇರೆ. ನೋಡಪ್ಪ, ಒಂದು ತಿಳ್ಕೊ, ಕಟ್ಕೊಂಡಿರೋ ಗಂಡ ಹೊರಗಡೆ ಹೋಗಿ ಎಲ್ಲೋ ಕೆಲಸ ಮಾಡಬೇಕಾದ್ರೆ, ಎಲ್ಲೋ ದೂರ ಇರಬೇಕಾದ್ರೆ ಏನೋ ಅನುಮಾನಗಳು ಬರ್ತವೆ, ಸಂಶಯಗಳು ಬರ್ತವೆ. 2 ಮಕ್ಕಳಾಗಿದ್ದಾವೆ, ಅಷ್ಟೆಲ್ಲ ಇದ್ದಿದ್ರೆ ಮಕ್ಕಳಾಗಿಂತ ಮುಂಚೆ ಬಿಟ್ಟು ಬರಬೇಕಿತ್ತು. 2 ಮಕ್ಕಳಾದ ಮೇಲಾದರೂ ಬಿಟ್ಟು ಬಂದು ನಿರ್ಧಾರ ತಗೊಂಡಿದ್ದಾರೆ ಅಂದ್ರೆ ಅದಕ್ಕೆ ಸರಿಯಾಗಿ ಬದ್ಧರಾಗಿರ್ಬೇಕಲ್ವಾ? ಡಿವೋರ್ಸ್ ಆಗಕ್ಕೂ ಮುಂಚೆ ಚೆನ್ನಾಗೆ ನಾನು ನಿನ್ ಜೊತೆ ಮದುವೆ ಮಾಡ್ಕೊತೀನಿ ಅಂತ ಅಂತಿದ್ಲು ಸರ್. ಡಿವೋರ್ಸ್ ಆಗಕ್ಕೂ ಮುಂಚೆ. ಡಿವೋರ್ಸ್ ಆದ್ಮೇಲೆ ನಂಗೆ ನೀನ್ ಬೇಡ ಅನ್ನಕ್ ಶುರು ಮಾಡ್ಬಿಟ್ಲು. ಅದನ್ನೇ ಹೇಳ್ತೀನಲ್ಲಪ್ಪ, ಡಿವೋರ್ಸ್ ಹಂತಕ್ಕೆ ಆಕೆ ಹೋಗ್ಲಿಕ್ಕೆ, ತುಂಬಾ ಆ ಕಡೆ ಒಲವು ತೋರ್ಲಿಕ್ಕೆ ನಿನ್ನ ಆಗಮನವೂ ಕಾರಣವಾಯ್ತಲ್ಲ. ಹೌದು. ಬಹುಶಃ ತಗೊಳ್ತಿದ್ಲೇನೋ, ಬಟ್ ಇವಾಗ್ಲೇ ತಗೊಳ್ತಿರ್ಲಿಲ್ಲ. ಯಾಕಂದ್ರೆ ಅವಳಿಗೆ ಧೈರ್ಯವೇ ಇರ್ತಿರ್ಲಿಲ್ಲ. ಹೊರಗಡೆ ನಾನು ಬಂದು ಹಿಂಗೇನೋ ಮಾಡ್ಬೇಕು, ನಿನ್ ಧೈರ್ಯವೇ ಅಲ್ವಾ ಹಂಗಾಗಿದ್ದು. ಹೌದು ಸರ್. ಅಂದ್ರೆ ಒಂದು ಸಂಸಾರದ ಅಥವಾ ಒಬ್ಬ ಹುಡುಗನ ಬದುಕಿನ ಆ ದುರಂತ ಅಥವಾ ಅವನೇನು ನೊಂದುಕೊಂಡಿದ್ದ, ಅದಕ್ಕೆ ನೀನೇ ಕಾರಣ. ಹೌದು ನೋಡಪ್ಪ, ಆಯ್ತು, ಇದೆಲ್ಲ ಆಗಿದ್ದಾಯ್ತು. ಯಾವತ್ತಾದ್ರೂ ಅಷ್ಟೇ ಇಷ್ಟು ತಿಳ್ಕೊ, ಒಂದು ಸಂಸಾರವನ್ನು ದಾಟಿ ಒಬ್ಬ ಗಂಡನಿಂದ ನೋವೋ ಸುಖವೋ ದುಃಖವೋ ಉಂಡು 2 ಮಕ್ಕಳು ಹಂತಕ್ಕೆ ಬಂದಿರೋ ಯಾವುದೇ ಹೆಣ್ಣನ್ನ ಕಟ್ಟಿಕೊಂಡು ನೆಮ್ಮದಿಯಾಗಿರೋಕ್ಕಾಗಲ್ಲ. ಯಾಕಂದರೆ ಆಕೆಗೆ ಜೀವನ ಒಂದಷ್ಟು ದುಃಖಗಳನ್ನ ಕೊಟ್ಟಿರುತ್ತೆ. ಆ 2 ಮಕ್ಕಳು ಸೇರಿಕೊಂಡು ಆ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಒಂದು ಹಂತದವರೆಗೂ ಅಂದ್ಕೊಳ್ಬೋದಪ್ಪ. ಆಮೇಲೆ ಅದು ಆಗಲ್ಲ ಕಣೆ. ಯಾಕಂದ್ರೆ ಒಂದು ಸಮಾಜದ ವಿಚಾರವೇ ಬೇರೆ ಇದೆ. ಹೌದು. ಸುಮ್ಮ ಅದು ಮೊದ್ಲು ಹಂಗೆ ಅನ್ಸುತ್ತೆ, ಅವಳ ಮೇಲಿನ ಮೋಹಕ್ಕೆ ನಿನಗೂ ಹಂಗೆ ಅನ್ಸುತ್ತೆ, ಅವ್ನು ನನ್ನ ಮಕ್ಕಳೇ ಬಿಡು, ನಾನೇ ನೋಡ್ಕೊಳ್ತೀನಿ ಬಿಡು ಅಂತ. ನಾಳೆ ಎಲ್ಲೋ ಒಂದು ಮಾತು ಬಂದಾಗ ಪಾಪ ಆ ಮಕ್ಕಳಿಗೆ ಯಾವನೋ ಹುಡ್ಸಿದ್ದನ್ನು ನಾನು ಯಾಕೆ ನೋಡ್ಕೊಳ್ಳಿ ಅಂತ ಒಂದು ಮಾತು ಎಲ್ಲೋ ಕೇಡುಗಾಲಕ್ಕೆ ಬಂತು ಅಂದ್ಕೋ, ಅವ್ರಿಗೇನು ನೋವಾಗಬೇಕು? ಮನುಷ್ಯನ ಬುದ್ಧಿ ಯಾವಾಗ ಹೆಂಗೋ ಗೊತ್ತಿಲ್ಲ. ಅವನಿಗೆ ಬೇಕಾದಾಗ 5 ಮಕ್ಕಳು ಇರಲಿ, ಅವು ನನ್ನವೇ, ಯಾರಿಗಾದ್ರೂ ಹುಟ್ಟಿರ್ಲಿ ಎನ್ನೋ ಮಟ್ಟು ಇರುತ್ತೆ. ಯಾಕೆ? ಒಂದು ಆಸೆ, ಇವಳು ಸಿಗ್ತಾಳಲ್ಲ ಅಂತ. ಇವೆಲ್ಲ ಮುಂದಾಲೋಚನೆ ಮಾಡಿ, ಇಲ್ಲವಾ ನಾಳೆ ಆ ಮಕ್ಕಳನ್ನ ನಾನು ಯಾವುದೋ ಕೋಪದ ಸಮಯದಲ್ಲಿ ಯಾವನಿಗೋ ಹುಟ್ಟಿದವ್ ನಾನು ಯಾಕೆ ಸಾಕಬೇಕು ಅಂತ ಒಂದು ಮಾತು ಅಂದ್ಬಿಟ್ರೆ ಅವತ್ತು ನಾನು ಪಾಪಿಷ್ಟನಾಗ್ಬಿಡ್ತೀನಿ. ನಿನ್ನ ಮೇಲಿನ ಸುಖದ ಆಸೆಗೋಸ್ಕರ ನಾನು ಇದನ್ನೆಲ್ಲ ತಗೊಳ್ಳೋಕೆ ತಯಾರಿಲ್ಲ. ನೀನು ಹೆಂಗೋ ಅವತ್ತು ಪ್ರೀತಿ ಮಾಡಿದ್ದೋ, ನೀನೇ ಬಿಟ್ಟು ಹೋದೆ ಅಥವಾ ಏನೋ ಮುಗೀತವತ್ತು, ಮದುವೆ ಆಗಿ ಇನ್ನೊಬ್ಬಂದು ಬಂದಿದ್ದೀಯ, ನಿನ್ನ ಪಾಡಿ ನೀನು ಚೆನ್ನಾಗಿರು, ಇದ್ರೆ ಒಟ್ಟಿಗಿರು, ಇಲ್ಲ ಬೇರೆ ಆಗಿ ನಿನ್ನ ದೇವಸ್ಥಾನ ನಿನ್ನ ಜೀವನ ಏನೋ ಒಣಪಾಡು ಮಾಡ್ಕೊ. ನಾನು ಇದ್ರೊಳಗಡೆ ಬಂದು ನಾನು ನಿನಗೂ ದುಃಖ ಕೊಡಲ್ಲ, ಆ ಮಕ್ಕಳನ್ನು ನನ್ನ ಮಕ್ಕಳು ಅಂದ್ಕೊಳ್ತೀನಿ ಅಂತ ಸುಮ್ಮನೆ ಆರಂಭದಲ್ಲಿ ಸುಳ್ಳು ಹೇಳ, ಆಮೇಲೆ ನಾನು ಮುಖವಾಡ ಬದಲಿಸೋಕೆ ತಯಾರಿಲ್ಲ, ನಿನ್ನ ಪಾಡು ಮಾಡ್ಕೊಳವ ಅಂತ ಹೇಳಬೇಕಿತ್ತೆ ಹೊರತು ನಂಬರ್ ಕೊಟ್ಬಿಟ್ಲು, ನಾನು ಈಸ್ಕೊಂಡು ಬಿಟ್ಟೆ, ಮಾತಾಡಿಬಿಟ್ಟೆ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟೆ, ಜ್ಯೂಸ್ ಕುಡಿಸ್ಬಿಟ್ಟೆ, ಅದು ಮಾಡಿಬಿಟ್ಟೆ. ಅಲ್ಲ ಕಣೆಯ, ಒಂದು ಮನೆತನ, ಒಂದು ತಾಯಿ, ಒಂದು ಚಿಕ್ಕಪ್ಪ ದೊಡ್ಡಪ್ಪ, ಒಂದು ಊರಲ್ಲಿ ಏನೇನು ಪ್ರಶ್ನೆಗಳನ್ನ ಎದುರಿಸಿರ್ಬೋದು ನಿಮ್ಮ ಮನೆಯವರು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಯಾಕಂದ್ರೆ ಡೈವರ್ಸ್ ಆಗದೆ ಇಷ್ಟೆಲ್ಲ ಮಾಡಿಕೊಂಡಿರೋ ಈ ಹುಡುಗಿ ಹತ್ರ ಓಡಾಡಬೇಕಾದ್ರೆ ನಿನ್ನದೊಂದು ಮೋಹದ ಕಾಮದ ಆಸೆ ಆದರೆ ಅವ್ರದ್ದೇ ಆದ ಒಣಪಾಡುಗಳು. ಅಯ್ಯೋ ಇವನಿಗೆ ಏನು ಹೇಳಿರಿ ಸಾಯ್ತೀನಿ ಅಂತಾನೆ, ಮನೆ ಬಿಟ್ಟು ಹೋಯ್ತಾನೆ, ಫ್ರೆಂಡ್ ಅಲ್ಲೆಲ್ಲೋ ಇರ್ತೀನಿ ಅಂತಾನೆ, ಅಯ್ಯೋ ಮನೆ ಮಗ ಹೆಂಗೋ ಬಂದು ಮನೇಲಿ ಇರ್ಲಪ್ಪ ಅಂತ ಕಡಿ ಅವರೇ ಸೋತರು. ಸರ್, ಇದು ನೋವು ಮಧ್ಯೆ ಕುಡಿಯಕ್ ಶುರು ಮಾಡ್ಬಿಟ್ಟೆ, ಕೆಟ್ಟ ಹ್ಯಾಬಿಟ್ ಎಲ್ಲ ಶುರು ಮಾಡ್ಕೊಬಿಟ್ಟೆ ಸರ್. ಒಳ್ಳೆ ಕತೆ ಆಯ್ತಪ್ಪ. ತುಂಬ ಮುಂದೆ ಯೋಚನೆ ಮಾಡಿ ಬಂದಿದ್ದೀಯಾ. ಈಗ ನಾನು ಹೇಳೋದಯ್ಯ, ಏನೋ ಕೆಟ್ಟಗಳಿಗೆ ನನಗನ್ಸುತ್ತೆ ನಿಮ್ಮ ತಾಯಿ ಜೊತೆ. ಯಾಕಂದರೆ ನೋಡಯ್ಯ, ನನ್ನ ಪ್ರಕಾರ ತಾಯಿಗೆ ಒಂದು ವೇಳೆ ಒಂದು ಮಾತೆಲ್ಲೋ ಕೋಪದಲ್ಲಿ ಬೈಬೋದೇನೋ, ಅದು ಬಹಳ ದೊಡ್ಡ ಪಾಪವೇ. ಆದರೆ ಕೈ ಮಾಡೋ ಹಂತಕ್ಕೆ ತಾಯಿಗಲ್ಲ, ಅದು ಯಾರಿಗಾದರೂ ಅಷ್ಟೇ, ಅದರಲ್ಲೂ ತಾಯಿ ವಿಚಾರದಲ್ಲಿ ಒಂದು ನಿಯತ್ತಿಲ್ಲದ ಹೆಣ್ಣಿಗೋಸ್ಕರ ಅಥವಾ ಒಂದು ಇನ್ನೊಬ್ಬರ ಸ್ವತ್ತಾಗಿರೋ ಹೆಣ್ಣಿಗೋಸ್ಕರ ಆಸೆ ಪಟ್ಟು ತಾಯಿ ಮೇಲೆ ಕೈ ಮಾಡೋದು ಅಂದರೆ ಆಗ್ಲಿಂದಲೂ ತಾಯಿ ಏನು ಹೇಳಿಕೊಂಡು ಬಂದ್ಲು ಅದು ಸತ್ಯ ಅಂತ ನಿನಗೆ ಇವತ್ತು ಗೊತ್ತಾಗ್ತಿದೆ. ಹೌದು ಹೌದು.
ಈಗಲಾದ್ರೂ ಬುದ್ಧಿ ಕಲಿ. ನೋಡಪ್ಪ, ಮದುವೆ ಇನ್ನೊಂದು ಆಗ್ತೀಯೋ ಬಿಡ್ತೀಯೋ, 5 ವರ್ಷಕ್ಕೆ ಆಗ್ತೀಯೋ 3 ವರ್ಷಕ್ಕೆ ಆಗ್ತೀಯೋ ನಾಳಿಗೆ ಆಗ್ತೀಯೋ ಗೊತ್ತಿಲ್ಲ. ಆದರೆ ಈ ಹೆಣ್ಣಿನ ವಿಚಾರದಲ್ಲಿ ಫೋನ್ ಎತ್ತೋದು, ರಿಪ್ಲೈ ಕೊಡೋದು, ನಾನು ಯಾಕೆ ನಿನ್ನನ್ನು ಬಿಟ್ಟಿದ್ದೀನಿ ಗೊತ್ತಾ ಅಂತ ನೀನು ಆಕೆಗೆ ಸಮಜಾಯಿಸಿ ಕೊಡೋದು. ಆಕೆ 1000 ಅಂದುಕೊಳ್ಳಿ, ನಿನಗೆ ನೀನು ನಿನ್ನ ಕರ್ಮ ಫಲ ಕಳ್ಕೊಂಡಿದ್ದೀಯ. ಏನೋ ನಿನ್ನ ಹಣೆ ಬರದಲ್ಲಿ ಪೂರ್ವ ಜನ್ಮದಲ್ಲಿ ಏನೋ ಅವಳಿಗೆ ಇಂಥದ್ದೊಂದಷ್ಟು ಸೇವೆ ಮಾಡಬೇಕು, ಅವಳಿಗೆ ತಂದು ಹಾಕಬೇಕು, ಇಂಥದ್ದೇನೋ ಇತ್ತು, ಅದು ಮುಗೀತು ಅಂದ್ಕೋ. ಈಗ ಮನೆಗೆ ಮಗನಾಗಿ ಬದುಕು ಹೋಗಲಿ, ಇನ್ನೊಂದು ಮದುವೆ ಆಗೋದು ಅದು ಆಮೇಲೆ ಕತೆ. ಹೌದು. ಯಾಕಂದರೆ ಇಂಥ ಹೆಣ್ಣಿನ ವಿಚಾರ ಏನಾಗೋದು ಗೊತ್ತನಪ್ಪ, ಅವರವ್ರ ಸಂಪರ್ಕ ಎಲ್ಲೆಲ್ಲಿ ಏನೇನಿರುತ್ತೋ ಗೊತ್ತಿಲ್ಲ, ಕಡೆಗೆ ಬೀದಿ ಹೆಣ ಆಗ್ಬಿಡ್ತೀಯ. ಹೌದು ಸರ್. ಇವೆಲ್ಲ ಇವತ್ತಿಗೆ ಜಾಸ್ತಿ ನಡೀತಾವೆ ಇವೆಲ್ಲ. ನಾನು ಹೆಣ್ಮಗಳನ್ನ ನಾನು ತಪ್ಪು ಸರಿ ಅಂತ ದೂರ್ತಾ ಇಲ್ಲ, ಆದರೆ ನಿನ್ನ ಕಣ್ಣು ಮುಂದೆ ಕಾಣ್ತಾ ಇದೆ, ಒಂದತ್ರನೂ ನಿಲ್ತಾ ಇಲ್ಲ, ಅಷ್ಟು ಚಂಚಲ ಇದ್ದಾರಲ್ಲ. ಹೌದು. ನಾಳೆ ಏನೋ ಯಾವತ್ತೋ ರಾತ್ರಿ ಯಾರಿಗೆ ಬೇಕಪ್ಪ ಅವೆಲ್ಲ, ಅನ್ಯಾಯವಾಗಿ ಹಣ ಆಗ್ಬಿಡ್ತೀಯ. ಹಂಗ ನಂಗೆ ಆಡ್ತವೆ. ನಿನ್ನ ಹತ್ರ ನಿಮ್ಮ ಅಪ್ಪ ಅಮ್ಮ ಒಪ್ಪಲ್ಲ, ಅಥವಾ ನಿನ್ನ ಹತ್ರ ಅಷ್ಟೊಂದು ಕಾರು ಬಂಗ್ಲೆ ಮನೆ ಆಸ್ತಿ ಅಂತ ಎವಿ ಏನು ದೊಡ್ಡ ಸಿರಿವಂತ ಅಲ್ಲ, ಈಗ ಬರದೇ ಬಂದಿದ್ದೀನಿ, ಗಂಡನ್ನೇ ಎದುರಾಕೊಂಡಿದ್ದೀನಿ, ಡೈವರ್ಸೇ ತಗೊಂಡಿದ್ದೀನಿ, ಬಿಡು ಒಂಚೂರು ಚೆನ್ನಾಗಿರೋದಕ್ಕೆ ಹೋಗೋಣ, ಇವನ್ಯಾಕೆ ನಾನು ಕಟ್ಕೊಂಡು ಮತ್ತೆ ಒಡ್ಡಾಡ್ಲಿ ಅಂತ ಆಕೆಗೆ ಅನ್ಸಿರ್ಬೋದೋ ಏನೋ. ಹೌದು, ಹಂಗೆ ಅನ್ಲು ಸರ್. ನಾನು ಹೆಲಿಕಾಪ್ಟರ್ ಎಲ್ಲ ತಿರ್ಗಾಡ್ಬೇಕು, ನೀನು ಆತರ ತಿರ್ಗಾಡ್ಸಲ್ಲ, ನಾನು ತುಂಬಾ ರಿಚ್ ಆಗಿ ಬದುಕ್ಬೇಕು, ನೀನ್ ಆತರ ಎಲ್ಲ ನೋಡ್ಕೊಳಲ್ಲ, ನಿನ್ನ ಕೈ ನೋಡ್ಕೊಳಕ್ಕೆ ಆಗಲ್ಲ ಅಂತಾನೆ ಅನ್ಲು ಸರ್. ರಿಚ್ಚೋ ಹುಚ್ಚೋ ಮುಂದೆ ಗೊತ್ತಾಗುತ್ತೆ. ನೀನು ಅಯ್ಯೋ ನನ್ನ ಪಾಲಿಗೆ ಹಿಡಿದು ಶನಿಕಾಟ ಬಿಟ್ಟು ಹೋಯ್ತು ಅಂದುಕೊಂಡು ಈಗ ದೂರ ಆಗಿರೋದು ಶಾಪ ಅಲ್ಲ, ವರ. ತಿದ್ದುಕೊಂಡ್ರೆ, ಇಲ್ಲ ಅಂದ್ರೆ ಮತ್ತೆ ಹಿಂದೆ ಹೋಗೋದು, ಕೆಣಕೋದು, ರಿಪ್ಲೈ ಕೊಡೋದು, ಸಂಪರ್ಕ ಮಾಡೋದು ಮುಂದೂ ಬರ್ತವೆ ಕೆಟ್ಟ. ಯಾಕಂದ್ರೆ ಇಂಥವೆಲ್ಲೂ ನಿಲ್ಲಲ್ಲಪ್ಪ, ಅಲ್ಲಲ್ಲೇ ಕೆಟ್ಟು ಬರ್ತಾ ಇರ್ತವೆ. ಬಟ್ ಏನೇ ಆ ಹೆಣ್ಮಗಳಿಗೆ 2 ಮಕ್ಳಿದ್ದಾವೆ, ಏನೋ ಅವ್ರ ಜೀವನ ನೆಟ್ಟಗೆ ಆಗಲಿ, ನಿನಗದು ಬೇಡ ಆಯ್ತಾ. ಎಲ್ಲ ಒಂದು ಕಡೆ ಆಸರೆ ಇರಲಿ, ಅಲ್ಲೆಲ್ಲೋ ಒಂದು ಕಡೆ ನಿಯತ್ತಾಗಿ ಇರಲಿ ಅಂತ ಹಾರೈಸ್ಬಿಟ್ಟು ನಿನ್ನ ಬಾಡಿಗೆ ಇನ್ನೊಂದು ಸ್ವಲ್ಪ ಸಮಯ ರೆಸ್ಟ್ ತಗೋ, ಇದರಿಂದ ಹೊರಗಡೆ ಬರ್ಲಿಕ್ಕೆ ಸಮಯ ತಗೋ, ತಾಯಿಗೆ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿ ಆಕೆ ಸೇವೆ ಮಾಡ್ತಾ ಜೀವನ ಕಳಿ. ನಿನಗೂ ಒಂದೇನೋ ಆಸರೆ ಆಗುತ್ತೆ. ನಾಳೆ ದಿನ ಯಾರೋ ಒಂದು ಮನೇಲಿ ಹೆಣ್ಣು ಕೊಟ್ಟು ನಿನ್ನನ್ನು ಅಳಿಯನಾಗಿ ಮಾಡಿಕೊಂಡು ಜೀವನ ನಡೆಸಬೇಕು ಒಂದು ಹೆಣ್ಮಗಳು ನಿನ್ನ ಜೊತೆ ಅಂದರೆ, ಹಿಂದೆ ಇಷ್ಟೆಲ್ಲ ಮದುವೆ ಆಗಿ ಡೈವರ್ಸ್ ಆಗದೆ ಇರೋ, ಗಂಡನ ಬಿಟ್ಟಿರೋ ಹೆಣ್ಣಿನ ಜೊತೆ ಹಿಂಗೆ ಓಡಾಡ್ಕೊಂಡು ಅಲ್ಲೋಗಿ ಇಲ್ಲೋಗಿ ಏನೇನೋ ಮಾಡ್ಕೊಂಡಿದ್ದ ಅಂತ ನಾಳೆ ಯಾರೋ ಹೇಳಿದ್ರೆ ಹೆಣ್ಣು ಕೊಡೋದಿರ್ಲಿ, ಮೂಸು ನೋಡಲ್ಲ ನಿನ್ನ. ಹೌದು. ಎಲ್ಲ ಚೆನ್ನಾಗಿರೋರಿಗೆ ಹೆಣ್ಣು ಸಿಗಲ್ಲ ಇವತ್ತು. ಹೌದು. ಹಾಗಾಗಿ ಆ 2 ಮಕ್ಕಳನ್ನ ನನ್ನ ಮಕ್ಕಳು ಅಂದ್ಕೊಂಡು ನೀನು ಏನೇ ಅಂದ್ಕೊಂಡ್ರು ಆ ಮಕ್ಳು ಅಂದ್ಕೊಳ್ಬೇಕು, ಆ ಹೆಣ್ಣು ಅಂದ್ಕೊಳ್ಬೇಕು. ಅವ್ರು ಅಂದ್ಕೊಳ್ಳೋದ ಹೊರತು ನಿನ್ನ ಅನಿಸಿಕೆಗಳಿಗೆ ಅಲ್ಲಿ ಅರ್ಥವೇ ಇಲ್ಲ. ನನಗೆ ಮಾತ್ರ ಇವರೆಲ್ಲ ನನ್ನ ಪ್ರಪಂಚ ಅನ್ಸಿದ್ರೆ ಸಾಲದು, ಅವ್ರಿಗೂ ಅನ್ಸ್ಬೇಕು ನನ್ನ ಬಗ್ಗೆ ಅಲ್ವಾ. ಹೌದು. ನೀನು ಮಾತ್ರ ಪ್ರಪಂಚ, ಅಯ್ಯೋ ಚಿನ್ನ ವಜ್ರ ವೈಡೂರ್ಯ ಬಂಗಾರ ಇವ್ರು ಬಿಟ್ರಿಲ್ಲ ಅಂತ ನೀನು ಅನ್ನೋದು. ಇವನೇನು ನಂಬಿಕೊಂಡು ಬಿಡು, ಅವನ್ಯಾರೋ ಇದ್ದಾನಲ್ಲ ಅವನೇ ಚಂದ ಅಂತ ಅವ್ರು ಅಂದ್ಕೊಳ್ಳೋದು. ನಿಂದು ಇತ್ತಗೆ ತಾಯಿಗೆ ಮಗನಾಗಲಿಲ್ಲ, ಮನೆಗೆ ಮಗನಾಗಲಿಲ್ಲ, ಸಮಾಜಕ್ಕೆ ಒಳ್ಳೆ ಪ್ರಜೆ ಆಗಲಿಲ್ಲ, ಈ ಹೆಣ್ಣಿಗೆ ಗಂಡ ಆಗಲಿಲ್ಲ, ಸ್ಮಶಾನಿಗೆ ಹೆಣ ಆಗಲಿಲ್ಲ ಅನ್ನಂಗೆ ಆಯ್ತದ ಕಥೆಯ ಮೇಲೆ. ಯಾವುದು ಬೇಡ, ಏನು ತೊಂದರೆ ಇಲ್ಲ, ಏನು ಜಗತ್ತಲ್ಲಿ ಯಾರಿಗೂ ಆಗದಿದ್ದೇನಾಗಿಲ್ಲ. ಆದರೆ ಬುದ್ಧಿ ಕಲಿ. 29-28 ವರ್ಷ ಆಗಿದೆ, ಅಯ್ಯೋ ನನ್ನ ತಾಯಿ ನನಗೆ ಅಷ್ಟರಿಂದ ಇಷ್ಟು ಮಾಡಿ ಜೀವನ ಕೊಟ್ಟು ಇವತ್ತು ಕರ್ಕೊಂಡು ಬಂದಿದ್ದಾಳೆ, ಹಾಗಂತ ನನ್ನ ಈ ಅನಿಷ್ಟವನ್ನು ಕೂಡ ತಾಯಿ ಒಪ್ಕೊಳ್ಳೋಕೆ ತಯಾರಿದ್ಲು, ಒಪ್ಕೊಂಡಿದ್ಲು. ಹೆಂಗೋ ಬಂದಿರಪ್ಪ ಮನೇಲಿ ನೀನು ಮಾಡೋಕ್ಕಾಗುತ್ತೆ ಅಂತ. ಆದರೆ ಈಕೆಗೆ ಅಷ್ಟು ನಿಯತ್ತಿಲ್ಲ, ಅಷ್ಟು ನನ್ನ ಇಷ್ಟೊಂದು ಒದ್ದಾಟಗಳಿಗೆ ಈಕೆ ಬೆಲೆ ಕೊಡಲ್ಲ ಅನ್ನೋದಾದರೆ ನಾಳೆ ದಿನ ಏನು ನನ್ನ ಕತೆ? ಇಂಥವ್ರ ಜೊತೆ ಹೆಂಗೆ ಸಂಸಾರ? ರೂಪ, ಅಂದ, ಪ್ರೇಮ ಇವೆಲ್ಲಕ್ಕಿಂತ ಮೀರಿ 3 ಇಚ್ಛೆಯನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚೆಂದ ಸರ್ವಜ್ಞ. ನಿನ್ನನ್ನು ಅರ್ಥ ಮಾಡಿಕೊಂಡು ನನಗೋಸ್ಕರ ಇಷ್ಟೆಲ್ಲ ರಿಸ್ಕ್ ತಗೊಂಡು ಮಾಡಿದ್ದಾನಪ್ಪ ಅನ್ನೋ ಒಂದು ಕೃತಜ್ಞತೆ ಇಲ್ಲದ ಹೆಣ್ಣನ್ನು ಕಟ್ಕೊಂಡು ನೀನು ಏನು ಮಾಡ್ತೀಯಯ್ಯ? ಅದೇ ದಿವಸ 3 ಜನ ಕರ್ಕೊಂಬಂದು ನ್ಯಾಯ ಮಾಡಿಸಿ ಅವ್ರಿಗೊಂಚೂರು ಪಾಯಸ ಬೋಂಡ ಮಾಡಿ ಊಟಕ್ಕೆ ಕಳಿಸೋದು, ಮತ್ತು 3 ದಿನಕ್ಕೆ ಅದೇ ಬಿಟ್ಬಿಡು. ಅವೆಲ್ಲ ಬಿಟ್ಟು, ಯಾರು ಇಲ್ಲಿ ಕೆಟ್ಟವ್ರಲ್ಲಯ್ಯ, ಅವ್ರದ್ದೇ ಆದ ಕೆಟ್ಟತನ ಅವ್ರದ್ದು ಅನ್ನೋದಾದರೆ ನಿಂದು 1000 ಇದೆ ಲಿಸ್ಟ್ ಮಾಡಿದ್ರೆ. ಹೌದು ಸರ್. ಮೊದಲು ಮನೆಗೆ ಮಗ ಆಗು, ಎಲ್ಲ ಒಳ್ಳೇದಾಗುತ್ತೆ. ನೋಡಪ್ಪ, ದುಃಖ ಪಡಬೇಡ ಕಣಯ್ಯ. ತಾಯಿಗೆ ಅಪ್ಕೊಂಡು ಪಾದಕ್ಕೆ ಬಿದ್ದು ಕ್ಷಮೆ ಕೇಳು. ಜೀವನ ನನ್ನ ಪ್ರಕಾರ ನಿನ್ನನ್ನು ಯಾರು ಇಷ್ಟಪಡ್ತಾರೆ ಲಿಸ್ಟ್ ಮಾಡ್ಕೊ, ಅವ್ರಿಗೆ ನೀನು ನಿಯತ್ತಾಗಿರು. ಜೀವನದ ಸಂತೋಷ ಅದರಲ್ಲೇ ಇದೆಯಪ್ಪ. ನೀನು ಒಂದು ಪಕ್ಷ ಕುರುಕುರು ಕುರುಕುರು ಕುರು ಅಂದರೆ ಓಡ್ ಬರುತ್ತಲ್ಲ, ಆ ನಾಯಿಗೆ ನೀನು ದಿವಸ ಊಟ ಹಾಕು.
ನೀನನ್ನು ಕಂಡ್ರೆ ಓಡ್ ಬಂದು ನಿನ್ನ ಮುಂದೆ ಮಂಡಿ ಊರು ಕೂತ್ಕೊಳ್ಳುತ್ತಲ್ಲ ನಾಯಿ ಮರಿ, ಅದನ್ನ ನಂಬು. ಆದರೆ ಕೆಲವರು ಹಾಗಲ್ಲ. ಹಾಗಾಗಿ ನಿನ್ನಿಂದ ಪಡೆದ ಉಪಕಾರಗಳನ್ನು ಮರೆತು ಅವರು ಜೀವಿಸಬಹುದು. ಆದರೆ ನೀನು ತೂತಾಗಿರೋ ಮಡಿಕೆಗೆ ನೀರು ತುಂಬ್ತಾ ಬಂದೆ. ನೀನು ಅಂದುಕೊಂಡೆ ಮಡಿಕೆ ಒಂದು ದಿವಸ ತುಂಬುತ್ತೆ ಅಂತ. ನಿನ್ನ ಮ್ಯಾಲಿಂದ ನೀರು ಉತಿಯೇ ಕೆಳಗಿಂದ ಸೋರೋಯ್ತೈತೆ, ಅಲ್ಲಿ ಹೆಂಗೆ ನಿಲ್ಲುತ್ತೆ ನೀರು? ಹಂಗೆ ನೀನು ಕೊಟ್ಟ ಪ್ರೀತಿ, ಮಾಡಿದ ಕಾಳಜಿ, ಮಾಡಿದ ಉಪಕಾರಗಳೆಲ್ಲ ತೂತು ಮಡಿಕೆಗೆ ನೀರು ತುಂಬ್ದಂಗೆ ಆಯಿತು. ಅದು ತುಂಬಲ್ಲ, ನೀನು ಬಿಡಲ್ಲ. ಬಿಡು, ಮನೆಗೆ ಮಗ ಆಗು. ಇದೆಲ್ಲವೂ ಎಲ್ಲರ ಬದುಕಲ್ಲೂ ಅಜ್ಞಾನದ ಸಮಯ, ಮೋಹದ ಸಮಯ, ಎಲ್ಲದರಲ್ಲಿ ನಡೀತಾವಪ್ಪ. ನೀನೇನು ಮೊದಲಲ್ಲ, ಅದಕ್ಕೆ ಸಾಯೋವಷ್ಟು ಏನಿಲ್ಲ. ಯಾರೇನಾದರೂ ಅಂದುಕೊಳ್ಳಿ, ತಿದ್ದುಕೋ. ಎಲ್ಲರಿಗೂ ಒಂದು ಅವಕಾಶ ಇದೆ. ಇನ್ನೂ 1-2 ವರ್ಷ, 1 ವರ್ಷ ಸಮಯ ತಗೋ. ಒಂದು ಹೆಣ್ಣು ನೋಡು, ಮದುವೆ ಆಗು, ಜೀವನ ಕಟ್ಕೋ, ಪರವಾಗಿಲ್ಲ. ಚೆನ್ನಾಗಿ ದುಡಿಮೆ ಮಾಡು, ದುಡ್ಡಿದ್ರೆಲ್ಲ ಆಗುತ್ತೆ. ಹೌದು ಸರ್, ನನ್ಗೆ ಇವಾಗ ಮನ್ಸಲ್ಲಿ ಬಂದಿರೋದು ಅದೇ. ಅವಳು ಏನ್ ಅನ್ಬಿಟ್ಟು ಹೋಗೋಳೆ, ನಿನ್ ಕೈಲಿ ಅದ್ ಸಾಧ್ಯ ಇಲ್ಲ, ನಿನ್ ಕೈಲಿ ಅದ್ ಅದನ್ನೆಲ್ಲ ಮಾಡ್ಬೇಕು, ನಿನ್ ಕೈಲಿ ಕಾರ್ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂತ ಅನ್ಲಲ್ಲ ಸರ್. ಅವಳ ಮುಂದೆ ನನಗೆ ಕಾರಲ್ಲಿ ತಗೊಂಡ್ ತಿರ್ಗಾಡ್ಬೇಕು ಅನ್ನೋ ಛಲ ಬಂದೈತೆ. ನಿನ್ ತಾಯಿ ಕೂರ್ಸ್ಕೊಂಡು ಓಡಾಡಯ್ಯ ನೀನು. ಹೌದು ಸರ್. ಹೆಲಿಕಾಪ್ಟರ್ ಅಂದ್ರಲ್ಲ, 100 ಬಲೂನ್ ತಂಬಿಡು, ಕಟ್ಕೊಂಬಿಟ್ಟು ಅವ್ರ ಮನೆ ಮೇಲೆ ಹಾರಾಡ್ಬಿಡು ಹೇಳ್ತೀನಿ. ಇಲ್ಲ ಸರ್, ಇಲ್ಲ. ಅವಳು ಅಂದಿರೋದ್ನ ನಮ್ಮ ಅಪ್ಪ ನಮ್ಮ ಅಮ್ಮನ್ನ ಇಲ್ದೇವ್ರೆ ನಾನ್ ಮದುವೆ ಮಾಡ್ಕೊಳ್ಳೋಳ್ನ ಅವಳ ಮುಂದೆ ಹೆಲಿಕಾಪ್ಟರ್ ಕರ್ಕೊಂಡು ಹೋಗೇ ಹೋಗ್ತೀನಿ ಸರ್. ಚಲ ಮನೆ ಹತ್ರ ತಂದು ನಿಲ್ಸ್ಕೊಂಡ್ಬಿಟ್ಟಿಯ, ಓಡಾಡಷ್ಟೇ. ಇಲ್ಲ ಸರ್, ಓಡಾಡಕ್ಕಷ್ಟೇ. ಆಗ್ಲಯ್ಯ ನೋಡಿ, ಇವೆಲ್ಲ ನನಗನ್ಸುತ್ತೆ ನನ್ನ ದಾರಿಯಲ್ಲಿ ಈ ರೀತಿ ಚಾಲೆಂಜ್ ಆಗೋರು, ಅಥವಾ ಈ ರೀತಿ ಹಠ ಮಾಡೋರು, ಅಥವಾ ಈ ರೀತಿ ನಿನಗೆ ನಂಬಿಕೆ ದ್ರೋಹ ಮಾಡೋ, ಇವರೆಲ್ಲ ಶಾಪ ಅಲ್ಲಪ್ಪ. ನೀನು ಯಾರು ಅಂತ ನಿನ್ನ ಯೋಗ್ಯತೆ ನಿನಗೆ ಪರಿಚಯ ಮಾಡ್ಕೊಡೋಕೆ ಬರೋರು ಇವರೆಲ್ಲ. ಇದನ್ನು ದ್ವೇಷವಾಗಿ ತಗೊಂಡು ಅವ್ನು ಹಾಳಾಗೋಯ್ತಾನೆ, ಇದನ್ನು ಛಲವಾಗಿ ತಗೊಂಡು ಉದ್ಧಾರ ಆಯ್ತಾನೆ. ಆಯ್ತಾ? ಹಾಗಾಗಿ ಬೇಡ. ತಾಯಿ ಜೊತೆ ಇದ್ದಾರೆ ನೋಡಪ್ಪ, ಯಾರು ಬಿಟ್ಟು ಹೋದ್ರು ತಾಯಿ ಅನ್ನೋಳ ಜೊತೆ ಇದ್ದಾಳೆ. ಇದೇ ಸತ್ಯ ಕಣೆಯ, ಅಲ್ವಾ? ಒಂದೊಳ್ಳೆ ಹೆಣ್ಮಗಳು ಬರಬೇಕು, ನಿನ್ನ ಜೀವನವು ಬಂಗಾರ ಆಗಬೇಕು ಅಂದರೆ ಇದೆಲ್ಲ ಬಿಟ್ಟುಬಿಟ್ಟು ಒಳ್ಳೆ ರೀತಿಯಲ್ಲಿ ಬದುಕೋದು ಕಲಿ. ಎಲ್ಲ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಬಟ್ ಆ ಹೆಣ್ಮಗಳು ನಂಬರ್, ಅದು ಇದು ಎಲ್ಲ ಕಿತ್ತು ಬಿಸಾಕ, ನಾವೇ ಶಾಶ್ವತವಲ್ಲ. ಆ ನೆನಪಿಟ್ಕೊಂಡು ಏನು ಮಾಡ್ಕೊಳ್ಳೋದಿದೆ, ಮುಂದೆ ಹೋಗ್ತಾ ಇರ್ಬೇಕು. ಹರಿಯೋ ನದಿ ಥರ, ಆಯ್ತಾ? ಹರಿಯೋ ನದಿ ಹೆಂಗೆ ಹೋಗಿ ಕಾವೇರಿ ನದಿನೇ ತಗೊಳ್ಳಿ, ಇಲ್ಲರ್ದು ಆ ಹರಿಯುವ ಎಲ್ಲ ಜಾಗಗಳಲ್ಲಿ ಆ ದಡ ಈ ದಡ ಎಲ್ಲ ಹಸಿರು, ಆ ಕಡೆ ಇರೋ ತೋಟ ಈ ಕಡೆ ಇರೋ ತೋಟ ಎಲ್ಲ ಹಸಿರು. ಹೀಗೆ ಒಂದು ದಿನ ಆ ಹರಿಯುವ ಪ್ರತಿ ನೂರಾರು ಸಾವಿರಾರು ಕಿಲೋಮೀಟರ್ ನಾಡಿನೊಳಗಡೆ ಹರಿದು ಕಡೆಗೊಂದಿನ ಸಮುದ್ರ ಸೇರಿಬಿಡುತ್ತೆ. ಹಂಗೆ ನಾವು ಹರಿತಾ ಇದ್ದೀವಿ. ಈ ಕಡೆ ತಾಯಿ ತಂದೆ ಬದುಕು ಬಂಗಾರ ಮಾಡಬೇಕು, ಕಟ್ಕೊಂಡವಳು ಬದುಕು ಹಸಿರಾಗಬೇಕು, ಮಕ್ಕಳು ಬದುಕು ಹಸಿರಾಗಬೇಕು. ಒಂದು ದಿವಸ ಎಲ್ಲರನ್ನೂ ಹಸಿರಾಗಿಸಿ ಒಂದು ದಿವಸ ಈ ಕನ್ನಡದಲ್ಲಿ ಒಂದು ಹಾಡಿದೆಯಲ್ಲ, ಎಂದಿಗಾದರೂ ಅಂದರೆ ಕಾಣದ ಕಡಲನ್ನು ಸೇರಬಹುದೇ ನಾನು ಅಂತ ಒಂದು ದಿವಸ ಈ ಪರಮಾತ್ಮನ ಪಾದ, ಅದು ಸಾಗರ, ಅದರೊಳಗಡೆ ಹೋಗಿ ಸೇರ್ಕೊಂಬಿಡ್ಬೇಕು. ಅದಕ್ಕಿಂತ ಮುಂಚೆ ಈ ನದಿ ಹಾಗೆ ಹರಿತಾ ಇರ್ಬೇಕು. ನಿಂತು ನೀರಾಗ್ಬಿಟ್ರೆ ಕೊಚ್ಚೆ ನೀರಾಗ್ಬಿಡ್ತೀರಾ. ಹರಿಯುವ ನದಿಯಲ್ಲಿ ಕಮಲದ ಹೂ ಅರಳಲ್ಲ, ನಿಂತ ನೀರಲ್ಲಿ ಕಮಲದ ಹೂ ಅರಳುತ್ತಾವೆ. ಆದರೆ ಕೆಸರಿನೊಳಗಡೆ ಕಮಲ ಅಥವಾ ನಿಂತ ನೀರಲ್ಲಿ ಕಮಲ ಹುಟ್ಟಿದ್ರು ಆ ಕೆಸರನ್ನು ತನ್ನ ಮೈಗೆ ಅಂಟಿಸಿಕೊಳ್ಳುವುದಿಲ್ಲ ಕಮಲ. ಅದಕ್ಕೆ ನಮ್ಮ ದೇವತೆಗಳನ್ನೆಲ್ಲ ಕಮಲದ ಮೇಲೆ ಕೂರಿಸಿದ್ದಾರೆ. ಸರಸ್ವತಿ ಕಮಲದ ಮೇಲೆ, ಲಕ್ಷ್ಮಿ ಕಮಲದ ಮೇಲೆ, ಎಲ್ಲರನ್ನು ಕಮಲದ ಮೇಲೆ ಕೂರಿಸ್ಬಿಟ್ಟಿದ್ದಾರೆ. ಏನಕ್ಕೆ ಗೊತ್ತೇನು? ಆ ಕಮಲದ ಹೂವಿನ ಗುಣ ಏನಂದರೆ, ಕೆಸರಲ್ಲೇ ಬೆಳೆದರೂ ಕೂಡ ಒಂದು ಹನಿ ನೀರನ್ನು, ಒಂದು ಹನಿ ಕೆಸರನ್ನು ತನ್ನ ಮೇಲೆ ಇರೋಗ್ಬಿಡಲ್ಲ, ಉಂಡುಂಡೆಯಾಗಿ ಕೆಳಗೆ ಬಿದ್ದೋಗ್ಬಿಡುತ್ತದು. ನನಗೆ ಸಂಸಾರದೊಳಗಡೆ ಇದ್ದು ಲಾಭ ನಷ್ಟ, ಒಳ್ಳೆಯವರು ಕೆಟ್ಟವರು ಎಲ್ಲರ ನಡುವೆ ಇದ್ದು ಯಾವುದನ್ನೂ ಅಂಟಿಸ್ಕೊಳ್ದಂಗೆ ಬದುಕ್ತಾರೆ, ಅವರು ದೇವರಾಗ್ತಾರೆ ಅಂತ ನಮ್ಮ ದೇವತೆಗಳನ್ನೆಲ್ಲ ಕಮಲದ ಮೇಲೆ ಕೂರಿಸಿದ್ದಾರೆ. ಹಂಗೆ ಬದುಕಬೇಕಯ್ಯ, ತೊಂದರೆ ಇಲ್ಲ. ನನಗೋಸ್ಕರ ನೀನೇನು ಮಾಡಿದ್ದೀಯಾ ಅಂತ ಪ್ರಶ್ನಿಸಿದವರು, ನೀನು ಬಡವ ಅಂತ ಹೇಳಿದವರು, ಅವರು ಇವರು ಎಲ್ಲ ಒಂದು ತಲೆಯಲ್ಲಿ ಇಟ್ಕೋ. ಯಾರೂ ಕೆಟ್ಟವರಲ್ಲ, ಬಟ್ ಅದನ್ನು ಹಠ ಚಲುವಾಗಿ ತಗೋ, ಬದುಕು ತೋರಿಸು, ತಾಯಿನ ಚೆನ್ನಾಗಿ ನೋಡ್ಕೊ, ಅವರನ್ನು ಕಣ್ಣೀರು ಹಾಕಿಸ್ಬೇಡ. ಅದೇ ಸತ್ಯ. ದೇವ್ರು ನಿನ್ನನ್ನು ಮೆಚ್ಚುತ್ತಾನೆ. ಬಿಡಪ್ಪ, ಅವೆಲ್ಲ ಒಳ್ಳೇದಾಗ್ತವೆ. ಆ ಹೆಣ್ಣಿನ ವಿಚಾರ ನಿಮ್ಮ ಅಪ್ಪಂಗೆ ಫೋನ್ ಮಾಡೋದು ಎಲ್ಲ ಕಡೆ ಬ್ಲಾಕ್ ಮಾಡಿ ಬಿಸಾಕು. ಅವ್ವ ನೀನು ಬದುಕು ಚೆನ್ನಾಗಿರಲಿ ಅಂತ ಆರೈಸಿಬಿಟ್ಟು ಬಿಡು. ಕೋಪದಲ್ಲೋ ದ್ವೇಷದಲ್ಲೋ ಬಿಡಬೇಡ, ಆಯಿತಾ? ಆಕೆ 2 ಮಕ್ಕಳಿದ್ದಾವೆ, ನಿಂದು ಏನೋ ತಪ್ಪಾಯಿತು, ನೀನು ಕರೆದಿದ್ದಕ್ಕೆ ಅವಳು ಬರೋ ಧೈರ್ಯ ಮಾಡಿದ್ಲು. ಈಗ ಅವಳೇ ಏನೋ ಅವಳ ದಾರಿ ಹುಡುಕೊಳ್ತಿದ್ದಾಳೆ, ನೀನು ನಿನ್ನ ದಾರಿ ಹುಡುಕು, ಆಯಿತಾ? ಒಳ್ಳೇದಾಗ್ಲಿಪ್ಪ, ಭಾಳ ಸಂತೋಷ. ನಂಬಿಕೆ ಇಟ್ಟು ಹೇಳ್ಕೊಂಡ್ರಲ್ಲಯ್ಯ, ನನಗೆ ಅದೇ ಖುಷಿ ಕಣಪ್ಪ.
ನಿನ್ನ ತಾಯಿ ನೀನು ಚೆನ್ನಾಗಿ ನೋಡ್ಕೋ, ಒಳ್ಳೆ ಹೆಣ್ಮಗಳು ಸಿಗಲಿ, ಚೆನ್ನಾಗಿ ಜೀವನ ಮಾಡು, ಆರೋಗ್ಯ ಚೆನ್ನಾಗಿ ನೋಡ್ಕೋ, ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇನ್ನೊಬ್ರದ್ದಕ್ಕೆ ಆಸೆ ಪಡಬೇಡ. ಅದೇನೇ ಮೇಲ್ ಬಿದ್ದು ಬರಲಿ, ಹೆಣ್ಣು ಹೊನ್ನು ಮಣ್ಣು ಸುಂದರಿ ಆಗಿರಲಿ, ಆಕೆ ರಂಬೆ ಊರ್ವಶಿ ಆಗಿರಲಿ, ಇನ್ನೊಬ್ರದಕ್ಕೆ ಓದೋ ಜೀವನ ನರ್ಕ. ಹೌದು ಹೌದು ಸರ್, ತುಂಬಾನೇ ಬುದ್ಧಿ ಕಲ್ತಿದ್ದೀನಿ ಸರ್ ಇದರಲ್ಲಿ. ಆಯಿತು, ದೇವ್ರು ನಿನ್ನನ್ನು ಚೆನ್ನಾಗಿಡ್ಲಿ. ನಾವೆಲ್ಲ ಇದ್ದೀವಪ್ಪ, ಧೈರ್ಯವಾಗಿ ಯಾವತ್ತಾದ್ರೂ ಮಾತಾಡು, ಹಂಚ್ಕೋ, ಏನು ತೊಂದರೆ ಇಲ್ಲ, ಆಯ್ತಾ? ಓಕೆ. ಶುಭವಾಗ್ಲಪ್ಪ, ಒಳ್ಳೇದಾಗಲಿ. ತುಂಬಾನೇ ಥ್ಯಾಂಕ್ಸ್ ಸರ್. ಗ್ರೇಟ್. ನಿನ್ನ ತಾಯಿನ ಕೇಳಿದೆ ಅಂತ ಹೇಳು, ಒಳ್ಳೇದಾಗ್ಲಪ್ಪ. ಓಕೆ ಸರ್. ಪರಮಾತ್ಮ ನೋಡಿ, ತಪ್ಪಾಗಿದೆ, ಈ ಹುಡುಗನಿಂದ ತಪ್ಪುಗಳಾಗಿದ್ದಾವೆ, ಬಟ್ ಎಲ್ಲರಿಂದಲೂ ಆಗಿದ್ದಾವೆ, ಆ ಹುಡುಗಿಯಿಂದಲೂ ಆಗಿದ್ದಾವೆ. ನನ್ನ ಹಾರೈಕೆ ಆ ಹೆಣ್ಮಗಳು ಒಂದು ಕಡೆ ನಿಲ್ಲಿ, ಒಂದೊಳ್ಳೆ ಬದುಕು ಕಟ್ಟಿಕೊಳ್ಳುವ. ಸುಮ್ಮನೆ ಯಾಕೆ ಇವರಿಗೂ ಕನ್ಫ್ಯೂಸ್ ಮಾಡಿ ನೀನು ಜೀವನ ಹಾಳು ಮಾಡಿಕೊಳ್ತಿ? ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ.